ಕಿವಿ ಮಾತೊಂದು ಹೇಳಲೆ ನಾನೆಂದು ದಾರಿ ನಿಂತಾಗ ಸಾಗಲೇಬೇಕೆಂದು. ಯೂಟ್ಯೂಬ್ ಚಾನೆಲ್ಗೆ ಡೈವ್ ಡೀಪ್ ಎಷ್ಟು ಡೀಪ್ ಆಗಿ ಹೋಗ್ತೀವಿ ಅಂತ ಹೋಗ್ತಾ ಆಮೇಲೆ ನೋಡೋಣ. ನೋಡ್ಕೊಳ್ಳೋಣ. Yeah. ಆ ಸ್ವಾರ್ಥದಿಂದನೇ ಈ ಶೋ ಶುರು ಮಾಡಿರೋದು. ದಟ್ ಈಸ್ ದ ಫಸ್ಟ್ ರೀಸನ್. ನಮ್ದು ಬಿಡ್ತಿರೋ ದರ್ಶನ್ ಸರು ನನ್ನ ಕೇಳಿದ್ರು, ಏನಮ್ಮ ನಿನ್ ಗಂಡನ ಇಷ್ಟೊಂದು ಕಾಲ್ ಎಳಿತೀಯಾ? ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಸರ್ ನೀವ್ ನೋಡಿದೀರಾ? ಗಿಚ್ಚಗಿರಿ ಶೋ ಅಲ್ಲಿ ನೋಡಿದೀನಿ, ಕಾಲ್ ಎಳೆಯೋದೆಲ್ಲ ನಾನು ನೋಡಿದೀನಿ, ಹಂಗೆ ಹಿಂಗೆ ಅಂತ. ನನ್ಗೆ ಶಾಕ್ ಆಗೋಯ್ತು. ನನ್ಗೆ ಅದ್ ಹೆಂಗಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಓಕೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಈಗ ಸ್ನಾನಕ್ಕೆ ಹೋಗ್ತಾ ಇದೀನಿ ಫ್ರೆಂಡ್ಸ್, ಇವಾಗ ವಾಶ್ರೂಮ್ಗೆ ಹೋಗ್ತಾ ಇದೀನಿ ಫ್ರೆಂಡ್ಸ್, ಹೊಟ್ಟೆ ನೋವ್ತಾ ಇದೆ ಫ್ರೆಂಡ್ಸ್, ಏನ್ ಮಾಡಕ್ ಆಗ್ತಾ ಇಲ್ಲ ನನಗೆ, ನನ್ ಗಂಡ ಹೊಡೆದ್ ಬಿಟ್ಟ ಫ್ರೆಂಡ್ಸ್. ನನ್ಗಾಗಲ್ಲ ಅದು. ನಾನು ಇಷ್ಟೊಂದು ಕೇಳಿಯೋದಿಲ್ಲ. ನಾ ಇಬ್ರು ಜಗಳ ಆಡ್ತಾ ಇರೋದನ್ನೇ ನಾನು ತುಂಬಾ ಮಾಡ್ಕೊಂಡ್ಬಿಟ್ರೆ. How healthy is it? Very deep question. What I felt was like, okay, ಆ ಪೂಜೆದಿರ್ಬೋದು, ಅಡಿಗೆದಿರ್ಬೋದು, ಅಥವಾ ನೀವೆಲ್ಲೋ ಟ್ರಾವೆಲ್ ಮಾಡೋ ವಿಚಾರಗಳಿರ್ಬೋದು, ಅಥವಾ ಈವನ್ ಟು ಅ ಸರ್ಟನ್ ಎಕ್ಸ್ಟೆಂಟ್ ಶಾಪಿಂಗ್ ಇರ್ಬೋದು, ತೀರಾ ವೈಯಕ್ತಿಕ ವಿಚಾರಗಳನ್ನ ಇದ್ ಮಾಡುವಂಥದ್ದು. ಇಟ್ ಮೈಟ್ ಇಂಪ್ಯಾಕ್ಟ್ ಅದರ್ಸ್. ಎಸ್, ಆಫ್ ಕೋರ್ಸ್ ಐ ಅಗ್ರಿ, ಬಟ್ ಎವ್ರಿ ಒನ್ ಇಸ್ ಮೇಡ್ ಡಿಫ್ರೆಂಟ್ಲಿ ಅಲ್ವಾ? ಕೆಲವ್ರು ನಾನಿವಾಗ ನೋಡ್ತಾ ಇರ್ಬೇಕಾದ್ರೆ ಒಂದೊಂದ್ಸರಿ ಅನ್ಸುತ್ತೆ, ಇವ್ರು ಯಾಕೆ ಇಷ್ಟೊಂದು ಡೀಪ್ ಆಗಿ ಮಾಡ್ತಿದ್ದಾರೆ. ಕೆಲವೊಂದೆಲ್ಲ ಎಷ್ಟೇ ಆಗಿರ್ಲಿ, ವ್ಲಾಗ್ ಮಾಡಿದ್ರು ಏನೇ ಮಾಡಿದ್ರು ಒಂದ್ ಸ್ವಲ್ಪ ನಮ್ದು ಅಂತ ಪ್ರೈವೇಟ್ ಆಗಿ ಇಟ್ಕೋಬೇಕು. ಕೆಲವೊಂದು ತೀರಾ ಎಲ್ಲ ಓಪನ್ ಆಗಿ ಮಾಡ್ಕೊಳಕ್ ಹೋದಾಗ ಏನೇನಾಗ್ಬಿಡುತ್ತೆ, ಕೆಲವೊಂದ್ಸರಿ ಅನಾಹುತಗಳಾಗ್ಬಿಡುತ್ತೆ. ಆತರ ಏನಾದ್ರು ಮಾತಾಡಿ, ಹಂಗ ಹೇಳಿನೋ ಹೇಳ್ದೇನೋ ಕಮೆಂಟ್ ಅಲ್ಲಿ ಯಾರಾದ್ರೂ ಹೇಳಿ ಆ ಥರದ್ದೇನಾದ್ರು? ನನಗೆ ಯಾವಾಗ ನೇಚರ್ ಚೆನ್ನಾಗಿಲ್ಲ, ಎಂಪ್ಲಾಯೀಸ್ ಮೇಲೆ ರೇಗಾಡ್ಬಿಟ್ರು, ನನಗೆ ಪೀಕಲ್ಲಿತ್ತು ಕೋಪ. ನನಗೆ ದಯವಿಟ್ಟು ಹೊರ್ಟ್ಬಿಡಿ, ನಾನು ರೂಢಾಗಕ್ಕಿಂತ ಮುಂಚೆ ಹೊರ್ಟ್ಬಿಡಿ ಹಂಗೆ ಹಿಂಗೆ ಅಂತ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ನಮಸ್ಕಾರ. ಡೈವ್ ಡೀಪ್ ವಿತ್ ಬಡಕಿಲ ಪ್ರದೀಪ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಈ ಸಂಚಿಕೆಯನ್ನ ನಾವು ಶುರು ಮಾಡ್ತಾ ಇದ್ದೀವಿ. ಯಾರ ಜೊತೆ ಅಂತಂದ್ರೆ, ನಮ್ ಜೊತೆ ಇರೋದು ಯಶಸ್ವಿನಿ ದೇಶಪಾಂಡೆ. ಪರಿಚಯ ಮಾಡ್ಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿರುವಂತಹ ಮುಖ, ಎಲ್ಲರಿಗೂ ಗೊತ್ತಿರುವಂತಹ ನಗು. ಆ ನಗುವನ್ನ ಹೊತ್ಕೊಂಡು, ಅದ್ರ ಜೊತೆ ಒಂದು ಪಾಸಿಟಿವ್ ಎನರ್ಜಿಯನ್ನ ಹೊತ್ಕೊಂಡು ಇಲ್ಲಿ ಬಂದಿದ್ದೀರಾ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನೀವು ನನ್ನನ್ನ ಇನ್ವೈಟ್ ಮಾಡಿದ್ದಕ್ಕೆ. ನಿಮ್ಮ ಯೂಟ್ಯೂಬ್ ಚಾನೆಲ್ಗೆ ಡೈವ್ ಡೀಪ್ ಎಷ್ಟು ಡೀಪ್ ಆಗಿ ಹೋಗ್ತೀವಿ ಅಂತ ಹೋಗ್ತಾ ನೋಡ್ಕೊಳ್ಳೋಣ. ಹಾಗೆ, ಸೊ ಆಳ ಗೊತ್ತಿಲ್ಲ, ಹೌದು, ಈಜೋದಕ್ಕೆ ಸ್ವಲ್ಪ ಸ್ವಲ್ಪ ಗೊತ್ತಿರೋದ್ರಿಂದ ಪ್ರಯತ್ನ ಪಡೋಣ ಅಂತ. ನಿಜ ಹೇಳ, ನೀವ್ ಯಾವ ತರ ಈಜು ಅಂತ ಕೇಳ್ತಾ ಇದ್ದೀರಾ? ನಿಜವಾದ ಈಜಕ್ಕ ಅಥವಾ ನಾರ್ಮಲ್ ಆಗಿ ಮಾತಾಡೋ ನಮ್ಮ ಲೈಫ್ ಜರ್ನಿ ಬಗ್ಗೆ? ಈಜೋಣ, ಅವಾಗ ಗೊತ್ತಾಗತ್ತೆ. ಸತ್ಯ. ನನಗೆ ನಿಜ ಏನ್ ಗೊತ್ತಾ, ಹೆಲ್ಪ್ ಬೇಕು. ನನ್ಗೆ ಈಜಕ್ ಬರಲ್ಲ. ಖಂಡಿತ ಇಲ್ಲ. ಪೈಪ್ ಟ್ಯೂಬ್ ಅದೆಲ್ಲ ಬೇಕೇ ಬೇಕು. ಯಾವ್ದಿಲ್ಲ ಅಂದ್ರೆ ಟೈರ್. ನನಗೆ ಸಿಕ್ಕಾಪಟ್ಟೆ ಇದಕ್ಕೆ ನನ್ ಗಂಡ ಇದುವರೆಗೂ ಹೇಳ್ತಾ ಇದ್ದಾನೆ, ಸ್ವಿಮ್ಮಿಂಗ್ ಕಲಿ ಅಂತ. ಇದುವರೆಗೂ ರಿಯಲ್ ಸ್ವಿಮ್ ಬರ್ತಾ ಇಲ್ಲ. ಸುಮಾರು ಸತಿ ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗಿದ್ದೀನಿ, ಇವತ್ತಿಗೂ ಬರಲ್ಲ. ನಮ್ ಜೀವನದಲ್ಲಿ ಎಲ್ಲಾನು ಇಂಪಾರ್ಟೆಂಟ್, ಸ್ವಿಮ್ಮಿಂಗು ತುಂಬಾ ಇಂಪಾರ್ಟೆಂಟ್. ಯಾರಿಗ್ ಗೊತ್ತು, ಅನಾಹುತ ಆದಾಗ ಅಟ್ಲೀಸ್ಟ್ ನನಗ್ ನಾನ್ ಸೇವ್ ಮಾಡ್ಕೊಳ್ಳೋದಕ್ಕಾದ್ರೂ ನನ್ಗೆ ಈಜ್ ಬರ್ಲೇಬೇಕು. ಆದ್ರೆ ನಂಬೋವನ್ನ ಸರಿಯಾಗಿ ನಂಬಿದ್ರೆ ನಮ್ಗೆ ಹುಲ್ಲ ಕಡ್ಡಿ ಕೂಡ ಆಸರೆ ಆಗತ್ತೆ ಅಂತ ನಾವೆಲ್ಲೂ ಕೂಡ ನಂಬ್ಕೊಂಡು ಬಂದಿದೀವಿ. ಹಾಗೆ ನಂಬಿದಂತಹ ಭಗವಾನ್ ಶ್ರೀಕೃಷ್ಣನ ಗೀತೆ, ಶ್ರೀಮದ್ ಭಗವದ್ಗೀತೆಯನ್ನ ನೀವು ಬಂದಿದ್ದಕ್ಕೆ ಧನ್ಯವಾದ ಪೂರ್ವಕವಾಗಿ ಕೊಡ್ತಾ ಇದೀವಿ. ಇದು ನಮ್ಮ ಸರಣಿಯ ಸಂಪ್ರದಾಯ. ಮತ್ತೆ ಹೇಳಿ, ಹೇಗಿದ್ದೀರಿ? ನಾನ್ ಸೂಪರ್ ಆಗಿದ್ದೀನಿ. ಸೂಪರ್ ಆಗಿದೆ. ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಲೈಫ್ ಅಲ್ಲಿ ಫಸ್ಟ್ ಟೈಮ್ ನಿಮ್ಮ ವಾಯ್ಸ್ ನ ಮಾತ್ರ ಕೇಳಿಸ್ಕೊತಾ ಇದ್ವಿ. ನಿಮ್ಮ ವಾಯ್ಸ್ ಗೆ ಸಿಕ್ಕಾಪಟ್ಟೆ ದೊಡ್ಡ ಫ್ಯಾನು. ಅಯ್ಯೋ, ಓಕೆ, ಥ್ಯಾಂಕ್ ಯು. ಇವಾಗ ಲೈವ್ ಆಗಿ ಕುತ್ಕೊಂಡೆ ಸಿಕ್ಕಿದ್ದು. ಹೌದು, ಖಂಡಿತವಾಗ್ಲೂ ಫಸ್ಟ್ ಟೈಮ್. ನಿರಂಜನ್ ತುಂಬಾ ಹಳೆ ಪರಿಚಯ ನಂಗೆ, ಬಟ್ ನಾನ್ ಫಸ್ಟ್ ಟೈಮ್ ನಿಮ್ಮನ್ನ ಭೇಟಿ ಆಗ್ತಾ ಇರೋದು. ಕ್ಯಾಮ್ರಾದಲ್ಲಿ, ಟಿವಿಲ್ ಮಾತ್ರ ನೋಡಿ ಗೊತ್ತು ಯಶಸ್ವಿನಿನ. ಹೌದು. ಸೊ ತುಂಬಾ ಖುಷಿ ಆಗ್ತದೆ. ನಿಮ್ಮ ಆ ಸ್ವಾರ್ಥದಿಂದನೇ ಈ ಶೋ ಶುರು ಮಾಡಿರೋದು. ದಟ್ ಈಸ್ ದ ಫಸ್ಟ್ ರೀಸನ್. ಹೀಗೆ ನಮ್ಗೆ ಈ ತರ ತುಂಬಾ ವ್ಯಕ್ತಿತ್ವಗಳನ್ನ ಪರಿಚಯ ಮಾಡ್ಕೊಳಕ್ಕಾಗತ್ತೆ, ಗೊತ್ತಿರ್ತಾರೆ, ಅವರನ್ನ ಸಿಗೋದಕ್ಕಾಗತ್ತೆ. ಹಾಗೇನೆ ನನ್ಗೂ ಕೂಡ ಒಂದ್ ಸ್ವಲ್ಪ ನಾಲೆಡ್ಜು ಸಿಗತ್ತೆ. ಅದ್ರ ಜೊತೆಗೆ ನಮ್ಮ ವೀಕ್ಷಕರಿಗೂ ಕೂಡ ಒಂದಿಷ್ಟು ನಾಲೆಜ್ ಅನ್ನ ನಾವು ಬೇರೆ ಬೇರೆ ರೂಪದಲ್ಲಿ ತಲುಪಿಸ್ಬೋದು ಅನ್ನೋ ಒಂದು ಪ್ರಯತ್ನ. ಸೊ ನಾವು ಕರೆದಾಗ ಬಂದ್ರಿ, ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್ ನೀವು ನನ್ನ ಇನ್ವೈಟ್ ಮಾಡಿದ್ದಕ್ಕೆ. ನನಗೆ ಒಂಥರ ಶಾಕ್ ಆಗಿತ್ತು. ಹೌದಾ ಅವ್ರ ಚಾನೆಲ್ಗೆ ನಾನೆಂತ ಮಾಡಿದ್ದೆ. ಅಷ್ಟು ಆ ಲೆವೆಲ್ಗೆಲ್ಲ ಬಂದಿಲ್ಲ ಚಾನಲ್, ಸಣ್ಣದು ನಮ್ದೊಂದು. ಸಣ್ಣದು ದೊಡ್ಡದು. ಬಟ್ ನೀವ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದೀರಾ? ಯೂಟ್ಯೂಬ್ ನಿಮ್ಗೆ ಹೊಸದಾಗಿರ್ಬಹುದೇನೋ, ಬಟ್ ನೀವ್ ಮಾಡ್ಕೊಂಡ್ ಬಂದಿರೋಂತ ಕೆಲ್ಸಗಳು ನಿಮ್ಮ ಬಿಗ್ ಬಾಸ್ ಆಗಿರ್ಲಿ ಅಥವಾ ಬೇರೆ ಯಾವ್ದೇ ಒಂದು ಆಡ್ಸ್ ಇರ್ಲಿ, ಇನ್ನೊಂದಾಗಿರ್ಲಿ, ನಿಮ್ಮ ವಾಯ್ಸ್ ಇದ್ರೇನೆ ಆ ಒಂದು ಆಡ್ಗಾಗಿರ್ಲಿ ಅಥವಾ ಒಂದು ಶೋಗಾಗಿರ್ಲಿ ಒಂದು ಅರ್ಥ. ಅಯ್ಯೋ ದೊಡ್ಡ ಮಾತು. ಇದೀಗ ನನ್ನ ಬಗ್ಗೆನೇ ಮಾತುಕತೆ ಆಗ್ತಾ ಇದೆ. ಇದೆಲ್ಲ ಎಲ್ಲಿ ಕಲ್ತ್ಕೊಂಡ್ರಿ? ಎಲ್ಲೂ ಕಲ್ತಿಲ್ಲ, ನೋಡ್ತಾ ಇರ್ತೀನಿ ಅಲ್ಲಿ ಇಲ್ಲಿ. ಅಲ್ಲಲ್ಲ ಮಾತಾ ಒಂದ್ ಸ್ವಲ್ಪ ಮೇ ಬಿ ನನ್ನ ಗಂಡನಿಂದ ಬಂದಿರಬಹುದೇನೋ. ಅದರ್ವೈಸ್ ಹೌ ಇಸ್ ಯಶಸ್ವಿನಿ? ಅದರ್ವೈಸ್ ಐ ಆಮ್ ಎ ವೆರಿ ಸಿಂಪಲ್ ಹುಡುಗಿ. ನಾನಾಯ್ತು, ನನ್ನ ಫ್ಯಾಮಿಲಿ ಆಯ್ತು. ಬಟ್ ಈ ಮಾತು ಮೊದ್ಲೇ ಇತ್ತ? ಮಾತು ಇತ್ತು, ಬರೀ ಓನ್ಲಿ ನನ್ನ ಕ್ಲೋಸ್ ಸರ್ಕಲ್ ಜೊತೆ ಮಾತ್ರ. ಬಟ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಮದ್ವೆ ಆದ್ಮೇಲೆ ನಿರಂಜನ್ ಜೊತೆ ಇದ್ದು ಸಹವಾಸ ದೋಷ ಅವನ್ ತರಾನೇ ಒಂದ್ ಸ್ವಲ್ಪ ಆಗ್ಬಿಟ್ಟಿದೀನಿ. ಇನ್ ಗುಡ್ ವೇ. ಇನ್ ಗುಡ್ ವೇ, ಯಾ ಆಫ್ ಕೋರ್ಸ್. ಅದು ನಾವ್ ಹೇಗ್ ಬಳಸ್ಕೊಳ್ತೀವಿ ಅನ್ನೋದಿರೋದು. ಇನ್ ಗುಡ್ ವೇ. ತುಂಬಾ ಜನ ಇವಾಗ ಹೇಳ್ತಾರೆ, ಇವಾಗ ನಿರಂಜನ್ ಯಾವ್ದೋ ಒಂದ್ ಪಾರ್ಟಿಗೋ ಅಥವಾ ಪೂಜೆಗೋ ಎಲ್ಲೋ ಒಂದ್ ಫಂಕ್ಷನ್ ಹೋಗಿರ್ತೀವಿ, ಇನ್ ಕೇಸ್ ನಿರಂಜನ್ ಇಲ್ಲ ಅಂತಂದ್ರು ಎಲ್ಲೋ ಒಂದ್ ರೀತಿ ಸಣ್ಣದಾಗಿ ನಿರಂಜನ್ ನನ್ನಲ್ಲಿ ನೋಡ್ಬಿಟ್ಟಿರ್ತಾರೆ. ಸೊ ಅದಿದೆ ಎನರ್ಜಿ. ಹಾ. ಎಷ್ಟು ವರ್ಷ ಆಯ್ತು ಇವಾಗ ಮದುವೆ ಆಗಿ? 7.5-8 ವರ್ಷ. 8 ವರ್ಷ. 2017. 2017 ಅಲ್ಲಿ ಮದುವೆ ಆಗಿದೆ. 8 ವರ್ಷ ಆಗೋಯ್ತು ಅನ್ಸತ್ತ? ನಿಜವಾಗ್ಲೂ ಇಲ್ಲ. ನಿಜ ಹೇಳ್ಬೇಕು ಅಂತ ನಾವಿಬ್ರು ಫ್ರೆಂಡ್ಸ್ ಆಗಿರ್ತೀವಿ, ಕಿತ್ತಾಡ್ತೀವಿ, ಪಚ್ಚಪಾಕ್ತಿವಿ, ಫ್ರೆಂಡ್ಸ್ ಆಗಿರ್ತೀವಿ. ಸೊ ಹಾಗಾಗಿ ನಮಗ್ ಗೊತ್ತೇ ಆಗ್ತಾ ಇಲ್ಲ, ಟು ಬಿ ಆನೆಸ್ಟ್. ನಮ್ಗೆ ಪ್ರತಿ ವರ್ಷ ನಮ್ಮ ಮದ್ವೆ ದಿನ ಬಂದಾಗ ಇಷ್ಟು ವರ್ಷ ಆಯ್ತಾ ನಮ್ಗೆ ಮದ್ವೆ ಆಗಿ ಆತರ ಅನ್ಸುತ್ತೆ. ಎಸ್, ಖಂಡಿತವಾಗ್ಲು. ಬಿಕಾಸ್ ನನಗೋಸ್ಕರ ಒಬ್ಬ ವ್ಯಕ್ತಿ ಇದಾನೆ. ಐ ಥಿಂಕ್ ಮ್ಯಾರೇಜ್ ಎಲ್ಲ ತುಂಬಾ ಮುಖ್ಯ ಅನ್ಸುತ್ತೆ. ಸೊ ಅದಕ್ಕೆ ಐ ಆಮ್ ವೆರಿ ಹ್ಯಾಪಿ. ಯಾಕಂದ್ರೆ ಈಗ ನಾನು ನನ್ ಗಂಡನ್ಗೋಸ್ಕರ ಇರ್ತೀನಿ, ನನ್ ಗಂಡ ನನ್ಗೋಸ್ಕರ ದುಡಿತಾನೆ, ಎಲ್ಲ ಮಾಡ್ತಾನೆ. ನನ್ ಗಂಡನ್ಗೋಸ್ಕರ ನಾನೇನ್ ಮಾಡಕ್ ಸಾಧ್ಯನೋ ಅದನ್ನ ನಾನು ಮಾಡ್ತೀನಿ. ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ. ಲೈಫ್ ಲಾಂಗ್ ಒಬ್ಬ ವ್ಯಕ್ತಿ ನನ್ಗೋಸ್ಕರ ಇರ್ತಾನೆ. ನನ್ ಎಂತ ಕಷ್ಟ ಇರ್ಲಿ, ಸುಖ ಇರ್ಲಿ, ಏನೇ ಇರ್ಲಿ, ಆ ವ್ಯಕ್ತಿ ನನ್ಗೋಸ್ಕರ ಇರ್ತಾನೆ ಅನ್ನೋದು ನಂಗೆ ತುಂಬಾ ಖುಷಿ. ಅಲ್ಲಿಗೆ ಬರೋಣ ಆಮೇಲೆ. ಬಟ್ ನಾವು ನಿಮ್ಮ ಈ ಮದುವೆ ನಂತರ ತಾನೆ ನೀವು ಟಿವಿ ವೆರಿ ರೀಸೆಂಟ್ಲಿ? ಸೊ ಯಾವ ತರ ಇತ್ತು ಅಂದ್ರೆ ಎಕ್ಸ್ಪೀರಿಯನ್ಸ್? ಯಾಕಂದ್ರೆ ಕ್ಯಾಮ್ರಾ ಮಾಡಿ ಫೇಸ್ ಮಾಡಿದ್ದು ಮೊದಲಿತ್ತ ಅನುಭವ? ಇಲ್ಲ, ಸುಮ್ನೆ ಕ್ಯಾಮ್ರಾ ಫೇಸು ಅಂತಂದ್ರೆ ಏನಾದ್ರು ಒಂದು ಇಂಟರ್ವ್ಯೂ ನಿರಂಜನ್ ಜೊತೆ ಆತರ ಹೋದಾಗ ಅಷ್ಟೇ. ಬಟ್ ಪ್ರಾಪರ್ ಆಗಿ ನಾನು ಕಂಟೆಸ್ಟೆಂಟ್ ಆಗಿ ಹೋಗಿದ್ದು ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿರಂಜನ್ ಆಂಕರ್, ನನಗ್ ಭಯ ಇತ್ತು. ನಾನು ಗಿಲಿ ಶೋಗೆ ಹೋಗ್ಬಾರ್ದು ಅಂತ ಸಿಕ್ಕಾಪಟ್ಟೆ ಟೆನ್ಷನ್ ಇದೆ. ಬಿಕಾಸ್ ಅಲ್ಲಿರುವಂತ ಡೈಲಾಗ್ಸ್ ಆಗಿರ್ಲಿ, ಇನ್ನೊಂದಾಗಿರ್ಲಿ, ಒಂದ್ ಸ್ವಲ್ಪ ಏನೋ ಬೇರೆ ತರನೇ ಇರುತ್ತೆ. ಸೊ ಹಾಗಾಗಿ ನನ್ನಿಂದ ನಿರಂಜನ್ಗೆ ಏನಾದ್ರು ಕೆಟ್ಟ ಹೆಸರು ಬರುತ್ತಾ ಏನು ಆತರ ಎಲ್ಲ ಸ್ವಲ್ಪ ಹೆದರಿಕೆ ಇತ್ತು. ಬಟ್ ನಿರಂಜನ್ ನನಗೆ ಒಳ್ಳೆ ಸಪೋರ್ಟ್ ಮಾಡ್ದ. ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ, ನಿನಗ್ ಇಷ್ಟ ಆಯ್ತಾ, ನಿನ್ಗೆ ಹೋಗ್ಬೇಕು ಅಂತ ಅನ್ಸಿದ್ಯಾ, ನೀನೇನಾದ್ರು ಪ್ರೂವ್ ಮಾಡ್ಕೊಳಕ್ ಆಗೋ ತರ ಇದ್ರೆ. ಏನೋ ನೋಡಿ ಅವ್ರು ಕರೆದ್ರು, ನನ್ಗೆ ಗೊತ್ತಿಲ್ಲ ಏನ್ ನೋಡಿದ್ರೆ ಅಂತ. ಅದ್ ಮೊದ್ಲೇ ಏನು ಇದಿರ್ಲಿಲ್ಲ, ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ. ಏನು ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ. ಡ್ಯಾನ್ಸರ್ ಬೇಸಿಕಲಿ ಭರತನಾಟ್ಯಂ ಡ್ಯಾನ್ಸರ್. ದಿ ಶೋ ಕಾನ್ಸೆಪ್ಟೇ ಅದೇ ತರ ಅಲ್ವಾ? ಒಬ್ರು ಆಕ್ಟರು, ನಾನ್ ಆಕ್ಟರು, ನಾನ್ ಆಕ್ಟರ್ ಅಂತ ನೋಡಿದ್ದಾರೆ. ಯಾರಿಗಾದ್ರೂ ಏನು ಬರೋದಿಲ್ಲ ಅಂತ ಕರ್ಸ್ಕೊಂಡಿರೋದು. ಸೊ ಕರ್ಸ್ಕೊಂಡು ಮಾಡಿರೋಂಥದ್ದು. ಬಟ್ ಐ ಹ್ಯಾವ್ ಸೀನ್ ಯುವರ್ ಪರ್ಫಾರ್ಮೆನ್ಸಸ್, ಯು ವರ್ ಅಮೇಜಿಂಗ್. ಬರಲ್ಲ, ನಿಜ ಹೇಳಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ. ಅಂದ್ರೆ ಅದೇ ಹೇಳಿದ್ನಲ್ಲ, ನಾನ್ ಆಕ್ಟರ್ಸ್ ಅಂತ ಹೇಳಿಸ್ಕೊಳ್ಳೋ ಲೆವೆಲ್ಗೆ ಅಥವಾ ಆ ಕ್ಯಾಟಗರಿಗೆ ನಿಮ್ಮನ್ನ ಹೇಗೆ ಹಾಕಿದ್ರು ಅಂತ. ನಿಜವಾಗ್ಲೂ ಯಾಕಂದ್ರೆ ಇಂಟೋನೇಷನ್ಸ್ ಗೊತ್ತಿರ್ಲಿಲ್ಲ, ಅದೆಲ್ಲ ಬರುತ್ತೆ, ಡೈಲಾಗ್ ಡೆಲಿವರಿ ಗೊತ್ತಿರ್ಲಿಲ್ಲ, ಏನಂದ್ರೆ ಏನೂ ಗೊತ್ತಿರ್ಲಿಲ್ಲ, ಪಂಚ್ ಮಾಡೋದ್ ಹೆಂಗೆ ಅಂತ ಗೊತ್ತಿರ್ಲಿಲ್ಲ. ಈಗ ಯಾರೋ ಡೈಲಾಗ್ ಡೆಲಿವರಿ ಮಾಡ್ತಿದ್ದಾರೆ, ಅದು ಪಂಚ್ ಆಗ್ತಿದ್ರೆ ನಾನು ಸೆಲೆಕ್ಟ್ ಆಗಿರ್ಬೇಕು ಅಂತ ನನಗೆ ಗೊತ್ತಿರ್ಲಿಲ್ಲ.
ಇಟ್ಸ್ ಆಲ್ ಬಿಕಾಸ್ ಆಫ್ ಗಿಚ್ಚಿ ಗಿಲಿಗಿಲಿಯಿಂದ ನನಗೊಂದು ಸ್ವಲ್ಪ ಫುಲ್ ಅಂತ ನಾನು ಹೇಳೋದಿಲ್ಲ, ಅಟ್ಲೀಸ್ಟ್ ಒಂದ್ ಸ್ವಲ್ಪ ಆದ್ರೂ ಗೊತ್ತಾಗಿದೆ. ದಟ್ ಟಾಟ್ ಯು ದಟ್. ಯಾ, ಮತ್ತೆ ಮುಂದೆ ಮುಂದಕ್ಕೆ ದೇವ್ರ ಇಟ್ಟಂಗಾಗ್ಲಿ. ಯಾಕಂದ್ರೆ ನಾವೇನ ಆದ್ಮೇಲೆ ಜಾಸ್ತಿ ನೀವು ಅದ್ರ ಮೇಲೆ ಫೋಕಸ್ ಮಾಡಕ್ ಹೋಗಿಲ್ಲ. ಇಲ್ಲ, ನಾನ್ ಫೋಕಸ್ ಮಾಡಿದ್ರೆ ಅವ್ರು ನನ್ನ ಕರೀಲಿಲ್ಲ, ಯಾಕೆಂತ ಗೊತ್ತಿಲ್ಲ, ಅದಕ್ಕೆ ಬಿಟ್ಬಿಡಿದೀನಿ. ಯಾಕೆ ಅದು ಅಂತಲ್ಲ, ಬೇರೆ ಯಾವ್ದಕ್ಕೂ ಕೂಡ ಬೇರೆ ಯಾವ್ದಕ್ಕೆ ಅಂತಂದ್ರೆ ನಾನು ಸೀರಿಯಲ್ಗೆ ಮತ್ತೆ ಶಾರ್ಟ್ ಫಿಲಮ್ಸ್ಗೆ ಅದಕ್ಕೆಲ್ಲ ಮಾಡಿದೀನಿ, ಹೋಗಿ ಬರೋದು ಎಲ್ಲ ಆತರ ಮಾಡಿದೀನಿ. ಅದು ಬಿಟ್ಟು ಇನ್ನೊಂದ್ ಏನ್ ಗೊತ್ತಾ, ಈಗ ಬೇರೆ ಚಾನೆಲ್ಗಾದ್ರೆ ನಾವು ಅವ್ರಿಗೆ ಕೆಲಸ ಮಾಡ್ಬೇಕು. ಯಾಕೆ ನಾವು ಬೇರೆಯವ್ರ ಕೆಲಸ ಮಾಡ್ಬೇಕು? ಅದಕ್ಕೆ ನಂದೇ ಒಂದು ಚಾನೆಲ್ ಶುರು ಮಾಡ್ಕೊಂಡ್ಬಿಟ್ಟೆ. ಹಚ್ಕೊಂಡ್ಬಿಟ್ಟಿದ್ದು. ಜನಕ್ಕೆ ನಾನು ಹತ್ರವಾಗಿರ್ಬೇಕು. ಮತ್ತೆ ಇದಕ್ಕಿಂತ ಹತ್ರ ಬೇರೆ ಯಾವ್ದು ಇರೋದಕ್ಕೆ ಸಾಧ್ಯ ಇಲ್ಲ, ಚಾನ್ಸೇ ಇಲ್ಲ. ಇದು ಬರೀ ಶೋ ಅಲ್ಲಿ ನನ್ನ ಆಕ್ಟಿಂಗ್ ನೋಡ್ತಾರೆ, ನಾನು ಯಾವ ಕ್ಯಾರೆಕ್ಟರ್ ಮಾಡ್ತೀನಿ ಅದ್ರ ಬಗ್ಗೆ ಮಾತ್ರ ಗೊತ್ತಿರುತ್ತೆ. ಇಟ್ ಕಮ್ಸ್ ಟು ಯೂಟ್ಯೂಬ್, ನನ್ನ ಲೈಫ್ ಜರ್ನಿ, ನಾನ್ ಹೇಗಿರ್ತೀನಿ, ನನ್ನ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಜನಕ್ಕೆ ಇಷ್ಟ ಆದ್ರೆ ಇಷ್ಟ ಆಗ್ತೀನಿ, ಇಷ್ಟ ಆಗಿಲ್ಲ ಅಂದ್ರೆ ಇಷ್ಟ ಆಗಿಲ್ಲ. ಸೊ ಆತರ. ಸೊ ನಾನು ಆಕ್ಚುಲಿ ತುಂಬಾ ಈ ಲಾಕ್ಡೌನ್ ಟೈಮಲ್ಲಿ ತುಂಬಾ ಜನ ವ್ಲಾಗ್ಸ್ ಮಾಡೋಕ್ ಶುರು ಮಾಡಿದ್ರು. ನನ್ಗೆ ಇವಾಗ ಅನ್ಸುತ್ತೆ ಒಂದೊಂದ್ಸರಿ, ಲಾಕ್ಡೌನ್ ಟೈಮಲ್ಲಿ ನಾನು ಶುರು ಮಾಡ್ಬೇಕಾಗಿತ್ತು, ಇನ್ನೂ ಜನಕ್ಕೆ ಇನ್ನೂ ಜಾಸ್ತಿ ಹತ್ರ ಆಗ್ತಿದ್ದೆ ಅಂತ. ಬಟ್ ನನ್ನ ಟೈಮ್ ಇವಾಗಿತ್ತೇನೋ, ಅದಕ್ಕೆ ಶುರು ಮಾಡಿದೀನಿ. ಲೇಟ್ ಆಗೋದ್ರೂ ಪರವಾಗಿಲ್ಲ, ಬಂದಿದ್ದೀನಿ, ಹೆಜ್ಜೆ ಇಟ್ಟಿದ್ದೀನಿ. ಯಾವತ್ತೂ ಲೇಟ್ ಅಲ್ಲ ನೋಡಿ, ನಾವು ಇಷ್ಟು ಲೇಟ್ ಸ್ಟಾರ್ಟ್ ಮಾಡಿದೀವಿ. ನಮ್ಗೆ ಅಂತ ಒಂದು ಟೈಮ್ ಇರುತ್ತೆ, ಅಷ್ಟೇ. ಆ ಟೈಮಲ್ಲಿ ನಾವು ಶುರು ಮಾಡ್ಬೇಕು, ಆಗಿದೆ ಅಷ್ಟೇ. ಒಂದು 10 ವರ್ಷ ಹಿಂದೆನೆ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ, ನೋಡಿ ಗ್ಯಾಜೆಟ್ ಶೋ ಅದು ಇದೆಲ್ಲ ಮಾಡಿದ್ದೆ. ನೋಡಿ, ನೀವು ಸೀನಿಯರ್ ಸಿಟಿಸನ್ ಇದ್ರಲ್ಲಿ. ಅಲ್ಲ, ಐ ಆಮ್ ಎನಿವೇ ಸೀನಿಯರ್ ಸಿಟಿಸನ್. ನೀವೇ ಹೇಳಿದ್ರಲ್ಲ ಎಷ್ಟೋ ವರ್ಷದಿಂದ. ಹೌದು, ಅಫ್ಕೋರ್ಸ್ ನಾನು ಸ್ಕೂಲಲ್ಲಿ ಇದ್ದಾಗಿಂದ. ಆಯ್ತು, 20 ವರ್ಷ ಆಗ್ತಾ ಬಂತು ಇಂಡಸ್ಟ್ರಿಗೆ ಬಂದು. ಆಬ್ವಿಯಸ್ಲಿ ಆವಾಗ ಹುಟ್ಟಿದವರು ಕೂಡ ಇವಾಗ ಕಾಲೇಜ್ ದಾಟಿ ಕೆಲಸ ಮಾಡ್ತಿರ್ತಾರೆ. ಹೌದು, ಏನ್ ಮಾಡೋದು, ಬೇಗ ಮದ್ವೆ ಆದ ಹೆಣ್ಮಕ್ಳು ಮದ್ವೆನೂ ಆಗಿ ಮಕ್ಳು ಆಗಿರುತ್ತೆ. ಹೌದು. ಅವ್ರ ಮಕ್ಳು ಕೂಡ ಅವ್ರ ಏನು ಮಕ್ಕಳಲ್ಲಿ ಇಟ್ಕೊಂಡು ಟಿವಿ ಇವಾಗ ನೋಡ್ತಿರ್ತಾರೆ. ಮಜಾ ಅಂದ್ರೆ ಆ ಮಕ್ಕಳದು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಆಗಿರುತ್ತೆ, ಒಂದು ಇನ್ಸ್ಟಾ ಪೇಜ್ ಆಗಿರುತ್ತೆ. ಆ ಇನ್ಸ್ಟಾ ಪೇಜ್ ಮಗುಗೆ ಇನ್ಸ್ಟಾಗ್ರಾಮ್ ಅಂತಾನೂ ಗೊತ್ತಿರೋದಿಲ್ಲ, ಮಾತಾಡಕ್ಕೂ ಬಂದಿರೋದಿಲ್ಲ, ಆದ್ರೂ ಅದೊಂದು ಪೇಜ್ ಇರುತ್ತೆ. ಅದು ಸಿಕ್ಕಾಪಟ್ಟೆ ಫೇಮಸ್ ಆಗಿರುತ್ತೆ. ಮ್ಯಾನೇಜ್ಡ್ ಬೈ ಅಂತ ಇನ್ನೊಂದು, ಮ್ಯಾನೇಜ್ಡ್ ಬೈ ಅವ್ರ ಅಮ್ಮ ಅಥವಾ ಅವ್ರ ಅಪ್ಪ. ಹಾಗೆ ನಮ್ಗೆ ಮೆಸೇಜ್ಗಳು ಬರ್ತಿರ್ತವೆ, ಈ ಒಂದ್ 8-10 ವರ್ಷದ ಮಕ್ಕಳು, ಇವರು ಹಿಂಗ ಇದ್ ಮಾಡ್ತಿದ್ದಾರೆ, ಅದನ್ನ ಇದ್ ಮಾಡಿ ಪ್ರಮೋಟ್ ಮಾಡಿನೋ ಅಥವಾ ನಿಮ್ಗೂ ಅದು ಏನೋ ಕಮ್ಮಿ ಇರಲ್ಲ. ಸೊ ಆತರ ಬಂದಿದೆ. You are also a part of the social media game. So called ಇದು ಓವರ್ ಇವಾಗಿನ ಅದು ಅನಿವಾರ್ಯ ಕೂಡ, ಎಲ್ಲರೂ ಕೂಡ ಅದ್ರಲ್ಲಿ ಒಂದು ಭಾಗವಾಗಿರ್ಲೇಬೇಕಾಗತ್ತೆ. ಈಗ ಆಕ್ಚುಲಿ ನನ್ಗನ್ಸೋ ಪ್ರಕಾರ ಟೆಲಿವಿಷನ್ಗಿಂತ ಡಿಜಿಟಲ್ ಮೀಡಿಯಾನೇ ತುಂಬಾ ಮುಂದೆ ಇದೆ. ನಿಜ. ಇನ್ಸ್ಟಾಗ್ರಾಮ್ ತಗೊಳ್ಳಿ, ಯೂಟ್ಯೂಬ್ ಆಗಿರ್ಲಿ, ಇನ್ನೊಂದಾಗಿರ್ಲಿ, ಜನ ಮೂವಿಯಲ್ಲಿ ಆಕ್ಟ್ ಮಾಡುವಂತ ವ್ಯಕ್ತಿಗಳು ಪರಿಚಯ ಇರ್ತಾರೋ ಇಲ್ವೋ, ಯೂಟ್ಯೂಬರ್ ಪರಿಚಯ ಇರ್ತಾರೆ, ಒಬ್ರು ಇನ್ಫ್ಲೂಯೆನ್ಸರ್ ಪರಿಚಯ ಇರ್ತಾರೆ, ಆ ತರದ್. ಬಿಕಾಸ್ ಡೈಲಿ ಬೇಸಿಸ್ ಅಲ್ಲಿ ಅವ್ರದ್ದು ಏನೋ ಒಂದು ಕಂಟೆಂಟ್ ನ ಅವರು ಹಾಕ್ತಾನೆ ಇರ್ತಾರೆ. ಸೊ ಬೇಗ ಕನೆಕ್ಟ್ ಆಗ್ಬಿಡ್ತಾರೆ. ಈಗ ಒಂದು ಮೂವಿ ತಗೊಳ್ಳಿ, ಈಗ ಸೀರಿಯಲ್ ಆದ್ರೆ ದಿನ ಬರ್ತಾ ಇರುತ್ತೆ, ದಿನ ನೋಡ್ತಾರೆ. ವೆನ್ ಇಟ್ ಕಮ್ಸ್ ಟು ಮೂವಿ ಅಂತಂದ್ರೆ ವರ್ಷಕ್ಕೊಂದ್ಸರಿನೋ, ಅದು ವರ್ಷದಲ್ಲಿ 2-3 ಮೂವೀಸ್ ಬರುತ್ತೆ, ಅಥವಾ 2-3 ವರ್ಷಕ್ಕೊಂದ್ಸರಿ ಮಾಡೋರು ಇದ್ದಾರೆ. ಅದು ಹಿಟ್ ಆದ್ರೆ ಆಯ್ತು, ಇಲ್ಲ ಅಂತಂದ್ರೆ ಇಲ್ಲ. ಸೊ ಅದಕ್ಕಿನ್ನ ಇದು ಬೆಸ್ಟ್ ಅಲ್ವಾ? ಡೈಲಿ ಏನೋ ನಮ್ಮ ಮನೇಲೇ ಇರ್ತಾರೆ, ನಮ್ ಜೊತೆನೆ ಮಾತಾಡ್ತಾ ಇದಾರೆ ಅನ್ನೋ ತರ ಫೀಲ್ ಇರುತ್ತೆ. ಸೊ ಹಾಗಾಗಿ ಇಟ್ಸ್ ಗುಡ್. ಯಾ, ಇಟ್ಸ್ ಗುಡ್. ಆಕ್ಚುಲಿ ನಿಜ ಹೇಳ್ಬೇಕು ಅಂತಂದ್ರೆ ಟೆಲಿವಿಷನ್ಗಿಂತ ನನಗೆ ಈಗ ಆಕ್ಚುಲಿ ಯೂಟ್ಯೂಬೇ ಸ್ವಲ್ಪ ಜನ ಜಾಸ್ತಿ ಇಷ್ಟಪಡ್ತಾ ಇದಾರೆ. ಓಕೆ. ಅಂದ್ರೆ ನೀವು ಅದೇ ಅಲ್ಲಿ ಏನೋ ಒಂದ್ ಸ್ವಲ್ಪ ನಿಮ್ಗೊಂದು ಟೆನ್ಷನ್ ಇತ್ತು, ನೆಗೆಟಿವ್ ಅದು ಇದು ಬರಬಹುದು, ಅಥವಾ ಆ ತರದ ಡೈಲಾಗ್ಸ್ಗೂ ಕೂಡ ನೀವು ಇದಾಗಬೇಕಾಗಿತ್ತು. ಅದೇನಾದ್ರೂ ಇದಾಯ್ತಾ ನಿಮ್ಗೆ ಆ ಟೈಮಲ್ಲಿ? ನಿಜ ಹೇಳ್ಬೇಕು ಅಂದ್ರೆ ಆತರ ಆಗಿಲ್ಲ. ಬೈ ಗಾಡ್ಸ್ ಗ್ರೇಸ್ ಆತರ ಆಗಿಲ್ಲ. ಏನೋ ನನಗೇನೋ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ ಅಥವಾ ನನ್ನನ್ನ ಜನ ಇಷ್ಟ ಪಡದೇ ಇಲ್ಲ, ಆತರ ಆಗಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ಗಿಚ್ಚಿ ಗಿಲಿ ಸೀಸನ್ 1 ಅಲ್ಲಿ ನಾನು ಮಾಡಿದ್ದು, ಜನ ಇವಾಗ್ಲೂ ನನ್ನ ಕೇಳ್ತಾರೆ, ನೀವ್ ಯಾಕೆ ಮತ್ತೆ ಗಿಚ್ಚಿ ಗಿಲಿ ಮಾಡ್ಬಾರ್ದು, ಶೋನೇ ಮಾಡ್ತಾ ಇಲ್ಲ, ಬಟ್ ಸ್ಟಿಲ್ ನೀವ್ ಯಾಕೆ ಮಾಡ್ಬಾರ್ದು ಆತರ ಕೇಳ್ತಾರೆ. ನನಗೆ ಆಶ್ಚರ್ಯ ಆಗೋದೇನಪ್ಪಾ ಅಂತಂದ್ರೆ, ಈಗೇನೋ ಒಂದು 30 years 40 years ಆ ಏಜ್ ಅಲ್ಲಿ ಇರೋರು ಕೇಳಿದ್ರೆ ಒಂದ್ ಅರ್ಥ ಇದೆ. ಬಟ್ ನನಗೆ ನೀವು ನಂಬ್ತಿರೋ ಬಿಡ್ತಿರೋ, ಒಂದು 60 years
50 ಇಯರ್ಸ್ ಆ ರೇಂಜ್ ಅಲ್ಲಿ ಅಂಕಲ್ ಆಂಟಿರು ನನ್ನನ್ನ ಕೇಳ್ತಾರೆ, ಗಿಚ್ಚಿಗಿಲಿಗಿಲಿ ಶೋ ನೀನ್ ತುಂಬಾ ಚೆನ್ನಾಗಿ ಮಾಡಿದ್ರಿ, ಈ ಸ್ಕಿಟ್ ಚೆನ್ನಾಗಿತ್ತು, ಹಿಂಗ್ ಮಾಡಿದ್ರಿ. ನೆನ್ಪಿಟ್ಕೊಂಡು ನೆನ್ಪಿಟ್ಕೊಂಡು ಆ ಸ್ಕಿಟ್ಟು, ಆ ಕ್ಯಾರೆಕ್ಟರ್ ನೀವು ಯಾವ್ದೋ ಒಂದು ಅಜ್ಜಿ ಕ್ಯಾರೆಕ್ಟರ್ ಮಾಡಿದ್ರಲ್ವಾ ಅದ್ ಚೆನ್ನಾಗಿತ್ತು. ಆಮೇಲೆ ಇನ್ನೊಂದು ನೀವು ವಿಲೇಜ್ ಜಾತ್ರೆ ಸ್ಕಿಟ್ ಮಾಡಿದ್ರಿ, ಅದ್ರಲ್ಲಿ ನಂಗೆ ಆಕ್ಚುಲಿ ಡೈಲಾಗೇ ಇಲ್ಲ, ಬರೀ ಒಂದೇ ಒಂದ್ ಡೈಲಾಗ್, ನಾನು ಅಮ್ಮ ಅಷ್ಟೇ. ಅದ್ರಲ್ಲಿ ಬಂದು ಇನ್ ಬಿಟ್ವೀನ್ ಬಂದು ಎಲ್ಲರೂ ಬಂದು ಇದ್ ಮಾಡ್ತಿರ್ತಾರೆ, ಗಲಾಟೆ ಮಾಡ್ತಿರ್ತಾರೆ. ಆ ಸ್ಕಿಟ್ ನೆಲ್ಲ ನೆನ್ಪಿಟ್ಕೊಂಡಿದ್ದಾರೆ. ಆಮೇಲೆ ನಂದು ನಿರಂಜನ್ದು, ಯಾಕಂದ್ರೆ ಈಗ ಕಂಟೆಂಟು ಅದ್ ಏನ್ ಆಟೋಮೆಟಿಕ್ ಆಗಿ ಹೋಗ್ತಿರೋದು, ಏನೋ ಒಂದು ಪ್ಲಾನ್ ಮಾಡಿರ್ತಾರೆ, ಬಟ್ ಅಲ್ಲಿ ಆಗೋದು ಇನ್ನೊಂದ್ ತರ ಇರುತ್ತೆ. ಎಸ್ಪೆಷಲಿ ಇವಾಗ ನನ್ನ ನಿರಂಜನ್ ಲೈಫ್ ಅಲ್ಲಂತೂ ಎಲ್ಲ ಡಿಫ್ರೆಂಟ್ ಆಗೇ ಆಗಿರೋದು. ಸೆಟ್ ಅಲ್ಲಿ ಮದ್ವೆ ಆಗಿರೋದು. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ, ನನಗನ್ಸೋ ಪ್ರಕಾರ ಗಂಡ ಹೆಂಡತಿ ಕಂಟೆಸ್ಟೆಂಟ್ ಆಗಿ ಒಂದ್ ಶೋಗ್ ಹೋಗಿರ್ಬೋದು, ಬಿಗ್ ಬಾಸ್ ಅಥವಾ ಇನ್ನೊಂದು, ಅಥವಾ ಯಾವ್ದೋ ಡ್ಯಾನ್ಸ್ ಶೋಗೋ ಹಂಗೆ. ಬಟ್ ನನಗನ್ಸೋ ಪ್ರಕಾರ ಗಂಡ ಹೋಸ್ಟ್ ಆಗಿ ಹೆಂಡತಿ ಕಂಟೆಸ್ಟೆಂಟ್ ಆಗಿ ಯಾರಿಗೂ ಮಾಡಿಲ್ಲ. ಅದೇ ನನ್ನ ವಿಚಾರದಲ್ಲಿ ಆಗಿದೆ. ಐತಿಹಾಸಿಕವಾದ ನಾವೊಂಥರ ಇಷ್ಟು ಕ್ರಿಯೇಟ್ ಮಾಡ್ಬಿಡಿದೀವಿ. ಸೊ ಹಾಗಾಗಿ ಇವಾಗ ಟ್ರೆಂಡ್ ಸೆಟ್ಟರ್ಸ್ ಇನ್ ಅ ಲಾಟ್ ಆಫ್ ವೇಸ್. ಯಾ ಅಲ್ಲೇನೋ ಅವ್ನು ಯಾರೋ ಹುಡುಗಿಯರ ಜೊತೆ ಏನಾದ್ರು ಫ್ಲರ್ಟ್ ಮಾಡ್ತಿರೋದು, ಅದೊಂದು ರಿಯಾಕ್ಷನ್ ಆಟೋಮೆಟಿಕ್ ಆಗಿ ಬರುತ್ತೆ. ಅದು ಜನಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ನಮ್ದು ಬಿಡ್ತಿರೋ ದರ್ಶನ್ ಸರು ನನ್ನ ಕೇಳಿದ್ರು, ಏನಮ್ಮ ನಿನ್ ಗಂಡನ್ ಇಷ್ಟೊಂದ್ ಕಾಲ್ ಎಳಿತೀಯಾ? ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಸರ್ ನೀವ್ ನೋಡಿದೀರಾ? ಗಿಚ್ಚಿಗಿರಿ ಇಲ್ಲಿ ಶೋ ಅಲ್ಲಿ ನೋಡಿದೀನಿ, ಕಾಲ್ ಎಳಿಯೋದೆಲ್ಲ ನಾನು ನೋಡಿದೀನಿ, ಹಂಗೆ ಹಿಂಗೆ ಅಂತ. ನನ್ಗೆ ಶಾಕ್ ಆಗೋಯ್ತು. ನನ್ಗೆ ಐ ಫೀಲ್ ಸೋ ಹ್ಯಾಪಿ. ಎಷ್ಟೊಂದ್ ಜನ ಅದೇ ಹೇಳ್ತಾರೆ, ನಿಮ್ ಗಂಡನ್ಗೆ ಹಾಗೆ ಏನು ಕಾಲು ಎಳಿತಾರೆ, ಟಾರ್ಚರ್ ಕೊಡಿ, ಚೆನ್ನಾಗಿರುತ್ತೆ, ಅದನ್ನ ನೋಡೋದಕ್ಕೆ ಖುಷಿ ಆಗತ್ತೆ, ಹಂಗೆ ಹಿಂಗೆ ಅಂತ. ರಿಯಲ್ ಲೈಫ್ ಅಲ್ಲೂ ಕೂಡ ನಿರಂಜನ್ ಯಾರಾದ್ರೂ ಆ ಕಡೆ ಈ ಕಡೆ ಹೋಗ್ತಾ ಇದ್ರೆ ಪ್ಯಾನು ಟಿಲ್ಟು ಆಗ್ತಿರತ್ತ? ಆಗ್ತಾ ಇರುತ್ತೆ, ಖಂಡಿತವಾಗ್ಲು. ಸಂಸಾರ ಅಂದ್ರೆ ಹಂಗೆಲ್ಲ ಇರ್ಬೇಕು. ಅವಾಗ ಇಲ್ಲಿ ಪಟಾಕಿ ಸಿಡಿಮದ್ದು, ಹಾ ಕಿಚನ್ ಅಲ್ಲಿ ಸೌಟು, ಇಲ್ಲ ಅಂತಂದ್ರೆ ನಿಂತ್ಕೋ ಒಗ್ಗರಣೆ ಹಾಕ್ತಾರೆ ಸಾಕು, ಸಾಸಿವೆ ಚಿಟಾಪಟ್ ಅಂತ ಸಿಡಿಯುತ್ತೆ, ಅದೇ ಆಗುತ್ತೆ. ಹಾಗೆ ನಾವ್ ಅವಾಗ WWE ಎಲ್ಲ ಆಗ್ತಾ ಇರುತ್ತೆ ಮನೇಲಿ. ಅದಾದ್ರೆ WWF ಯಾ ಖಂಡಿತವಾಗ್ಲು ಆಗ್ತಾ ಇರುತ್ತೆ. ಅದಾದ್ರೆ ಚೆನ್ನಾಗಿರುತ್ತೆ. ಆ ಪ್ಯಾಚಪ್ ಸೆಷನ್ 1 hour 2 hour ಮಾತು ಬಿಡೋದು ಇಲ್ಲ. ಕಾಮ್ ಬಿಫೋರ್ ದ ಸ್ಟಾರ್ಮ್. ಯಾ ಗೊತ್ತಾಗೋದು, ಓ ಇವಳಿಗೇನು ಆಗಿದೆ ಈಗ ಗೊತ್ತಾಗೋದು, ಹೇಳು ಪರವಾಗಿಲ್ಲ ಏನಾಯ್ತು ಹೇಳು, ಹಂಗೆ ಹಿಂಗೆ ಅಂತ. ಸೊ ಆಗ್ತಾ ಇರುತ್ತೆ. ಸೊ ನಾವೇ ಬಟ್ ಇಬ್ರು ಹೀಗೇನಾ, ಅಥವಾ ಯಾರಾದ್ರೂ ಒಬ್ರು ಅಟ್ಲೀಸ್ಟ್ ಸ್ವಲ್ಪ ಲೈಕ್ ಸ್ವಲ್ಪ ಸಮಾಧಾನದ? ಅವನೇ ಸ್ವಲ್ಪ ಸಮಾಧಾನ ಆಗೋದು, ತಾಳ್ಮೆ ಜಾಸ್ತಿ. ತಾಳ್ಮೆ ಇದೆ ಅವನಿಗೆ ಒಂದ್ ಸ್ವಲ್ಪ. ನನಗೂ ಇದೆ, ಬಟ್ ಅವರು ನನಗಿಂತ ದೊಡ್ಡೋರಲ್ವಾ, ಸೊ ಹಾಗಾಗಿ ದೊಡ್ಡವ್ರಿಗೆ ಸ್ವಲ್ಪ ತಾಳ್ಮೆ ಇರ್ಬೇಕು ಬೈ ಡಿಫಾಲ್ಟ್. ನಾನ್ ಹೇಳ್ತೀನಿ, ನೀನ್ ದೊಡ್ಡವಂತಾನೆ, ನೀನು ಅದನ್ನು ಹೊರಸ್ಬಿಡೋದು ಪಾಪ, ನೀನ್ ದೊಡ್ಡವಂತಾನೆ, ತಾಳ್ಮೆಯಿಂದ ಇರು ಹಾಗೆ. ಸೊ ನಿಮ್ಮ ಲವ್ ಸ್ಟೋರಿ, ನಿಮ್ ಮದ್ವೆ ಕಥೆ ತುಂಬಾ ಜನ ಕೇಳಿದ್ದಾರೆ, ಮಾತಾಡಿದ್ದಾರೆ. ಸೊ ನಾವು ಅಲ್ಲಿ ಅಷ್ಟೊಂದು ಡೀಟೇಲ್ ಆಗಿ ಅದ್ರ ಬಗ್ಗೆ ಮಾತಾಡ್ಬೇಕಾಗಿಲ್ಲ. ನನ್ಗೂ ಹೇಳಿ ಸಾಕಾಗೋಗಿದೆ. ಯಾರಾದ್ರೂ ಕೇಳಕ್ ಬಂದ್ರೆ ಪ್ಲೀಸ್ ನಿಮ್ ಬೇಕಾದ್ರೆ ಲಿಂಕ್ ಕಳಿಸ್ಬಿಡ್ತೀನಿ, ನೋಡ್ಕೊಳ್ಳಿ. ಮತ್ತಂತೂ ನನಗೆ ಹೇಳಿ ಸಾಕಾಗೋಗಿದೆ. ನಿಜ. ನಮ್ಮ ಚಾನಲ್ ಉದ್ದೇಶನೂ ಅದೇನೆ. ಸೊ ಆ ರೀತಿ ಕೇಳಿದ್ದನ್ನೇ ಕೇಳಿ ಕುಯ್ದದ್ದನ್ನೇ ಕುಯ್ಯೋ ಪ್ರಯತ್ನ ಬೇಡ ಅನ್ನೋ ಒಂದು ಉದ್ದೇಶ ನಮ್ದು. ಅದು ನಿಜ. ಯಾಕಂದ್ರೆ ನನ್ಗೂ ಅದೇ ತರ ಮಾತಾಡಿ ಬೋರ್ ಆಗ್ಬಿಡುತ್ತೆ. ಅದನ್ನೇ ಹೇಳಿದ್ದೇನೆ ಹೇಳ್ಕೊಂಡು ಲೈಫಲ್ಲಿ ದಿನ ಚಿತ್ರಾನ್ನ ತಿನ್ನಕ್ ಆಗಲ್ವಲ್ಲ. ಚಿತ್ರಾನ್ನ ಫೇವ್ರೇಟ್ ಆಗಿದ್ರು ನಾನು ತಿನ್ನಕ್ ಆಗಲ್ಲ. ವಿಚಿತ್ರಾನ್ನ ಇರ್ಬೇಕು. ಅವಾಗ ವಿಚಿತ್ರಾನ್ನ, ಟೊಮೆಟೊ ಚಿತ್ರಾನ್ನ, ಮ್ಯಾಂಗೋ ಚಿತ್ರಾನ್ನ ಎಲ್ಲ ಇರ್ಬೇಕು, ಅವಾಗೆ ಚೆನ್ನಾಗಿರುತ್ತೆ. ನಿಮ್ ಫೇವ್ರೇಟ್? ನನ್ ಫೇವ್ರೇಟ್ ಮ್ಯಾಂಗೋ ಚಿತ್ರಾನ್ನ. ಚಿತ್ರಾನ್ನಗಳಲ್ಲಿ ಆಯ್ತು, ಬಟ್ ಅದರ್ವೈಸ್ ಐ ಲೈಕ್ ಕರ್ಡ್ ರೈಸ್. ಮೊಸರನ್ನ ಪ್ರಿಯ ನಾನು. ಏನಕ್ಕೆ? ಅದೇನೋ ಕಂಫರ್ಟ್ ಫುಡ್ ಅದು. ಎನಿ ಡೇ ಎಲ್ಲೇ ಹೋಗ್ಲಿ, ಏನ್ ಸಿಕ್ಕಿದ್ರು ಸಿಗ್ಲಿಲ್ಲ ಅಂತಂದ್ರು ಮೊಸರನ್ನ ಒಂದ್ ಇದ್ಬಿಟ್ರೆ ಹೊಟ್ಟೆ ತಂಪಿಗಿರುತ್ತೆ. ಸೊ ಬೆಸ್ಟ್. ಸೈಡ್ ಎಫೆಕ್ಟ್ ಆಗಲ್ಲ, ಏನೂ ಇಲ್ಲ, ನೆಮ್ಮದಿಯಾಗಿರ್ಬೋದು. ಅದನ್ನ ಅಷ್ಟು ಕೆಟ್ಟದಾಗಿ ಮಾಡೋದಕ್ಕೆ ಆಗದೆ ಇರುವಂತದ್ದು ಕೂಡ ಅದೇ ಅನ್ಸುತ್ತೆ. ಅದನ್ನು ಕೆಲವರು ಮಾಡಾಕ್ತಾರೆ, ಅದು ಟ್ಯಾಲೆಂಟ್. ಅಯ್ಯಯ್ಯೋ, ನನಗೆ ಮೊಸರನ್ನ ಹುಳಿ ಇರಬಾರ್ದು. ಕೆಲವರು ಹುಳಿ ಮಾಡ್ಬಿಟ್ಟಿರ್ತಾರ, ಅದು ಇಷ್ಟ ಆಗೋದಿಲ್ಲ. ಆಮೇಲೆ ತುಂಬಾ ಗಟ್ಟಿ ಮೊಸರು ಕಮ್ಮಿ ಹಾಕ್ಬಿಟ್ಟಿರ್ತಾರ, ಅದು ಇಷ್ಟ ಆಗಲ್ಲ. ನಂಗೆ ಒಗ್ಗರಣೆ ಹಾಕಿರ್ಬೇಕು. ಇಲ್ಲ ಒಗ್ಗರಣೆನೇ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಉಪ್ಪು ಹಾಕಿದ್ರೆ ಸಾಕು. ಉಪ್ಪು ಸರಿ ಅಂದ್ರೆ ಕರೆಕ್ಟ್
ಪೋರ್ಷನ್ ಅಲ್ಲಿ ಹಾಕಿದ್ವಿ. ಅದು ಸಾಕು. ಅಡಿಗೆ ನಿಮ್ಮ ಇದ್ರಲ್ಲೂ ಕೂಡ ಮಾಡ್ತಿರ್ತೀರಾ, ನಿಮ್ಮ ಚಾನಲ್ ಅಲ್ಲಿ ಕೂಡ. ಹೌದು. ಅಂದ್ರೆ ಅದ್ ನಿಮ್ಗೆ ತುಂಬಾ ಇಷ್ಟ ಅಂತ ಮಾಡೋದು ಅಥವಾ ಈ ವ್ಯೂಸ್ ಬರ್ಲಿ ಅಂತ ಮಾಡೋದು? ಇಲ್ಲ, ನನಗೆ ಬೇಸಿಕಲಿ ಅಡಿಗೆ ಮಾಡೋದು ಅಂತಂದ್ರೆ ಇಷ್ಟ, ತುಂಬಾನೇ ಇಷ್ಟ. ತುಂಬಾನೇ ಇಷ್ಟ. ನನಗೆ ಯಾರಾದ್ರೂ ಹೊಟ್ಟೆ ಹಸುಕೊಂಡ್ ಬಂದಿದ್ದಾರೆ ಅಂತಂದ್ರೆ ಹ್ಮ್. ಏನ್ ಮಾಡಾಕ್ತೀನಿ ಅಂತಲ್ಲ, ಅಟ್ಲೀಸ್ಟ್ ಅವ್ರಿಗೆ ಆ ಮೊಮೆಂಟ್ಗೆ ಅವ್ರಿಗೆ ಹೊಟ್ಟೆ ತುಂಬಿಸೋ ಜವಾಬ್ದಾರಿ ಅಂತೂ ನಂದು. ನಾನು ಮಾಡೇ ಮಾಡ್ತೀನಿ. ಅದೆಷ್ಟೊತ್ತೇ ಆಗಿರ್ಲಿ, ಅದೇನೇ ಆಗ್ಲಿ, ಏನೇ ಆಗಿರ್ಲಿ, ತೊಂದ್ರೆ ಇಲ್ಲ ನನಗೆ. ಹ್ಮ್ ನನ್ ಮಾಡಾಕ್ತೀನಿ. ನನಗೆ ಯಾರಾದ್ರೂ ತಿನ್ನಕ್ಕಿದ್ರೆ ಮಾಡ್ತೀನಿ. ಹೊಟ್ಟೆ ಹಸು ಅಂತ ಬಂದ್ರೆ ಮಾಡ್ತೀನಿ. ಎನಿಥಿಂಗ್. ಹ್ಮ್ ಓ ಅದೇ ಮಾಡ್ಬೇಕು ಇದೇ ಮಾಡ್ಬೇಕು ಅಂತಲ್ಲ, ಐ ಮೇಕ್ ಶೂರ್ ಐ ಡೂ ಇಟ್. ಹ್ಮ್. ಹಾಗೆ ನನಗ್ ಫಸ್ಟ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ, ನಾನು ಡಿಗ್ರಿವರೆಗೂ ನಾನು ಅಡಿಗೆ ಏನು ಕಲ್ತಿರ್ಲಿಲ್ಲ. ಹ್ಮ್ ನಮ್ಮಮ್ಮ ಒಂದ್ಸರಿ ಹಾಸ್ಪಿಟಲೈಸ್ಡ್ ಆದ್ರು. ಹ್ಮ್. ಸೊ ಆ ಟೈಮಲ್ಲಿ ನನಗೆ ನಮ್ ದೊಡ್ಡಮ್ಮ ಆ ಅವಾಗ ಬಂದು ಅಡ್ಗೆ ಮಾಡ್ತಾ ಇದ್ರು. ದೆನ್ ಐ ಡಿಸೈಡೆಡ್, ನಮ್ಮಮ್ಮನಿಗೆ ನಾನ್ ಅಡಿಗೆ ಮಾಡೋದ್ ಬಿಟ್ಬಿಟ್ಟು ನಮ್ ದೊಡ್ಡಮ್ಮನೋ ಅಥವಾ ಇನ್ನೊಬ್ರು ಯಾರು ಬಂದ್ ಯಾಕೆ ಅಡಿಗೆ ಮಾಡ್ಬೇಕು. ಹ್ಮ್. ದೆನ್ ಅವಾಗ ನಾನ್ ಸ್ವಲ್ಪ ರೈಸ್ ಇಡೋದು, ದಾಲ್ ಮಾಡೋದು ಹ್ಮ್. ಅಂತ ಶುರು ಮಾಡಿದ್ದು. ಹಂಗ್ ಶುರು ಮಾಡಿದ್ದು ಹಂಗಂಗೆ ನಮ್ದು ಬೇರೆ ಯಾವ್ದು ಅಲ್ಲ, ಯೂಟ್ಯೂಬೇ ಸಾಕು. ಯೂಟ್ಯೂಬ್ ಅಲ್ಲೇ ಏನ್ ಮಾಡ್ಬೇಕು ಹೆಂಗೆ, ಅದು ನಿರಂಜನ್ದು ನಂದು ಮದ್ವೆ ಕನ್ಫರ್ಮ್ ಆದ್ಮೇಲಂತೂ ದಿನಕ್ಕೊಂದೊಂದ್ ವೆರೈಟಿ ಮಾಡ್ತಾ ಇದ್ದೆ. ಯೂಟ್ಯೂಬ್ ನೋಡ್ಕೊಂಡು ಏನ್ ಬೇಕು ಇವತ್ತು ರಾತ್ರಿ ಡಿನ್ನರ್ಗೆ ಮಾಡು. ಹಾಗೆ ಮನೇಲಿ ನಿಮ್ ಫೇವ್ರೇಟ್? ನನ್ ಫೇವ್ರೇಟ್ ಅದೇ ತಿನ್ನಕ್ಕಲ್ಲ, ಅಡಿಗೆ ಮಾಡಕ್ಕೆ. ಅಡಿಗೆ ಮಾಡೋದಿಕ್ಕ ಎನಿ ಡೇ ನನಗೆ ರೈಸ್ ಬಾತ್ ಮಾಡೋದಿಕ್ಕಂದ್ರೆ ಇಷ್ಟ ಆಗತ್ತೆ. ರೈಸ್ ಬಾತ್, ಎನಿ ರೈಸ್ ಬಾತ್. ಯಾ ಹ್ಮ್. ಮಾಡೋದಿಕ್ ಇಷ್ಟ ಆಗತ್ತೆ. ಹೊರಗಡೆ ಹೋದ್ರೆ ದಾಲ್ ಕಿಚಡಿ. ನಾನಿವತ್ತು ಊಟ ಮಾಡಿದ್ದು ಅದು. ಅದು ಕಂಫರ್ಟ್ ಫುಡ್ ಅದು. ಆಕ್ಚುಲಿ ಒಂದ್ ಲೆವೆಲ್ಗೆ ಅದು ಕೂಡ ಸೇಫ್ ಅಲ್ಲ. ಹೌದು, ತೊವೆ ಅನ್ನ ಅಷ್ಟೇ, ಅಷ್ಟೇ. ಅದ್ರದ್ದು ಇನ್ನೊಂದು ಹೆಸರು ಅಷ್ಟೇ. ಅದು ದಾಲ್ ಕಿಚಡಿ ಅಷ್ಟೇ. ಅದೇ ಬೆಸ್ಟ್. ವಿದೇಶಕ್ಕೆ ಹೋದ್ರೆ? ವಿದೇಶಕ್ಕೆ ಹೋದ್ರು ಅಷ್ಟೇ. ಇಲ್ಲ ರೋಟಿ ದಾಲು ಸಿಕ್ಕಿಲ್ಲ ಅಂತಂದ್ರೆ ದಾಲ್ ಕಿಚಡಿ. ಹ್ಮ್. ವಿದೇಶಕ್ಕೆ ಹೋದ್ರೆ ಇದು ಸ್ವಲ್ಪ ಕಷ್ಟ. ಇವಾಗ ಹ್ಮ್. ಐ ಆಮ್ ಪ್ಯೂರ್ ವೆಜಿಟೇರಿಯನ್ ಅಲ್ವಾ, ಅದೇ ಕಷ್ಟ ಆಗೋದು. ನಾನು ಮೊಟ್ಟೆನೂ ತಿನ್ನಲ್ಲ, ಮಶ್ರೂಮು ತಿನ್ನಲ್ಲ, ಸೋಯಾನೂ ತಿನ್ನಲ್ಲ. ಸೊ ಹಾಗಾಗಿ ಏನಿದೆ ರೋಟಿ ದಾಲ್ ಅದು. ಅದಾದ್ರೆ ಆ ತರದ್ ಅದಕ್ಕೆ ಆಲ್ಟರ್ನೇಟಿವ್ ಆದ್ರೆ ಏನಾದ್ರು ಸಿಗುತ್ತೆ ಹಾ ಸಿಮಿಲರ್? ಪನ್ನೀರು ಹ್ಮ್. ಅದೇ ಅಥವಾ ವೆಜ್ ಕಡಾಯಿ ಆ ತರ ತಿನ್ಕೊಂಬಿಡೋದು ಅಷ್ಟೇ. ಯೂಟ್ಯೂಬ್ ಚಾನಲ್ ಬರೋಣ. ಈಗ ಎಷ್ಟು ವಿಡಿಯೋಸ್ ಮಾಡಿದ್ರಿ, ಮತ್ತೆ ಪ್ರಾಸೆಸ್ ನಿಮ್ಗೆ ಏನ್ ಕೊಡತ್ತೆ? ಕಾಸು ಕೊಡತ್ತೆ, ಅದ್ ಬಿಟ್ರೆ ಕಾಸು ಕೊಡ್ತಾ ಇದೆ ಬರುತ್ತೆ. ಸೊ ಚೆನ್ನಾಗಿದೆ ನನ್ಗೆ ಯೂಟ್ಯೂಬ್ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಈಗ ಹೆಂಗಪ್ಪ ಅಂತಂದ್ರೆ, ಈಗ ನಾನೊಂದ್ ಏನಾದ್ರು ಕಂಟೆಂಟ್ ಮಾಡ್ಬೇಕು ಅಂತಂದ್ರೆ ನಾನೇ ಕ್ಯಾಮ್ರಾಮನ್ ಆಗ್ಬೇಕು, ನಾನೇ ಕಂಟೆಂಟ್ ನ ಪ್ಲಾನ್ ಮಾಡ್ಕೋಬೇಕು, ನಾನೇ ಮಾತಾಡ್ಬೇಕು, ನಾನೇ ಶೂಟ್ ಮಾಡ್ಬೇಕು, ಎಲ್ಲ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಸೊ ಮುಂಚೆ ಆಗಿದ್ರೆ ನಾನು ಏನಾದ್ರು ಒಂದ್ ವಿಡಿಯೋ ತೆಗಿಬೇಕಂದ್ರೆ ನೀವ್ ಯಾರೋ ತೆಗಿರಿ ತಿಕ್ಕೊಡಿ ಹಂಗೆ ಹಿಂಗೆ ಅಂತ. ಇವಾಗ ನಾನಲ್ಲ, ನನ್ ಪಾಡಿಗೆ ನಾನು ಸೀದಾ ನುಗ್ತಾ ಇರ್ತೀನಿ, ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಬರ್ತಾ ಇರ್ತೀನಿ. ಅದೆಲ್ಲ ನನ್ ಚೆನ್ನಾಗಿದೆ. ಅಂಡ್ ಎಷ್ಟೊಂದ್ ಜನ ನನಗೆ ಈಗ ಬರೀ ನಮ್ಮ ಕರ್ನಾಟಕದಷ್ಟೇ ಅಲ್ಲ, ಹೊರ ದೇಶದಲ್ಲಿ, ಹೊರ ರಾಜ್ಯದಲ್ಲಿ ಕೂಡ ನನಗೆ ಏನು ಮೆಸೇಜಸ್ ಎಲ್ಲ ಬರ್ತದೆ. ನಿಮ್ ವ್ಲಾಗ್ಸ್ ನೋಡ್ತೀವಿ, ನಮ್ಗೆ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ನನ್ನ ವ್ಲಾಗ್ಸ್ ನೋಡಿ ಯಾರಾದ್ರೂ ಎದುರುಗಡೆ ಬಂದು ಮಾತಾಡಿಸ್ತಾರಲ್ವಾ, ಅವ್ರು ಇದ್ದಿದ್ದು ತುಂಬಾ ಖುಷಿ ಆಗ್ತದ್ರೆ. ನೀವ್ ನಿಜವಾಗ್ಲೂ ಎದುರುಗಡೆ ಇನ್ನೂ ಸಖತ್ತಾಗಿ ಮಾತಾಡ್ತೀರಾ, ಆರಾಮಾಗಿ ಏನೋ ನಮ್ಮ ಮನೇಲಿ ಯಾರೋ ಒಂದು ಹುಡುಗಿ ನಮ್ ಜೊತೆನೆ ಇದ್ದಾಳೆ, ಮಾತಾಡ್ತಾ ಇದ್ದಾಳೆ ಅನ್ನೋ ತರ ಫೀಲ್ ಕೊಡ್ತೀರಾ ನೀವು. ನಮ್ಮ ಯಜಮಾನ್ರನ್ನ ಕರೆದು ಸ್ವೀಟ್ ಕಾರ್ನ್ ಆನಿಯನ್ ಪಕೋಡನ ಅವಾಗ ಯಾವಾಗೋ ತಿಂದಿದ್ದು ಮತ್ತೆ ಇನ್ನೊಂದ್ಸರಿ ಟೇಸ್ಟ್ ಮಾಡ್ಸೋಣ ಆ ತರ ಇದಾಗುತ್ತೆ. ಪುಟ್ಟ ಮಕ್ಕಳಿಂದ ಹಿಡಿದು ನಿಮ್ಮ ರೆಸಿಪೀಸ್ ಟ್ರೈ ಮಾಡ್ತೀವಿ. ನೀವು ಮಾತಾಡೋ ಶೈಲಿ ಅಂದ್ರೆ ಇಷ್ಟ ಆಗತ್ತೆ, ನೀವು ಇರೋದಂದ್ರೆ ನನ್ಗೆ ಇಷ್ಟ ಆಗತ್ತೆ, ನಿಮ್ ಡ್ರೆಸ್ಸಿಂಗ್ ಸ್ಟೈಲ್ ಇಷ್ಟ ಆಗತ್ತೆ, ಆಮೇಲೆ ನೀವು ಪೂಜೆ ಮಾಡೋದೆಲ್ಲ ಇಷ್ಟ ಆಗತ್ತೆ. ಆ ತರದೆಲ್ಲ ಹೇಳ್ತಾ ಇರ್ತಾರೆ, ಖುಷಿ ಆಗತ್ತೆ. ಏನೋ ನಾನ್ ಮಾಡ್ತಿರೋದಿಕ್ಕೆ ಅಟ್ಲೀಸ್ಟ್ ನನ್ ಎಲ್ಲಾರನ್ನೂ ಮೆಚ್ಚಕ್ಕಂತೂ ಆಗೋದಿಲ್ಲ, ಅಟ್ಲೀಸ್ಟ್ ನನ್ನ ನೋಡಿ ಯಾರೋ ಒಬ್ರೋ ಇಬ್ರೋ ಇಷ್ಟಪಡೋದಾಗಿರ್ಲಿ. ಎಷ್ಟೊಂದ್ ಜನ ಹೆಣ್ಮಕ್ಳು ಇನ್ಸ್ಪಿರೇಷನ್ ಅಂತ ಹಾಕ್ಬಿಡ್ತಾರ, ಅದನ್ನ ನೋಡ್ಬಿಟ್ಟಂತೂ ನನಗೆ ಕಣ್ಣಲ್ಲಿ ಕಣ್ಣೀರ ಧಾರೆ ಆತರ. ಅಯ್ಯೋ ಎಷ್ಟು ಖುಷಿ ಆಗ್ಬಿಡುತ್ತೆ. ಅಟ್ಲೀಸ್ಟ್ ಒಬ್ರು ಆತರ ಮೆಸೇಜ್ ಬಂದ್ಬಿಟ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಹಾಗೆ ಒಂದಿಷ್ಟು ಜನರಿಗೆ ಇನ್ಸ್ಪೈರ್ ಆಗ್ಬೇಕು ಅನ್ನೋದು ಯಾವತ್ತೂ ನಮಗೊಂದು ಮನಸ್ಸಿಗೊಂದು ಸಮಾಧಾನ ಕೊಡುತ್ತೆ. ಆದ್ರೆ ಆದ್ರೆ
ಈ ಸೋಷಿಯಲ್ ಮೀಡಿಯಾ ಇರಬಹುದು, ಎಸ್ಪೆಷಲಿ ವ್ಲಾಗಿಂಗ್ ಬಗ್ಗೆ ಹಿಂಗೆ ನೋಡ್ತಾ ನಾನು ಇದೇನು ಅನ್ಕೊಂಡಿದ್ದು ಅಂದ್ರೆ, ಈ ವಿಷಯ ಬಂದಿದ್ದಕ್ಕೆ ನಾನು ಹಿಂಗೆ ಕೇಳ್ತಾ ಇರೋದು. ನಮ್ಮ ಲೈಫನ್ನ, ಸ್ಪೆಷಲಿ ಪರ್ಸನಲ್ ಲೈಫನ್ನ ಅಷ್ಟು ಎಕ್ಸ್ಪೋಸ್ ಮಾಡೋದು, ಇಟ್ಸ್ ಲೈಕ್ ಹೇಗೆ ಅಂದ್ರೆ ಎಷ್ಟರ ಮಟ್ಟಿಗೆ ಇಟ್ ಈಸ್ ಲೈಕ್ ಟ್ಯಾಕ್ಸಿಂಗ್. ನಾನು ಇನ್ನೊಂದೇನು ಅಂತಂದ್ರೆ, ಕೆಲವರು ತುಂಬಾ ಡೈಲಿ ವ್ಲಾಗ್ಸ್ ಅಂತ ಮಾಡ್ತಾರೆ. ಸೊ ಡೈಲಿ ವ್ಲಾಗ್ಸು ನಾನು ಹಿಂಗ್ ಹೋಗ್ತಾ ಇದೀನಿ, ಹಿಂಗ್ ಮಾಡ್ತಾ ಇದೀನಿ, ಅದು ಪ್ರತಿಯೊಂದು ಇರುತ್ತೆ. ಬಟ್ ನಾನ್ ಇನ್ನೂ ಆ ಹಂತಕ್ಕೆ ಇಳಿದಿಲ್ಲ. ಇಳಿಬೇಕಾ? ಜನ ನನ್ನ ಇಷ್ಟಪಡ್ತಾರದು ನೋಡಿ ಪ್ರಾಬಬ್ಲಿ ಇಳಿಬೇಕು ಅಂತೇನ ಅನ್ಸುತ್ತೆ. ಬಟ್ ಎಲ್ಲೋ ಇನ್ನೊಂದ್ ಕಡೆ ಏನಪ್ಪಾ ಅಂತಂದ್ರೆ, ಒಂದೊಂದ್ಸರಿ ಕೆಲವೊಂದೇನೋ ನಾನು ಹೇಳ್ಕೊಳಕ್ಕೂ ಆಗಲ್ಲ. ಈಗ ಡೈಲಿ ವ್ಲಾಗ್ ಮಾಡೋರು ಕೂಡ ಕೆಲವೊಂದೆಲ್ಲ ಮುಚ್ಚಿಡ್ತಾರೆ. ಅದನ್ನೆಲ್ಲ ಏನು ಕಂಪ್ಲೀಟ್ ಆಗಿ ಏನು ಹೇಳ್ಕೊಳಕ್ ಆಗಲ್ಲ. ಬಿಕಾಸ್ ನಮ್ದೇ ಆದ ಒಂದು ಪ್ರೈವೇಟ್ ಲೈಫ್ ಇರುತ್ತೆ, ಅದನ್ನೆಲ್ಲ ತೋರ್ಸ್ಕೊಳ್ಳೋದಿಕ್ ಆಗೋದಿಲ್ಲ. ಬಟ್ ಜನ ತುಂಬಾ ಇಷ್ಟ ಪಡ್ತಾ ಇದಾರೆ ಅಂತಂದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡ್ಬೋದು, ಅದ್ರಲ್ಲಿ ಏನು ತಪ್ಪೇನಿಲ್ಲ. ಬಿಕಾಸ್ ಜನಕ್ಕೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. ಓ ಇವ್ರು ಹೇಗೆ, ಏನ್ ತಿಂತಾರೆ, ಏನ್ ಮಾಡ್ತಾರೆ ಇವ್ರು ಡೈಲಿ. ಈಗ ಶೂಟಿಂಗ್ ಇಲ್ಲ ಅಂತಂದ್ರೆ ಅಥವಾ ಬೇರೆ ಕೆಲಸ ಇಲ್ಲ ಅಂತಂದ್ರೆ ಇವ್ರು ಎಲ್ಲಿಗೆ ಹೋಗ್ತಾರೆ, ಏನ್ ಮಾಡ್ತಾರೆ, ಯಾವ ಬಟ್ಟೆ ಅಂಗಡಿಗೆ ಹೋಗ್ಬಿಟ್ಟು ಎಲ್ಲಿ ಬಟ್ಟೆ ತಗೋತಾರೆ, ಎಲ್ಲಿ ಚಪ್ಪಲಿ ತಗೋತಾರೆ, ಎಷ್ಟು ಏನೋ ಪ್ರೈಸ್ ಇರುತ್ತೆ, ಆ ಥರದ್ದೆಲ್ಲ ಜನಕ್ಕೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಹಾಗಾಗಿ ಪ್ರಾಬಬ್ಲಿ ಜನಕ್ಕೆ ಅದೇ ತುಂಬಾ ಬೇಗ ಕನೆಕ್ಟ್ ಆಗೋದು. ತುಂಬಾ ಜನ ಹೇಳ್ತಾರೆ, ಇವ್ ಡೈಲಿ ವ್ಲಾಗ್ಸ್ ಮಾಡಿ, ಡೈಲಿ ವ್ಲಾಗ್ಸ್ ಮಾಡಿ, ಡೈಲಿ ವ್ಲಾಗ್ ಮೆಸೇಜಸ್ ಬರುತ್ತೆ ಡೈಲಿ ವ್ಲಾಗ್ಸ್ ಮಾಡಿ ಅಂತ. ಅದ್ ಹೆಂಗಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಓಕೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಈಗ ಸ್ನಾನಕ್ಕೆ ಹೋಗ್ತಾ ಇದೀನಿ ಫ್ರೆಂಡ್ಸ್, ಇವಾಗ ವಾಶ್ರೂಮ್ಗೆ ಹೋಗ್ತಾ ಇದೀನಿ ಫ್ರೆಂಡ್ಸ್, ಹೊಟ್ಟೆ ನೋವ್ತಾ ಇದೆ ಫ್ರೆಂಡ್ಸ್, ಏನ್ ಮಾಡಕ್ ಆಗ್ತಾ ಇಲ್ಲ ನನಗೆ ನಿದ್ದೆ ಮಾಡ್ಬೇಕು, ನನಗ್ ಸುಸ್ತಾಗಿರುತ್ತೆ, ಜ್ವರ ಬಂದಿರುತ್ತೆ, ನಾನು ಹಿಂಗ್ ಇಟ್ಕೊಂಡು ನನ್ಗೆ ತುಂಬಾ ಹೊಟ್ಟೆ ನೋವ್ತದೆ, ನನ್ಗೆ ಏನ್ ಮಾಡಕ್ ಆಗ್ತಾ ಇಲ್ಲ, ಹಂಗಾಗೋಗುತ್ತೆ. ಸದ್ಯಕ್ ನಾನು ಇನ್ನೂ ಅಷ್ಟುವರೆಗೂ ಹೋಗಿಲ್ಲ, ಒಂದ್ ಸ್ವಲ್ಪ ಆದ್ರೂ ಇದೆ. ಸೊ ಹಂಗಾಗೋದೆ. ಇನ್ ಕೆಲವ್ರು ಹಂಗೆ ಮಾಡ್ತಾರಲ್ಲ, ನನ್ ಗಂಡ ಹೊಡೆದ್ ಬಿಟ್ಟ ಫ್ರೆಂಡ್ಸ್, ನನ್ಗಾಗಲ್ಲ ಅದು. ನಾನು ಇಷ್ಟೊಂದು ಇಳಿಯೋದಿಲ್ಲ. ಇನ್ನು ಜಗಳ ಆಗಿದೆ ಲೈಟ್ ಆಗಿರ್ಬೋದು. ನಾ ಇಬ್ರು ಜಗಳ ಆಡ್ತಾ ಇರೋದೇನೆ ನಾನು ತುಂಬಾ ಮಾಡ್ಕೊಂಡ್ಬಿಟ್ರೆ. ಹೌ ಹೆಲ್ತಿ ಇಸ್ ಇಟ್? ವೆರಿ ಡೀಪ್ ಕ್ವೆಶ್ಚನ್. ನಮ್ ಕ್ವೆಶ್ಚನ್ಗಳು ಡೀಪ್ ಆಗೋದು ಅಷ್ಟಕ್ಕೆ. ಕೆಲವೊಂದು ಸರಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ, ಇವಾಗ ತುಂಬಾ ಯಾರೋ ಹೊಡೆದಾಡ್ತಾ ಇರ್ತಾರೆ. ಈಗ ನನ್ನ ವ್ಲಾಗ್ಸ್ ನೋಡೋ ಅಥವಾ ನಾನ್ ಹೇಳೋದು ಅಥವಾ ನಿರಂಜನ್ ಏನಾದ್ರು ಹೇಳ್ತಿರ್ತಾರಲ್ವಾ, ಅದ್ರಲ್ಲಿ ಏನೋ ಒಂದು ಅವ್ರ ಕನೆಕ್ಟ್ ಆಗುತ್ತೆ. ಯಾರ ಏನೋ ಒಂದ್ ಇದ್ದೇ ಇರುತ್ತೆ, ಸಣ್ಣ ಪುಟ್ಟ ಜಗಳಗಳು ಎಲ್ಲಾರ ಜೀವನದಲ್ಲೂ ಇದ್ದೇ ಇರುತ್ತೆ. ನನ್ ವ್ಲಾಗ್ ನೋಡೋ ಅಥವಾ ಇನ್ನೊಬ್ರು ಯಾರೋ ವ್ಲಾಗರ್ಸ್ದು ವಿಡಿಯೋ ನೋಡ್ಬಿಟ್ಟು, ಓ ಹೌದಲ್ವಾ, ಇವಳಿಗೇನೋ ಬೇಜಾರಾಗ್ತಾ ಇರತ್ತೆ, ನಾನು ಈ ತರ ಏನೋ ಲೇಟ್ ಆಗಿ ಬಂದ್ನೋ ಅಥವಾ ಟೈಮ್ ಕೊಡದೆ ಇರೋದು, ಏನೋ ಒಂದು ರಿಲೇಟ್ ಆಗತ್ತಲ್ವಾ. ರಿಲೇಟ್ ಆಗಿ ಒಬ್ರು ಆ ಕಂಟೆಂಟ್ ನ ನೋಡಿ ಇನ್ಸ್ಪೈರ್ ಆಗಿ ಒಬ್ಬೊಬ್ರ ಜೀವನ ಚೇಂಜ್ ಆಗುತ್ತೆ. ಅಥವಾ ಇನ್ನೊಂದ್ಸರಿ ಇನ್ನೊಂದೇನ್ ಹೇಳ್ಬೋದು ಅಂತಂದ್ರೆ, ಒಬ್ಬೊಬ್ರು ಪಾಪ ಡಿವೋರ್ಸ್ ಆಗ್ಬಿಟ್ಟಿರುತ್ತೆ ಆಯ್ತಾ, ಅವ್ರಿಗೆ ಡೈಲಮಾ ಇರುತ್ತೆ, ಓಕೆ ನಾನು ಬೇರೆ ಮದ್ವೆ ಆಗ್ಬೇಕಾ ಆಗ್ಬಾರ್ದಾ, ಹೆಂಗೆ ಆತರ. ಇನ್ ಕೆಲವ್ರಿಗೆ ಲವ್ ಮೇಲೆ ಇಂಟ್ರೆಸ್ಟೇ ಇರೋದಿಲ್ಲ ಅಂತವ್ರು ನಿಮ್ಮನ್ನ ನೋಡಿ ನಂಗೆ ಮದ್ವೆ ಆಗ್ಬೇಕು ಅಂತ ಅನ್ಸುತ್ತೆ. ನಿಮ್ಮನ್ನ ನೋಡಿ ಕೆಲವರು ಈಗ ಪೂಜೆಗಳು ಮಾಡದೇ ಇರೋರೆಲ್ಲರೂ ನಿಮ್ಮನ್ನ ನೋಡಿ ನಾನು ಆತರ ಮಾಡ್ಬೇಕು ಅಂತ ಅನ್ಸುತ್ತೆ, ನನ್ಗೆ ಬೇಗ ಮದ್ವೆ ಆಗ್ಬೇಕು ಅಂತ ಅನ್ಸುತ್ತೆ, ನನ್ ಗಂಡನ ಮನೇಲಿ ನೀವ್ ಹೇಗಿದ್ದೀರಾ ನಾನು ಅದೇ ರೀತಿ ಇರ್ಬೇಕು ಅಂತೆಲ್ಲ ನನಗೆ ಮೆಸೇಜಸ್ ಬರುತ್ತೆ. ಅದು ನೋಡಿ ಫೈನ್. ಈಗ ಒಂದ್ ರೀತಿಲಿ ಒಬ್ರಿಗೆ ಇನ್ಸ್ಪೈರ್ ಮಾಡೋದು, ಒಬ್ರಿಗೆ ಈಗ ನೀವ್ ಹೇಳಿರೋ ಇಷ್ಟೊತ್ತಿನ ಎಲಿಮೆಂಟ್ಸ್, ನೀವು ಮಾಡ್ತಿರೋ ಇಷ್ಟೊತ್ತಿನ ಎಲಿಮೆಂಟ್ಸ್, ವಾಟ್ ಐ ಫೆಲ್ಟ್ ವಾಸ್ ಲೈಕ್, ಓಕೆ ಆ ಪೂಜೆದಿರ್ಬೋದು, ಅಡಿಗೆದಿರ್ಬೋದು, ಅಥವಾ ನೀವೆಲ್ಲೋ ಟ್ರಾವೆಲ್ ಮಾಡೋ ವಿಚಾರಗಳಿರ್ಬೋದು, ಅಥವಾ ಈವನ್ ಟು ಅ ಸರ್ಟನ್ ಎಕ್ಸ್ಟೆಂಟ್ ಶಾಪಿಂಗ್ ಇರ್ಬೋದು, ಅದ್ರ ಬಗ್ಗೆ ಆಮೇಲೆ ಕೇಳ್ತೀನಿ. ಬಟ್ ಇರ್ಬೋದು, ದಟ್ಸ್ ಫೈನ್. ಬಟ್ ತೀರಾ ವೈಯಕ್ತಿಕ ವಿಚಾರಗಳನ್ನ ಇದ್ ಮಾಡುವಂಥದ್ದು, it might impact others, yes, of course I agree, but everyone is made differently alva. ಹೌದು. So ಕೆಲವ್ರಿಗೆ ಇಷ್ಟನೂ ಆಗದೆ ಇರಬಹುದು. ಅದೇ ಈಗ ಕೆಲವ್ರು ನಾನಿವಾಗ ನೋಡ್ತಾ ಇರ್ಬೇಕಾದ್ರೆ ಒಂದೊಂದ್ಸರಿ ಅನ್ಸುತ್ತೆ, ಇವ್ರು ಯಾಕೆ ಇಷ್ಟೊಂದು ಡೀಪ್ ಆಗಿ ಮಾಡ್ತಿದ್ದಾರೆ. ಕೆಲವೊಂದೆಲ್ಲ ಎಷ್ಟೇ ಆಗಿರ್ಲಿ, ವ್ಲಾಗ್ ಮಾಡಿದ್ರು ಏನೇ ಮಾಡಿದ್ರು ಒಂದ್ ಸ್ವಲ್ಪ ನಮ್ದು ಅಂತ ಪ್ರೈವೇಟ್ ಆಗಿ ಇಟ್ಕೋಬೇಕು. ಕೆಲವೊಂದು ತೀರಾ ಎಲ್ಲ ಓಪನ್ ಆಗಿ ಮಾಡ್ಕೊಳಕ್ ಹೋದಾಗ ಏನೇನಾಗ್ಬಿಡುತ್ತೆ, ಕೆಲವೊಂದ್ಸರಿ ಅನಾಹುತಗಳಾಗ್ಬಿಡತ್ತೆ. ಒಂದೊಂದ್ಸರಿ ಹೆದರಿಕೆ ಆಗ್ತಾ ಇರತ್ತೆ.
ಹೆಂಗಪ್ಪ ಅವನ್ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡ್ ಇಟ್ಕೊಂಡ್ ಮಾಡ್ಬೇಕಾಗಿರೋದು ಮಾಡ್ರ ಮುಖ್ಯ ಆಗುತ್ತೆ ಮುಖ್ಯ, ಅಲ್ವಾ? ವೆರಿ ವೆರಿ ಇಂಪಾರ್ಟೆಂಟ್ ಅದು. ನೀವೊಂದು ವ್ಲಾಗ್ ಆದ್ರೂ ಮಾಡಿ ಅಥವಾ ಒಂದು ರೀಲ್ ಆದ್ರೂ ಮಾಡಿ, ಈಗ 4 ಜನ ನೋಡ್ತಾ ಇದಾರೆ ಅಂತಂದ್ರೆ ನಾವು ತುಂಬಾ ಎಷ್ಟು ಹುಷಾರಾಗಿ ಮಾಡ್ತೀವಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೆನ್ಸ್ ಅನ್ನ ಇಟ್ಕೊಂಡೆ ನೀವು ಮಾಡ್ತಾ ಇದ್ದೀರಿ, ಮತ್ತೆ ಇನ್ ಮುಂದೆ ಮಾಡೋದಿದ್ರು ಕೂಡ ಅದು ಮುಖ್ಯ ಮಾಡ್ತೀರಾ. ಹೌದು. ಚಿಕ್ಕ ಮಕ್ಳು ನೋಡ್ತಿರ್ತಾರೆ, ದೊಡ್ಡವ್ರು ನೋಡ್ತಿರ್ತಾರೆ, ಎಲ್ಲರೂ ನೋಡ್ತಿರ್ತಾರೆ. ಸೊ ಹಾಗಾಗಿ ಖಂಡಿತವಾಗ್ಲೂ ಮೈಂಡಲ್ಲಿ ಇಟ್ಕೊಂಡಿರ್ತೀನಿ ಅದು ಮಾಡ್ಬೇಕಾರೆ. ಅಥವಾ ಏನೋ ಒಂದೊಂದ್ಸರಿ ಗೊತ್ತಿಲ್ಲದೆ ಮಾತಾಡ್ಬಿಟ್ಟಿರ್ತೀವಿ, ಆಯ್ತಾ, ಆಮೇಲೆ ಈ ತರ ಮಾತಾಡಿದೀನಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಯಾರು ಬೇಜಾರಾಗ್ಬೇಡಿ ಅಂತನೂ ಕೂಡ ಅಲ್ಲೇ ಹೇಳ್ಬಿಟ್ಟಿರ್ತೀವಿ. ಏನಾದ್ರು ಎಕ್ಸಾಂಪಲ್ಸ್? ಸಡನ್ ಆಗಿ ಗೊತ್ತಾಗ್ತಿಲ್ಲ, ಅದು ಆ ಸಿಚುವೇಶನ್ಗೆ ಏನೋ ಬಂದಿರುತ್ತೆ, ಆಗ್ಬಿಟ್ಟಿರುತ್ತೆ. ಅಲ್ಲ, ಆತರ ಏನಾದ್ರು ಮಾತಾಡಿ ಹಂಗ ಹೇಳಿನೋ ಹೇಳ್ದೇನೋ ಕಮೆಂಟ್ ಅಲ್ಲಿ ಯಾರಾದ್ರೂ ಹೇಳಿ ಆ ಥರದ್ದೇನಾದ್ರು ಇದುವರೆಗೂ ಆ ರೇಂಜಿಗೆ ಏನೂ ಆಗಿಲ್ಲ, ಯಾಕಂದ್ರೆ ತುಂಬಾ ಹುಷಾರಾಗಿ ಮಾತಾಡ್ತೀವಿ, ಆತರ ಏನು ಆಗಿಲ್ಲ. ಹುಷಾರಾಗಿ ಮಾತಾಡ್ತೀರಿ ಅಂತಂದ್ರೆ ಸಹಜವಾಗಿ ಐ ಥಿಂಕ್ ಒಂದು ಲೆವೆಲ್ ಆಫ್ ಮೆಚುರಿಟಿ ಇರುತ್ತೆ ಅನ್ಸುತ್ತೆ ಅಲ್ವಾ ಕಾಂಟೆಂಟ್ ಕ್ರಿಯೇಷನ್ ಅಲ್ಲಿ. ಆ ಕಾಂಟೆಂಟ್ ಕ್ರಿಯೇಷನ್ ಅಲ್ಲಿ ಆ ಮೆಚುರಿಟಿ ಎಷ್ಟು ಮುಖ್ಯ ನಿಮ್ ಪ್ರಕಾರ? ಅದು ನೀವು ಹೇಳಿದ್ರಲ್ಲ, ಫಾಲೋ ಫ್ರೆಂಡ್ಸ್ ಇಂದ ಹಿಡಿದು ಇಲ್ಲಿ ತನಕದ ರೇಂಜ್ಗೆ. ಹೌದು, ಯಾಕಂದ್ರೆ ವಿ ಆರ್ ಇಂಪ್ಯಾಕ್ಟಿಂಗ್ ಥೌಸಂಡ್ಸ್ ಇಫ್ ನಾಟ್ ಮಿಲಿಯನ್ಸ್, ಥೌಸಂಡ್ಸ್ ಆಫ್ ಪೀಪಲ್ ಆನ್ ಅ ಡೈಲಿ ಬೇಸಿಸ್. ಅವರ ಡಿಸಿಷನ್ ಅನ್ನ ಇಂಪ್ಯಾಕ್ಟ್ ಮಾಡೋ ಲೆವೆಲ್ಗೆ ನೀವೇ ಹೇಳಿದ್ರಿ. ಹೌದು. ಸೊ ಅಲ್ಲಿ ನಮ್ಮ ಮೆಚುರಿಟಿ, ಅಲ್ಲಿ ನಮ್ಮ ಒಂದು ಬ್ಯಾಲೆನ್ಸಿಂಗ್ ಬೇಕು. ಹೇಳಿ ಅದ್ರ. ಸೊ ನಾನು ವೆರಿ ರೀಸೆಂಟ್ಲಿ ಐ ವಾಸ್ ವಾಚಿಂಗ್ ಒಂದು ಹುಡುಗಿ, ಮಂಗಳೂರು ಹುಡುಗಿ, ಆಯ್ತಾ, ಇನ್ನು ಚಿಕ್ಕ ಹುಡುಗಿ, ಆಯ್ತಾ, ನನಗೆ ಎಷ್ಟು ಅವಳು ಮಾತ್ರ ಕರೆಕ್ಟಾಗಿ ಕನ್ನಡ ಪ್ರಾಪರಾಗಿ ಮಾತಾಡೋದಿಲ್ಲ, ಬಟ್ ಅವಳು ಚೆನ್ನಾಗಿ ತುಳು ಮಾತಾಡ್ತಾಳೆ. ಅವಳು ತುಂಬಾ ವೈರಲ್ಲು ಆಗ್ಬಿಟ್ಟಿದ್ಲು ಆ ಹುಡುಗಿ, ಮುಂಬೈ ಅವಳು. ಎಕ್ಸಾಕ್ಟ್ಲಿ. ಆ ಹುಡುಗಿ ಮನೆ ತಗೊಂಡಿದ್ದಾಳೆ ಬಾಂಬೆಯಲ್ಲಿ, ಆಯ್ತಾ. ಲೈಕ್ ಇವರು ಹೆಂಗಿದು ಸಾಧ್ಯ? ಸಿ ಕಂಟಿನ್ಯೂಸ್ ಆಗಿ ವ್ಲಾಗಿಂಗ್ ಮಾಡ್ತಾರೆ. ಆಮೇಲೆ ನನಗೆ ಇನ್ನೂ ತುಂಬಾ ಇದಾಗ ಮಧ್ಯಮ ಕುಟುಂಬ ಅಂತ, ಆಮೇಲೆ ಕಲಾ ಮಾಧ್ಯಮ ಅವರು, ಡಾಕ್ಟರ್ ಬ್ರೋ, ಇವ್ರ ವ್ಲಾಗ್ಸ್ ಎಲ್ಲ ನೋಡ್ತಾ ಇರ್ಬೇಕಾರೆ ಬೇರೆ ದೇಶಕ್ಕೆಲ್ಲ ಹೋಗ್ತಾ ಇರ್ತಾರೆ, ವ್ಲಾಗ್ ಮಾಡ್ತಾರೆ, ತುಂಬಾ ಜನನ ಮೀಟ್ ಮಾಡ್ತಾ ಇರ್ತಾರೆ. ಆಮೇಲೆ ಇಲ್ಲಿನ ಕಲ್ಚರ್ ಬೇರೆ, ಅಲ್ಲಿನ ಕಲ್ಚರ್ ಬೇರೆ, ಬಟ್ ಅವ್ರು ಎಷ್ಟು ಸೂಕ್ಷ್ಮತೆಯಿಂದ ಮಾತಾಡ್ತಾರೆ, ಇದ್ ಮಾಡ್ತಾರೆ. ಅದನ್ನೆಲ್ಲ ನಾನು ಆಕ್ಚುಲಿ ಬೇರೆ, ಇವಾಗ ದುಡ್ಡಿದ್ರೆ ಬೇರೆ ದೇಶಕ್ಕೆ ಹೋಗ್ತೀವಿ, ಇಲ್ಲ ಅಂತಂದ್ರೆ ಹೋಗಕ್ಕಾಗಲ್ಲ. ಬಟ್ ಇವಾಗ ಹೆಂಗಾಗಿದೆ ಅಂದ್ರೆ ಯೂಟ್ಯೂಬ್ ಇಂದ ನಾನು ಕಾಂಟೆಂಟ್ ಕ್ರಿಯೇಟರ್ ಆಗಿದ್ರು, ನಾನು ಇನ್ನೊಬ್ರು ಕಾಂಟೆಂಟ್ ನೋಡಿ ಅದರಿಂದ ನಾನು ಆಕ್ಚುಲಿ ನಾಲೆಜ್ ನ ಗೇನ್ ಮಾಡ್ತಾ ಇದ್ದೀನಿ. ಇವಾಗ ನಿಮ್ಮಿಂದ ನಾನು ಇನ್ನೊಂದೇನೋ ನಾಲೆಜ್ ನ ಗೇನ್ ಮಾಡ್ಬೋದು. ಆ ತರ ನೋಡಿ ನನಗ್ ಗೊತ್ತಿಲ್ಲದೆ ನಾನೇ ನನ್ನ ಲೈಫಲ್ಲಿ ಚೇಂಜಸ್ ಬರ್ತಾ ಇದೆ. ಅಂಡ್ ಅದ್ರಿಂದನೂ ನೀವ್ ಹೇಳ್ದಂಗೆ ಬೇರೆಯವ್ರು ಒಬ್ರೋ ಇಬ್ರು ಇಂಪ್ಯಾಕ್ಟ್ ಆಗ್ತಿದಾರೆ ಅದರಿಂದ. ಅವ್ರನ್ನ ನೋಡಿ ನಾ ಆಕ್ಚುಲಿ ಇನ್ನೂ ಜಾಸ್ತಿ ಇನ್ಸ್ಪೈರ್ ಆಗ್ತಾ ಇದೆ ನನಗೆ. ಕಲಾ ಮಾಧ್ಯಮ ಅವ್ರು ನೋಡಿ ಎಷ್ಟು ವ್ಲಾಗ್ಸ್ ಮಾಡ್ತಾರೆ, ಅದರಿಂದನೇ ಅವ್ರ ಜೀವನ ಕಟ್ಟಿಸ್ಕೊಂಡಿದೆ. ಇನ್ನೊಬ್ರು ನಾನು ಬರೀ ನಮ್ ಕನ್ನಡದವ್ರು ಅಷ್ಟೇ ಅಂತ ನೋಡೋದಿಲ್ಲ, ಎಲ್ಲ ಬೇರೆ ಲ್ಯಾಂಗ್ವೇಜ್ ಅವ್ರದ್ದು ನಾನು ನೋಡ್ತೀನಿ. ಸೊ ಅವ್ರು ಮಾಡ್ಕೊಂಬರ್ಸಿ ದೋ ಇಟ್ಸ್ ಅ ಡೈಲಿ ವ್ಲಾಗರ್, ಕುಕಿಂಗ್ ವ್ಲಾಗೋ ಅಥವಾ ಟ್ರಾವೆಲಿಂಗ್ ವ್ಲಾಗೋ, ನಾನ್ ಸ್ಟಾಪ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರೋದ್ರಿಂದ ಅವ್ರು ಯಾವ ರೇಂಜಿಗೆ ಹೋಗಿದ್ದಾರೆ, ಜನಕ್ಕೆ ಅಷ್ಟು ಹತ್ರ ಆಗಿದ್ದಾರೆ. ಅಂಡ್ ಅದ್ರಿಂದ ಅವ್ರು ದುಡ್ಕೋತಾ ಇದಾರೆ, ಮನೆ ಕಟ್ಟಿಸ್ತಾ ಇದಾರೆ, ಬೇರೆ ಬೇರೆ ರೀತಿ ಬಿಸ್ನೆಸ್ ಮಾಡ್ತಾ ಇದಾರೆ. ಸೊ ತುಂಬಾನೇ ಇಂಪ್ಯಾಕ್ಟ್ ಆಗ್ತಿದೆ ಇದು. ಇದರ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಮಾತಾಡಿದ್ವಿ, ಮತ್ತೆ ಅದು ಹೇಗೆ ಜನರಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಆನ್ ದ ಫ್ಲಿಪ್ ಸೈಡ್, ಈ ಕಾಂಟೆಂಟ್ ಕ್ರಿಯೇಟರ್ಸ್ ಮೇಲೆ ಇದು ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ? ಈ ಡೈಲಿ ವ್ಲಾಗರ್ಸ್ ಮೇಲೆ ಈ ಪ್ರೆಷರ್, ಡೈಲಿ ಏನೋ ಪೋಸ್ಟ್ ಮಾಡಬೇಕು, ಏನೋ ಕಂಟೆಂಟ್ ಏನೋ ಕೊಡ್ಬೇಕು, ಆಮ್ ಐ ಲ್ಯಾಗಿಂಗ್? ಕಂಟೆಂಟ್ ಏನ್ ಮಾಡ್ಬೇಕು ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕ್ ಆಗ್ಬಿಡತ್ತೆ. ಏನೋ ಇವತ್ತೇನೋ ಶಾಪಿಂಗ್ದು ಕಂಟೆಂಟ್ ಆಗೋಯ್ತು, ಅಥವಾ ಇವಾಗೇನೋ ಹಬ್ಬ ಬಂತು ಅಂದ್ರೆ ಹಬ್ಬದೇನೋ ಒಂದು ಕಂಟೆಂಟ್ ಆಗುತ್ತೆ, ನಂದಾಗುತ್ತೆ. ಈಗ ನಾಳೆ ದಿನ ಸಡನ್ ಆಗಿ ಈ ವಾರದ್ದು ಏನೋ ಆಯ್ತು, ನೆಕ್ಸ್ಟ್ ವಾರದ್ದು ಏನ್ ಕಂಟೆಂಟ್ ಮಾಡ್ಬೇಕು ನಾವು ಹುಡುಕ್ತಿವಲ್ವಾ, ಅದ್ರ ಬಗ್ಗೆ ಯೋಚನೆ ಮಾಡ್ತೀವಲ್ವಾ. ಸೊ ಅದು ತುಂಬಾನೇ ಇದಾಗಿದೆ. ಈಗ ನನ್ಗೇನೆ ಆಗಿಲ್ಲ, ಈಗ ಒಂದು ವ್ಲಾಗ್ ಏನೋ ಓಡಿರೋದಿಲ್ಲ, ನೆಕ್ಸ್ಟ್ ನಾನು ಯಾವ ವ್ಲಾಗ್ ಮಾಡಿದ್ರೆ ಜನಕ್ಕೆ ಇಷ್ಟ ಆಗ್ಬಹುದು ಅದ್ರ ಪ್ರಕಾರ ಹೋಗ್ತೀನಿ. ಈಗ ನಂದು ವ್ಯೂಸ್ ಕಮ್ಮಿ ಆಯ್ತಾ, ನೆಕ್ಸ್ಟ್ ಯಾವುದು ಓಕೆ ಹೋಮ್ ಟೂರ್ ಮಾಡಿದ್ರೆ ಮತ್ತೆ ನಂದು ಚಾನೆಲ್ ಮತ್ತೆ ಮೇಲೆದ್ದೇಳುತ್ತೆ. ಓಕೆ ಇದಾಯ್ತು, ನೆಕ್ಸ್ಟ್ ಕುಕ್ಕಿಂಗ್ ಜನ ಮಿಸ್ ಮಾಡ್ಕೋತಾ ಇದಾರೆ, ಕುಕ್ಕಿಂಗ್ದು ಮಾಡು.
ಅಥವಾ ನಂದು ಏನೋ ಚಾಲೆಂಜ್ ಆ ಥರದ್ದೆಲ್ಲ ಪ್ಲಾನ್ ಮಾಡ್ತಾನೆ ಇರಬೇಕು. ಎಸ್ಪೆಷಲಿ ನಿಮ್ಗೆ ಯಾವ್ದು ವರ್ಕ್ ಆಗಿದ್ದು ಬೆಸ್ಟ್ ಇಷ್ಟು ದಿನ? ಇಷ್ಟು ದಿನದಲ್ಲಿ ನನಗೆ ತುಂಬಾ ಚೆನ್ನಾಗಿ ಇದಾಗಿದೆ ಅಂದ್ರೆ ಕುಕ್ಕಿಂಗ್ ಆಗಿದೆ. ನಂದು ಒಂದು ಚಿತ್ರಾನ್ನ, ನಂದು ಕಾಯಿ ಹಾಲಿನ ಚಿತ್ರಾನ್ನ ನಂದು ಫಸ್ಟ್ ಚೆನ್ನಾಗಿ ಹೊಡ್ತು. ಆಮೇಲೆ ನಾನು ನಿರಂಜನ್ ಶೂಟ್ಗೆ ಅಡ್ಗೆ ಮಾಡ್ಕೊಂಡು ಎತ್ಕೊಂಡು ಹೋಗಿದ್ದೆ. ಅದ್ ಸಕ್ಕತ್ತಾಗಿ ಓಡ್ತು. ಬಟ್ ಸ್ಟ್ರೈಕ್ ಬಂತು, ಆ ವಿಡಿಯೋ ತೆಗಿಬೇಕಾಯ್ತು. ಅದು ಚಾನೆಲ್ ಕಡೆಯಿಂದನೇ ಸ್ಟ್ರೈಕ್ ಬಂತು. ಕಾರಣಾಂತರಗಳಿಂದ ಸ್ಟ್ರೈಕ್ ಬಂತು. ನನ್ನ ಶುರು ಮಾಡಿದ್ ಒಂದ್ ಸ್ವಲ್ಪ ದಿನ, ಒಂದೇ ದಿನದಲ್ಲಿ ಒಂದು 50K 60K ಹೋಗ್ಬಿಟ್ಟಿರ್ತ. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ನನಗೆ. ಓ ಮೈ ಗಾಡ್, ಇಷ್ಟು ವ್ಯೂಸ್ ಬರ್ತಿದ್ಯಾ ಅಂತ. ಅದೇ ದಿನನೇ ಸ್ಟ್ರೈಕ್ ಬಂತು, ಆ ವಿಡಿಯೋ ತೆಗಿಬೇಕಾಯ್ತು. ಇವಾಗ್ಲೂ ನನಗೆ ಮೆಸೇಜ್ ಬರುತ್ತೆ, ಅದೆಲ್ಲಿ ವ್ಲಾಗ್ ಹುಡುಕ್ತಾ ಇದೀವಲ್ವಾ, ಸಿಗ್ತಾ ಇಲ್ಲ ಅಂತ. ಎಲ್ಲಿಂದ ಸಿಗುತ್ತೆ? ಇಲ್ವೇ ಇಲ್ಲ. ಈ ತರದೆಲ್ಲ ಅನಾಹುತಗಳು ಎಲ್ಲ ಆಗ್ತಾ ಇರುತ್ತೆ. ಆಮೇಲೆ ಒಂದೊಂದ್ಸರಿ ಈ ವ್ಯೂಸ್ ಬರ್ದೇ ಇರೋ ಟೈಮಲ್ಲಿ ಒಂದ್ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ. ಅಯ್ಯೋ ಏನಪ್ಪ, ನನ್ ವ್ಯೂಸ್ ಬರ್ತಾ ಇಲ್ವಲ್ಲ ಹಾಗೆ ಹೇಗೆ ಅಂತ. ಬಟ್ ಆಮೇಲೆ ಯಾವ್ದು ಹಂಗಾಗೋದಿಲ್ಲ, ಪಟ್ ಅಂತ ಹಿಂಗ್ ಹೋಗೋದಿಲ್ಲ. ನಾವು ಹಾಕಿರೋ ಎಲ್ಲಾ ವಿಡಿಯೋಸ್ಗೂ ಏನು ಲ್ಯಾಕ್ಸ್ ಟುಗೆದರು, ಮಿಲಿಯನ್ಸ್ ಟುಗೆದರು ಅಥವಾ ಥೌಸಂಡ್ಸ್ ಟುಗೆದರ್ ವ್ಯೂಸ್ ಹೋಗ್ಬೇಕಂದ್ರೆ ಸಾಧ್ಯನೂ ಇಲ್ಲ. ಎಂಥ ಚಾನೆಲ್ ಈಗ ಹಳುಬ್ರೆಲ್ಲ ಇರ್ತಾರಲ್ವಾ, 1 million ಸಬ್ಸ್ಕ್ರೈಬರ್ಸ್ ಇರೋರ್ದು ಕೂಡ ಒಂದೊಂದು ಕಂಟೆಂಟ್ ಓಡಿಲ್ಲ ಅಂತಂದ್ರೆ 50,000 30,000 ಆ ತರ ಓಡಿರುತ್ತೆ. ಬಟ್ ಅವ್ರು ಯಾವತ್ತೂ ಸ್ಟಾಪ್ ಮಾಡಿಲ್ಲ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಲೇಬೇಕು ನೀವು. ಆ ಒಂದು ವ್ಲಾಗ್ 1,000 ಆದ್ರೂ ಓಡ್ಲಿ, 500 ವ್ಯೂ ಆದ್ರೂ ಆಗಿರ್ಲಿ, ವಿ ಶುಡ್ ನಾಟ್ ಸ್ಟಾಪ್. ಆ ಒಂದು ನಾನು ಇತ್ತೀಚೆಗೆ ಶುರು ಮಾಡಿರೋದ್ರಿಂದ ಇದೆಲ್ಲ ನಾನು ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಇದ್ದೀನಿ. ಬಿಕಾಸ್ ಬೇರೆಯವರ ಕಂಟೆಂಟ್ ನೋಡೋದಾಗಿರ್ಲಿ, ಅವ್ರು ಹೇಗೆ ಹ್ಯಾಂಡಲ್ ಮಾಡ್ತಾರೋ ಅವ್ರ ಚಾನೆಲ್ನ, ಅದನ್ನೆಲ್ಲ ನೋಡ್ತಾ ನಾನು ಒಂದೊಂದಾಗೇ ಕಲಿತಾ ಇದ್ದೀನಿ. ಶಾಪಿಂಗ್ ವಿಷಯಕ್ಕೆ ಆಮೇಲೆ ಬರ್ತೀನಿ ಅಂತ ಹೇಳಿದೆ. ಶಾಪಿಂಗ್ ಹೆಣ್ಮಕ್ಳಿಗೆ ಅಷ್ಟೊಂದು ಇಷ್ಟನಾ? ಅಫ್ಕೋರ್ಸ್, ಹೆಣ್ಮಕ್ಳಿಗೆ ಶಾಪಿಂಗ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಗೆ ಇಷ್ಟ ಆಗಲ್ಲ ಅಂತನ, ಆಗ್ಬಾರ್ದು ಅಂತನ? ಹಾಗೇನಿಲ್ಲ, ನನ್ ಗಂಡಂಗೆ ಅವನ್ಗೂ ಶಾಪಿಂಗ್ ಅಂದ್ರೆ ಇಷ್ಟಪ್ಪ. ಅಲ್ಲ, ನನ್ಗೆ ಇಷ್ಟ, ಅದಕ್ಕೆ ಕೇಳಿ. ಓ, ನಿಮ್ಗೆ ಇಷ್ಟನಾ? ನಂಗೆ ಇನ್ನೊಂದೇನ್ ಗೊತ್ತಾ, ನನಗೆ ಶಾಪಿಂಗು ಅಂತಂದ್ರೆ ಬರೀ ಬಟ್ಟೆ ಒಂದೇ ಅಲ್ಲ, ಬಟ್ಟೆನೋ ಅಥವಾ ಮೇಕಪ್ ಐಟಮ್ಸ್, ಜ್ಯುವೆಲ್ರಿ, ಬರೀ ಅದೊಂದೇ ಅಲ್ಲ. ನನಗೆ ಶಾಪಿಂಗು ಈಗ ಮನೆಗೆ ಏನಾದ್ರು ಒಂದು ವಸ್ತು ತಗೊಂಡ್ಬರೋದು ನಂಗೆ ಅದನ್ನು ಇಷ್ಟ ಆಗತ್ತೆ. ಅಥವಾ ಈಗ ಹಬ್ಬದ ಟೈಮಲ್ಲಿ ಒಂದು ಹೂವು, ತರಕಾರಿ, ಹಣ್ಣು, ದೇವ್ರ ಸಾಮಾನು, ಪೂಜೆ ಏನೇನಿರುತ್ತೋ ಅದನ್ನ ತಗೊಬರೋದು ನಂಗೆ ಶಾಪಿಂಗ್. ಅದನ್ನೇ ನನಗೆ ಖುಷಿ ಕೊಡುತ್ತೆ. ಏನೋ ತಗೊಂಬಂದ್ರೆ ಅದನ್ನ ಕರೆಕ್ಟ್ ಆಗಿರೋ ಚೆನ್ನಾಗಿರೋ ತಗೊಂಡ್ಬರ್ಬೇಕು. ಹೌದು, ಅದನ್ನ ಚೆನ್ನಾಗಿ ಬಳಸ್ಬಿಡ್ಬೇಕು. ನನ್ಗೆ ಹೆಂಗೆ ಅಂತಂದ್ರೆ, ಹೊಸ ಬಟ್ಟೆ ತಗೊಂಡ್ಬಂದಿನಿ ಅಂತಂದ್ರೆ ನಾಳೆ ಏನಾದ್ರೂ ಫಂಕ್ಷನ್ ಇದೆಯೋ ಇಲ್ವೋ ದಟ್ ಈಸ್ ಸೆಕೆಂಡ್ರಿ. ನಾನ್ ಹಾಕೊಂಡ್ ಮಜಾ ಮಾಡ್ಬೇಕಷ್ಟೇ. ಅಂಡ್ ನನಗ್ ಯಾವ್ದು ನನ್ ಮೊಬೈಲು ಕಾರು ಕೆಲವೊಂದು ಬಿಟ್ಟು, ನನಗೆ ಎಸ್ಪೆಷಲಿ ಕೆಲವರೆಲ್ಲೇ ಅವ್ರವ್ರ ಇಷ್ಟ, ಅದು ನಾನು ಅದನ್ನ ಇದ್ ಮಾಡಕ್ಕಲ್ಲ. ನನಗೆ ಬ್ರ್ಯಾಂಡೆಡ್ ಬಟ್ಟೆಗಳು, ನಾನು ಇಲ್ಲೇ ಹೋಗಿ ಬಟ್ಟೆ ತಗೋಬೇಕು, ಇದೇ ಪ್ಯಾಂಟೆ ಹಾಕೋಬೇಕು, ಇದೇ ಟಾಪ್ ಹಾಕೋಬೇಕು, ಇದೇ ಲಿಪ್ಸ್ಟಿಕ್ ಹಚ್ಕೋಬೇಕು, ಇದೇ ಬ್ಯಾಗ್ ಹಾಕೋ, ನಂಗೆ ಆತರ ಇಲ್ವೇ ಇಲ್ಲ. ನನಗಿಲ್ವೇ ಇಲ್ಲ. ನಾನು ರೋಡ್ ಸೈಡ್ ಇಲ್ಲಿರೋ ಬಟ್ಟೆನೂ ತಗೊಂಡ್ ಹಾಕೋತೀನಿ. ನಂಗೆ ಮಾಲಲ್ಲಿ ಹೋಗಿದ್ರೆ ಏನಾದ್ರು ಬಟ್ಟೆ ಇಷ್ಟ ಆಯ್ತು ಅಂತಾನೆ, ನನ್ಗೆ ನಿಜ ಹೇಳ್ಬೇಕು ಅಂತಂದ್ರೆ ಸಾರಾಗಿರ ಅವೆಲ್ಲ ನನ್ಗೆ ಇಷ್ಟ ಆಗದೇ ಇಲ್ಲ. ನನಗೇನಿದ್ರು ಝೋಡಿಯೋ, ಮಿಂತ್ರಾ, ಆನ್ಲೈನ್ ಮಿಂತ್ರಾ, ಆ ತರದೆಲ್ಲ ಸಣ್ಣ ಪುಟ್ಟ ಮೀಶೋ ಆ ತರದೇ ಇಷ್ಟ ಆಗೋದು ನನಗೆ. ಕಮ್ಮಿ ಬಜೆಟ್, ನನಗೆ ಎಷ್ಟು ಬಟ್ಟೆ ಬೇಕೋ ನಾನು ತಗೋತೀನಿ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಮ್ಮಮ್ಮ ಅಂತಂದ್ರೆ, ನಾನು ನಿಜ ನೀವು ನಂಬ್ತಿರೋ ಬಿಡ್ತಿರೋ, ಬಟ್ಟೆ ಮೇಲೆ ನಾನು ಮ್ಯಾಕ್ಸ್ ಟು ಮ್ಯಾಕ್ಸ್ ನಂಗೆ ತುಂಬಾ ಎಕ್ಸ್ಟ್ರೀಮ್ ಆಗಿ ಇಷ್ಟ ಆಗಿ ನಾನು ತಗೊಳ್ಳೇಬೇಕು ಅಂತಂದ್ರೆ ಒಂದು 2,500 3,000 ಒಳಗೆ ಅಷ್ಟೇ ತಗೊಳ್ಳೋದು. ಇಲ್ಲ ಅಂತಂದ್ರೆ ಎಲ್ಲ 1,000 ಒಳಗೆ ನಾನು ನೋಡ್ತೀನಿ. 1,000 ಒಳಗೆ ನಾನು ಎಷ್ಟು ಬೇಕಾದ್ರೂ ತಗೋಬಹುದು. ಯಾರೋ ಗೊತ್ತು, ಮೀಶೋ ಗೀಶೋಲೆಲ್ಲ 300 ರೂಪಾಯಿ 400 ರೂಪಾಯಿಗೆಲ್ಲ ಸಿಗುತ್ತೆ, ಒಳ್ಳೆ ಬಟ್ಟೆಗಳೇ ಸಿಗುತ್ತೆ. ಏನ್ ನನಗೆ ನಿನ್ ಬ್ರ್ಯಾಂಡ್ ನೋಡಿ, ನೀನ್ ಹಾಕೊಂಡಿರೋ ಬಟ್ಟೆ ನೋಡಿ, ನಿನ್ ಹತ್ರ ಇರೋ ಬ್ಯಾಗ್ ನೋಡಿ ನನ್ ಜೊತೆ ಫ್ರೆಂಡ್ಶಿಪ್ ಮಾಡ್ತೀನಿ ಅಂತ ನನ್ನ ಎಂಕರೇಜೇ ಮಾಡಲ್ಲ. ಓಕೆ, ನಿಮ್ ಲೆವೆಲ್ಲೇ ಬೇರೆ, ನಮಗ್ ಬ್ರ್ಯಾಂಡೇ ಬೇಡ, ನಮಗ್ ನಾವೇ ಬ್ರ್ಯಾಂಡ್. ನಾವ್ ಹಾಕೊಂಡಿದ್ದಾದ್ಮೇಲೆ ಆ ಬಟ್ಟೆ ಕಳೆ ಬರ್ಬೇಕು. ನನಗೆ ಆ ತರ ನೋಡಿ, ಓಕೆ ನಾನು ಹಿಂಗೆ ಹಾಕೊಂಡ್ರೆ ಕಲೆ ಬರುತ್ತೆ ಜಾಸ್ತಿ. ಕಲೆ
ಈಗ ನೋಡಿ ನನಗೆ ಅದು ಈ ಟಿ ಶರ್ಟ್ ನನಗೆ ಎಷ್ಟು ಇಷ್ಟ ಆಯ್ತು ಗೊತ್ತಾ, ವೆರಿ ರೀಸೆಂಟ್ಲಿ ನಾನು ಟರ್ಕಿಗೆ ಹೋಗಿದ್ದೆ, ಹಾಟ್ ಏರ್ ಬಲೂನ್ ಕನೆಕ್ಟ್ ಆಗ್ತಾ ಇದೆ ಈ ಟಿ ಶರ್ಟ್. ಬ್ರಾಂಡೆಡ್ ಬ್ರಾಂಡೆಡ್ ಸುಮ್ನೆ ಅಂದೆ. ಪರವಾಗಿಲ್ಲ ಅದೇ ಇಲ್ಲ, ಸಿ ಐ ಆಲ್ಸೋ ಡೋಂಟ್ ಸಿ, ನಂಗೆ ಕೆಲವು ಫೇವ್ರೆಟ್ ಬ್ರ್ಯಾಂಡ್ಸ್ ಇದೆ, ಅಲ್ಲೂ ಹೋಗ್ತೀನಿ. ಹಂಗಂತ ಚೆನ್ನಾಗಿರೋದು ಸಿಕ್ತು ಅಂತಂದ್ರೆ ನಾನು ಬ್ರ್ಯಾಂಡ್ ನೋಡಲ್ಲ. ಅದು ಒಬ್ಬೊಬ್ರು ಇಷ್ಟ. ಅದು ನಾನು ಇದ್ ಮಾಡಕ್ಕಾಗಲ್ಲ. ಬ್ರ್ಯಾಂಡ್ಗೆ ಇಂಥದ್ದೇ ನನಗೆ ಹೋಗ್ತೀನಿ ಅಂತಂದ್ರೆ ಅದು ನಂಗೊಂದು ಸೆಟ್ ಆಗಿರುತ್ತೆ ಅವ್ರ ಫಿಟ್ಟಿಂಗ್. ನಂಗೆ ಇನ್ನೊಂದ್ ಕಡೆ ಏನಾಗುತ್ತೆ, ಅಲ್ಲಿ ಇದಾಗತ್ತೆ, ತಗೊಂತೀವಿ, ಆ ಫಿಟ್ಟಿಂಗು ಸಮಾಧಾನ ಆಗಲ್ಲ. ಅದೊಂದು ಬಿಟ್ರೆ ಒಳ್ಳೆ ಕ್ವಾಲಿಟಿ, ನಾನ್ ನೋಡೋದೇನು ಅಂತಂದ್ರೆ ಕ್ವಾಲಿಟಿ ಇರಬೇಕು, ಎಸ್ಪೆಷಲಿ ಕಾಟನ್. ನಮ್ ದೇಹಕ್ಕೆ ಅದು ಒಂದು ಇಟ್ ಶುಡ್ ಫೀಲ್ ಗುಡ್ ವೆನ್ ಯು ವೇರ್. ಅಷ್ಟೇ, ಒಬ್ಬೊಬ್ಬರ ಟೇಸ್ಟ್ ಒಂದೊಂಥರ. ಅದೇ ನಾನ್ ಬೇಡ ಅಂತ ಹೇಳಿ, ಕೆಲವ್ರು ಇರ್ತಾರೆ, ಇಲ್ಲ ನನಗೆ ಇದೇ ಚಪ್ಲಿನೇ ಬೇಕು, ಇದೇ ಲಿಪ್ಸ್ಟಿಕ್ಕೇ ಬೇಕು, ನಾನು ಇದೇ ಹೋಟ್ಲಲ್ಲೇ ತಿಂತೀನಿ, ಆ ತರವ್ರೆಲ್ಲ ನಮ್ಗೆ ಸ್ವಲ್ಪ ಕಷ್ಟ ಆಗತ್ತೆ. ಅದು ಭಾರಿ ಕಷ್ಟ, ಮ್ಯಾನೇಜ್ ಮಾಡೋದು ಕಷ್ಟ. ನಾವು ಅದೇ ತರನೇ ಹೋಗ್ಬೇಕಾಗುತ್ತೆ. ಹೈ ಮೇಂಟೆನೆನ್ಸ್, ವೆರಿ ವೆರಿ ಹೈ ಮೇಂಟೆನೆನ್ಸ್. ಅದು ಬಹಳ ಕಷ್ಟ. ಅದು ಇಲ್ಲ, ನಾನು ಇವಾಗ ಏನೋ ಹಿಂಗ್ ಹೋಗ್ತಿರ್ತೀನಿ, ನಂಗೆ ಇದೇನೋ ಇಷ್ಟ ಆಗುತ್ತೆ, ಪಟ್ಟನ್ ತಗೊಂಡ್ಬಿಡ್ತೀನಿ. ನಾನು ಅಲ್ಲಿ ರೋಡಲ್ಲಿ ಹೋಗ್ತಾ ಇರ್ತೀನಿ, ಬಂಡಿಯಲ್ಲಿ ಮಾವಿನಕಾಯಿ ಇಷ್ಟ ಆಗುತ್ತೆ ತಗೊಂಡ್ ತಿಂತೀನಿ. ನಾನು ಮಾವಿನಕಾಯಿ ಇಲ್ಲಿ ತಗೊಳೋದಿಲ್ಲ, ನಾನು ನೀಲ್ಗಿರೀಸಲ್ಲೇ ತಗೋತೀನಿ ಅಂತಂದ್ರೆ ನಾನು ನೀಲ್ಗಿರೀಸಲ್ಲೇ ತಗೋತೀನಿ, ಇಲ್ಲ ಅಂತ ಹೇಳ್ತಿಲ್ಲ. ಆ ಮೊಮೆಂಟ್ ನನಗೆ ಇಷ್ಟ ಆಯ್ತಾನ ನಾನು ತಗೋತೀನಿ ಹಾಗೆ. ಸೊ ನಿಮ್ಗೆ ಇದೊಂದು ಕ್ಯಾರೆಕ್ಟರ್ನ ಡಿಫೈನ್ ಮಾಡುತ್ತೆ ಅಂತ ಅನ್ಸುತ್ತೆ. ಅಂದ್ರೆ ವಿ ಶುಡ್ ಬಿ ಟೂ ಪಿಕಿ ಅಥವಾ ಶುಡಂಟ್ ಬಿ ಟೂ ಪಿಕಿ ಇನ್ ಲೈಫ್ ಅನ್ನೋದು. ಕೆಲವೊಂದು ವಿಚಾರದಲ್ಲಿ ಪಿಕ್ಕಿ ಆಗಿದ್ರೆ ಓಕೆ, ಬಟ್ ಎಲ್ಲಾದ್ರಲ್ಲೂ ಇದ್ಬಿಟ್ರೆ ಲೈಫ್ ತುಂಬಾ ಪಿರ್ಕಿ ಆಗಿರ್ಬೇಕು, ತುಂಬಾ ಕಾಂಪ್ಲಿಕೇಟ್ ಅಂದ್ರೆ ಆಗುತ್ತೆ. ಗೊತ್ತಾ, ಪಿರ್ಕಿ ನಮ್ ಕಡೆ ಪಿರ್ಕಿ ಅಂದ್ರೆ ಸ್ವಲ್ಪ ಲೂಸು. ಕಷ್ಟ ಆಗೋಗುತ್ತೆ. ಏನ್ ಗೊತ್ತಾ, ಹುಡುಗನೋ ಹುಡುಗಿನೋ ಇಬ್ರಿಗೂ ಕಷ್ಟ ಆಗ್ಬಿಡುತ್ತೆ. ಇಲ್ಲ ಏನ್ ಗೊತ್ತಾ, ಬ್ರ್ಯಾಂಡ್ ಹುಚ್ಚಿರೋರು ಬ್ರ್ಯಾಂಡೇ ಹುಚ್ಚಿರೋರೆ ಮದ್ವೆ ಆಗ್ಬೇಕು, ಇಲ್ಲ ಅಂತ ಬಹಳ ಕಷ್ಟ ಆಗೋಗುತ್ತೆ. ಯದ್ವಾ ತದ್ವಾ ಭವಿಷ್ಯತಿ. ಓ, ಈಗ ಈ ತರ ಕೆಲವೊಂದು ಶೂಟ್ ಮಾಡ್ಬೇಕಿದ್ರೆ ಡು ಯು ಆಲ್ಸೋ ಥಿಂಕ್, ಅಥವಾ ಹಿಂಗೆ ಇನ್ ಜನರಲ್ ಹೇಳಿದ್ರು ಮೇನ್ಲಿ ಯು ಆರ್ ಇನ್ಫ್ಲೂಯೆನ್ಸಿಂಗ್ ಪೀಪಲ್, ಯಾವ ತರ ಅದರಲ್ಲಿ ಪ್ರಾಸೆಸ್ ಏನಾದ್ರು ನಡೆಯುತ್ತಾ, ಅಥವಾ ಯು ಜಸ್ಟ್ ಗೋ ರ್ಯಾಂಡಮ್? ಯಾಕಂದ್ರೆ ನೀವು ಇದು ಓಡಲ್ಲ ಅಂತ ಆ ತರ ಕ್ಯಾಲ್ಕುಲೇಟೆಡ್ ಇದನ್ನ ಮಾಡ್ತೀರಾ? ಕೆಲವೊಂದ್ಸರಿ ಏನ್ ಗೊತ್ತಾ, ತುಂಬಾ ಯೋಚನೆ ಮಾಡಿರ್ತೀವಿ, ಓಕೆ ಈ ಕಂಟೆಂಟ್ ಪಕ್ಕಾ ಓಡುತ್ತೆ ಅಂತ. ಓಡೋದಿಲ್ಲ. ಅದಕ್ಕೆ ಅವಾಗಿಂದ ನಾನು ಏನ್ ಮಾಡ್ತೀನಿ, ದೇವ್ರ ಮೇಲೆ ಬರ ಹಾಕ್ಬಿಡ್ತೀನಿ. ಜನಕ್ಕೆ ಏನ್ ಇಷ್ಟ ಆಗುತ್ತೋ ಅವರೇ ನೋಡಿ ಅವರೇ ಓಡಿಸ್ತಾರೆ ಚೆನ್ನಾಗಿ. ಅಂಡ್ ನಾನು ತುಂಬಾ ಓಕೆ, ನನಗೆ ಅವಾಗ ಡಿಸಪಾಯಿಂಟ್ ಆಗುತ್ತೆ. ನನ್ಗೆ ತುಂಬಾ ಸರಿ ಆ ತರ ಆಗಿದೆ. ಓಕೆ, ನಾನು ಏನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಒಂದು ವ್ಲಾಗ್ ಮಾಡಿರ್ತೀನಿ, ಆ ವ್ಲಾಗ್ ಓಡಿಲ್ಲ ಅಂತಂದಾಗ ನನಗೆ ಬೇಜಾರಾಗುತ್ತೆ. ನನ್ ಕಷ್ಟ ನಾನು ಪಡ್ತೀನಿ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಅಷ್ಟೇ, ನನ್ ಕಷ್ಟ ನಾನು ಪಡ್ತೀನಿ. ಫಲ ಪ್ರತಿಫಲ ಜನಕ್ ಬಿಟ್ಟಿದ್ದು, ಅವ್ರು ಕೊಟ್ರೆ ನಾನು ತಗೋತೀನಿ ಅಷ್ಟೇ. ಅವನು ಹೇಳಿದ್ದನ್ನೇ ಅಷ್ಟೇ ಫಾಲೋ ಮಾಡೋದು. ಅಷ್ಟೇ. ತುಂಬಾ ನಾನು ಓಕೆ ಸ್ವಲ್ಪ ಪ್ರಿಪರೇಷನ್ಸ್ ಆಗ್ತೀನಿ, ಇಲ್ಲ ಅಂತಲ್ಲ, ಬಟ್ ಒಂದು ಫೋಕಸ್ ಇರ್ಬೇಕು. ಕೆಲವೊಂದ್ ಏನ್ ಗೊತ್ತಾ, ಜನಕ್ ನಾನ್ ಹೇಗಿರ್ತೀನಿ ಮಜ್ವಾಗಿ ಮಾತಾಡ್ಕೊಂಡು, ನಿರಂಜನ್ ಕಾಲ್ ಹೇಳ್ಕೊಂಡು ಅವನ ಹತ್ರ ಬೈಸ್ಕೊಂಡು, ಅಥವಾ ನಾನು ಅವನಿಗೆ ಬೈದು ಆತರ ಮಾಡ್ಕೊಂಡಿದ್ರೇನೆ ಚೆನ್ನಾಗಿರುತ್ತೆ. ಅವಾಗ್ಲೇ ಸ್ವಲ್ಪ ಜನಕ್ಕೆ ಇದಾಗತ್ತೆ. ಸೊ ಹಾಗಾಗಿ ಶುರು ಮಾಡುವಾಗ ಡಿಡ್ ಹಿ ಸಪೋರ್ಟ್ ಯು, ಡಿಡ್ ಹಿ ಸೇ ಏನು ನೀನು ಶುರು ಮಾಡ್ತಿದ್ಯಾ? ಖಂಡಿತ ಅವ್ನ್ ಇವಾಗ್ಲೂನು ಅಷ್ಟೇ. ನಿರಂಜನ್ದು ಯೂಟ್ಯೂಬ್ ಚಾನಲ್ ಇದೆ. ಹೌದು, ಅದೇ ನಾನು ಹೇಳ್ತೀನಿ, ವ್ಲಾಗ್ ಮಾಡ್ಕೊಂಡ್ ಗುಡ್ಡೆ ಹಾಕ್ತಾ ಇದ್ದಾನ ಅಷ್ಟೇ, ಅವ್ನು ಹಾಕ್ತಾ ಇಲ್ಲ. ಬಟ್ ಅವ್ನ್ ನನಗೆ ನೀನ್ ಫೋಕಸ್ ಮಾಡು, ಅವ್ನ್ ಈಸ್ ವೆರಿ ಸಪೋರ್ಟಿವ್. ವೆರಿ ನೈಸ್, ವೆರಿ ಸಪೋರ್ಟಿವ್. ನಿನಗೇನ್ ಅವ್ನು ಒಂದೇ ಹೇಳೋದು, ದಯವಿಟ್ಟು ಖಾಲಿಯಾಗಿ ಕೂತ್ಕೋಬೇಡ, ಖಾಲಿಯಾಗಿ ಕೂತ್ಕೊಂಡ್ರೆ ದೆವ್ವ ಆಗೋಗ್ತೀರಾ. ಮೈಂಡಲ್ಲಿ ದೆವ್ವ ಬಂದ್ಬಿಡುತ್ತೆ ನಿಂಗೆ. ನನ್ನನ್ನು ನೆಮ್ಮದಿಯಾಗಿ ಬಿಡಕ್ ಬಿಡಲ್ಲ, ನೀವು ನೆಮ್ಮದಿಯಾಗಿರೋದಿಲ್ಲ. ಏನಾದ್ರೂ ಮಾಡ್ತಾ ಇರೋ ಲೈಫಲ್ಲಿ ಖುಷಿಯಾಗಿರ ಅಷ್ಟೇ. ಏನ್ ಖುಷಿಯಾಗಿರ, ನಾನ್ ಖುಷಿಯಾಗಿರ್ತೀನಿ ಅಂತ. ಅಂದ್ರೆ ಇದ್ ಬಿಟ್ಟು ಬೇರೆ ಏನು ಮಾಡ್ತಾ ಇಲ್ವಾ? ಬಿಟ್ಟು ವ್ಲಾಗಿಂಗು ಅದು. ಬಟ್ ಆಕ್ಚುಲಿ ಬೇಸಿಕಲಿ ಭರತನಾಟ್ಯಂ ಡ್ಯಾನ್ಸ್ ಕ್ಲಾಸಸ್ ಎಲ್ಲ ಮಾಡ್ತಾ ಇದ್ದೆ. ಅಂದ್ರೆ ಕ್ಲಾಸಸ್ ಮಾಡೋದಂದ್ರೆ ನಾನ್ ಟೀಚ್ ಮಾಡ್ತಿದ್ದೆ. ಟೀಚ್ ಮಾಡ್ತಿದ್ದೆ. ಸ್ಟೂಡೆಂಟ್ಸ್ ಎಲ್ಲಿ ಕಳ್ಸಿದ್ರಿ ಇವಾಗ? ಎಲ್ಲ ಕಳ್ಸಿದ್ರು, ಅಲ್ಲಲ್ಲೇ ಇದಾರೆ. ನಂದೇ ಬ್ರೇಕ್. ನನ್ಗೆ ಒಂದ್ಸಲ ಬೇಜಾರಾಗುತ್ತೆ. ಐ ಮಿಸ್ ಮೈ ಸ್ಟೂಡೆಂಟ್ಸ್. ಅದೊಂದು ಇದ್ ಕೊಡತ್ತಲ್ಲ,
ಯಾ ನಾನು connect ಮತ್ತೆ ಈಗ ಇರುತ್ತೆ, ಮತ್ತೆ active. ನಾನು ರೀಸ್ಟಾರ್ಟ್ ನನ್ ಮಾಡ್ಬೇಕು. ತಂಗಿನೂ ಅಷ್ಟೇ ಸಂಗೀತ ಹಾಡ್ತಾಳೆ. ಸೊ ಇವಾಗ ಒಂದು 4-5 ವರ್ಷದಿಂದ ಟೀಚ್ ಮಾಡ್ತಾ ಇದ್ದಾಳೆ. ಸೊ ಆ ಒಂದು ಕನೆಕ್ಷನ್ ಮತ್ತೆ ಸಿಕ್ತ ಅವಳಿಗೆ. ಮಕ್ಕಳಾದ್ಮೇಲೆ ಒಂದ್ ಸ್ವಲ್ಪ ಬ್ರೇಕ್ ತಗೊಂಡಿದ್ಲು. ನನ್ಗೆ ನಿಜವಾಗ್ಲೂ ಮಿಸ್ ಆಗುತ್ತೆ. ಅಂಡ್ ಆ ಲೈಫೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಆ ಮಕ್ಕಳು ಅವ್ರು ಕಲಿಯೋದಾಗಿರ್ಲಿ, ನಾವು ಅವ್ರಿಗೆ ಹೇಳ್ಕೊಡ್ತಾ ನಾವು ಇನ್ನೂ ಇಂಪ್ರೂವ್ ಆಗ್ತೀವಿ. ಅಂಡ್ ಆ ಟೈಮು ನಿಜವಾಗ್ಲೂ ನಮ್ಗೆ ಗೊತ್ತಿರೋದಿಲ್ಲ ಅದ್ ಹೆಂಗಿರುತ್ತೆ. ಅವ್ರ ಜೊತೆ ಮಾತಾಡ್ಕೊಂಡು ಅವ್ರೇನೋ ಫನ್ ಮಾಡ್ಕೊಂಡಿರ್ತಾರೆ, ಅದು ಅವರಿಂದ ನಾವು ಕಲಿಯೋದು ತುಂಬಾ ಇರುತ್ತೆ. ಅಂಡ್ ಈಗಿರೋ ಮಕ್ಕಳಿಂದ ಕಲಿಯೋದು ಬಹಳ ಇದೆಪ್ಪ. ಇಷ್ಟಿಷ್ಟಿದ್ರು ಏನೋ ತಿಳ್ಕೊಂಡ್ಬಿಟ್ಟಿರ್ತವೆ. ಸೊ ಮತ್ತೆ ಆ ಒಂದು ಜನರೇಷನ್ ಕನೆಕ್ಟ್. ಸೊ ಅಗೇನ್ ಐ ಹ್ಯಾವ್ ಟು ಸ್ಟಾರ್ಟ್. ಇದನ್ನ ಹೇಳ್ತೀನಿ, ಅವ್ನ ಪಾಪ ಹೇಳಿ 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 ಬೇಜಾರಾಗಿ ಸೈಲೆಂಟ್ ಆಗ್ಬಿಟ್ಟಿದ್ದಾನೆ. ನಾನು ಮತ್ತೆ ಶುರು ಮಾಡ್ಬೇಕದು. ಎಲ್ಲಿಂದ ಮೋಟಿವೇಶನ್ ಬರ್ಬೇಕು? ಪಾಪ ಒಂದು ಹೇಳ್ತಾನೆ, ಮೋಟಿವೇಶನ್ ಬರ್ತಾ ಇದೆ. ಯಾವ್ದಾದ್ರು ವಿಡಿಯೋ ಮಾಡ್ಬೇಕಾದ್ರೆ ಈ ಬೇಸಿಕ್ಕು ಕಲ್ತಿರ್ತೀವಲ್ವಾ, ಸೊ ಅದ್ ಯಾವತ್ತೂ ಹೋಗಲ್ಲ. ಸೊ ಐ ಹ್ಯಾವ್ ಟು ಸ್ಟಾರ್ಟ್. ಮತ್ತೆ ನಾನು ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಶುರು ಮಾಡಿಬಿಟ್ರೆ ಟಚ್ ಅಂತೂ ಹೋಗಿಲ್ಲ ಬೈ ಗಾಡ್ಸ್ ಗ್ರೇಸ್. ಒಂದ್ ಸ್ವಲ್ಪ ಪರ್ಫಾರ್ಮ್ ಮಾಡಿರೋದು ರೀಸೆಂಟ್ಲಿ ಮಾಡ್ತಾ ಇರ್ತೀರಾ? ಮಧ್ಯೆ ಮಾಡ್ತಿರ್ತೀನಿ. ಹೋದ್ ವರ್ಷ ಮಾಡಿದ್ದೆ, ಈ ವರ್ಷ ಇನ್ನೂ ಮಾಡಿಲ್ಲ. ಈ ವರ್ಷ ಇನ್ನೂ ಮಾಡಿಲ್ಲ. ಈ ವರ್ಷ ಇನ್ನೂ ಮಾಡಿಲ್ಲ. ಹೋದ್ ವರ್ಷ ಮಾಡಿದ್ದೆ, ನೋಡ್ಬೇಕು. ಲಾಸ್ಟ್ ದಸರಾಗೆ ಎಲ್ಲ ಮಾಡಿದ್ದೆ ನಾನು. ಮೈಸೂರು ದಸರಾಲ್ಲೇ ಮಾಡಿದ್ದೆ. ಸೂಪರ್. ಸೊ ಅಲ್ಲಿಗೆ ಹೋಗ್ಬಿಟ್ರೆ ಅದೇ ಡಿಫ್ರೆಂಟ್ ಆಗಿರುತ್ತೆ. ಸೊ ಖಂಡಿತವಾಗ್ಲೂ ನಾನು ಸ್ಟಾರ್ಟ್ ಮಾಡ್ತೀನಿ, ಅದಂತೂ ಬಿಡಲ್ಲ. ಬಿಟ್ರೆ ಬೇರೆ ಲೈಫು, ವ್ಲಾಗಿಂಗು. ಸದ್ಯ ನಾನಾಯ್ತು, ಮನೆ ಆಯ್ತು, ನನ್ ವ್ಲಾಗ್ ಆಯ್ತು, ನನ್ ಗಂಡ ಆಯ್ತು, ಟ್ರಾವೆಲಿಂಗು. ಬೇರೆ ಏನು ವ್ಯವಸ್ಥೆಗಳು? ಬೇರೆ ವ್ಯವಸ್ಥೆಗಳು ಅಂತ ಅಂದ್ರೆ ನಮ್ಮ ಬೆಟ್ಟ ಗುಡ್ಡ ಇದ್ರದ್ದು ಆ ಥರದ್ದೆಲ್ಲ ಹ್ಯಾಂಡಲ್ ಮಾಡೋದು ಎಲ್ಲ ಇತ್ತು. ಒಂದ್ ಸ್ವಲ್ಪ ಅದರಿಂದ ನಾನು ಬ್ರೇಕ್ ತಗೋ, ಯಾಕಂದ್ರೆ ತುಂಬಾ ಸ್ಟ್ರೆಸ್ ಆಗೋಗಿತ್ತು ನನ್ಗೆ. ಯಾಕಂದ್ರೆ ಕಂಪ್ಲೀಟ್ ಆಗಿ ನಾನೇ ಹ್ಯಾಂಡಲ್ ಮಾಡ್ತಾ ಇದ್ದು, ಬುಕ್ಕಿಂಗ್ಸ್ ಇಂದ ಹಿಡಿದು. ಮತ್ತೆ ಈಗ ಅದು ನಡೀತಾ ಇದೆ. ಬಟ್ ಏನಂದ್ರೆ ಇವಾಗ ನಾನ್ ಹ್ಯಾಂಡಲ್ ಮಾಡ್ತಾ ಇಲ್ಲ, ನನ್ ಬದಲು ನಮ್ಮ ಇನ್ನೊಬ್ರು ಪಾರ್ಟ್ನರ್ ಅವ್ರು ಹ್ಯಾಂಡಲ್ ಮಾಡ್ತಾ ಇದಾರೆ. ಅಂಡ್ ವಿ ಆರ್ ಪ್ಲಾನಿಂಗ್ ಬೆಂಗಳೂರು ಔಟ್ಸ್ಕರ್ಟ್ಸ್ ಅಲ್ಲಿ ಮಾಡುವ ಅಂತ ಹೇಳ್ಬಿಟ್ಟು. ಅನುಭವವನ್ನು ತಗೊಂಡು ಇಲ್ಲಿ ಏನೇ ಸಮಸ್ಯೆ ಇದ್ರು ಪಟ್ ಅಂತ ಓಡೋಗೋ ತರ ಇರ್ಬೇಕು, ಇಲ್ಲಾಂತಂದ್ರೆ ಬಹಳ ಕಷ್ಟ. ಅದು ಮೇಂಟೈನ್ ಮಾಡೋದು ಸುಲಭ ಇಲ್ಲ. ಬೆಂಗಳೂರಲ್ಲಿ ಏನೇ ಒಂದು ಸಣ್ಣ ವಸ್ತು ಇಲ್ಲ ಅಂತಂದ್ರೆ ಪಟ್ ಅಂತ ಹೆಂಗೋ ಅರೇಂಜ್ ಮಾಡ್ಬಿಡ್ಬೋದು. ಬಟ್ ಆ ಜಾಗದಲ್ಲಿ ನೆಟ್ವರ್ಕ್ ಇಲ್ಲ. ಜನನ ನಾವು ಒಂದ್ ಸಣ್ಣ ಪಿನ್ ತಗೊಂಡ್ಬರ್ಬೇಕು ಅಂದ್ರೆ ಅಪ್ ಅಂಡ್ ಡೌನ್ 40 ಕಿಲೋಮೀಟರ್ಸ್ ಹೋಗ್ಬೇಕು. ಅಂಡ್ ಅಲ್ಲಿ ಎಲ್ಲಾ ತರ ಎಕ್ಸ್ಟ್ರೀಮ್ಸ್, ಮಳೆ, ಬಿಸಿಲು, ಗಾಳಿ, ಚಳಿ ಎಲ್ಲಾನು ಎಕ್ಸ್ಟ್ರೀಮ್ಸ್. ಸೊ ಬಟ್ ಅದೊಂಥರ ಒಳ್ಳೆ ಅನುಭವ ನಮ್ಗೆ, ವೆರಿ ಚಾಲೆಂಜಿಂಗ್. ಅಂಡ್ ನಮ್ಗೆ ಜನನು ತುಂಬಾ ಇಷ್ಟಪಟ್ರು, ಟು ಬಿ ಆನೆಸ್ಟ್ ಹೇಳ್ಬೇಕಂದ್ರೆ. ಬಿಕಾಸ್ ಆ ನೇಚರ್ ಹಾಗಿದೆ, ಸುತ್ತೂರ 360 ಡಿಗ್ರಿ ಬೆಟ್ಟದ ವ್ಯೂ, ಪ್ರಾಪರ್ಟಿ ಒಳಗೆ ಹೊಳೆ ಹರಿಯುತ್ತೆ. ನಮ್ಗೆ ಅಲ್ಲಿ ಹೋದ್ರೆ ವಾಪಸ್ ಬರಕ್ ಮನ್ಸ್ ಬರಲ್ಲ. ಯಾವ ನೆಟ್ವರ್ಕ್ ಇಲ್ಲ, ಯಾವ ಜಂಜಾಟ ಇಲ್ಲ. ಅಂಡ್ ಮೋರ್ ಓವರ್ ಇಲ್ಲಿದ್ರೆ ಓಕೆ, ಯಾವ ಮೂವಿಗೆ ಹೋಗೋಣ, ಯಾವ ಮಾಲ್ಗೆ ಹೋಗೋಣ, ಯಾವ ರೆಸ್ಟೋರೆಂಟ್ಗೆ ಹೋಗೋಣ, ಹಂಗೆ ಹಿಂಗೆ ಅಂತ ಇರುತ್ತೆ. ಅಲ್ಲಿದ್ದಾಗ ಇವೇನು ಇಲ್ಲ, ಬರೀ ನೇಚರು, ನಾವು ಮನೇಲಿ ಮಾಡಿರೋಂತ ಅಡಿಗೆ, ಇಷ್ಟೇ. ಡಿಸ್ಕನೆಕ್ಟೆಡ್ ಅಂಡ್ ಕನೆಕ್ಟೆಡ್. ಹಾಗೆ ತುಂಬಾ ಬೇಗ ಮಲ್ಕೋತೀವಿ, ತುಂಬಾ ಬೇಗ ಆನ್ ಟೈಮ್. ಈಗ ಇಲ್ಲಿದ್ರೆ 7:30 ಅಥವಾ 6:30 ಒಳಗೆ ಊಟ ಮಾಡಿ ಮುಗಿಸ್ಬೇಕು. ಅಲ್ಲಿ ಹಂಗಾಗೋಗ್ತಾ ಇತ್ತು ಲಾಕ್ಡೌನ್ ಟೈಮಲ್ಲೆಲ್ಲ. ನಮ್ಗೆ ಆತರ ಮಾಡ್ತಾ ಇದ್ವಿ. ಅಂಡ್ ಬಿಕಾಸ್ ಇಲ್ಲಿ ಕೋವಿಡ್ ಅಲ್ಲಿ ಇದ್ದಾಗ ನಾವ್ ಅಲ್ಲಿದ್ವಿ, ನಾವು ಯಾವ ಮಾಸ್ಕ್ ಹಾಕೋತಾ ಇರ್ಲಿಲ್ಲ, ಯಾವ ಸೋಷಿಯಲ್ ಡಿಸ್ಟೆನ್ಸ್ ಇರ್ಲಿಲ್ಲ, ಏನು ಇಲ್ಲ. ಅಂಡ್ ನಾವು ಒಂದು 30 ಜನನೋ 40 ಜನನೋ ಇದ್ವಿ. ಬೆಳಗ್ಗೆ ಎಲ್ಲ ಕೆಲಸ ಮಾಡಿ ಸಂಜೆ ಆದ್ಮೇಲೆ ಎಲ್ಲ ಹುಡುಗರೆಲ್ಲ ಗದ್ದೆಗೋ ಕ್ರಿಕೆಟ್ ಆಡೋರು. ಅವ್ರು ಬರೋಷ್ಟ್ರಲ್ಲಿ ನಾನು ಸ್ನಾಕ್ಸ್ ರೆಡಿ ಮಾಡ್ತಾ ಇದ್ದೆ. ಸ್ನಾಕ್ಸ್ ಎಲ್ಲ ಮಾಡು, ಸಂಜೆ ಆಮೇಲೆ ರಾತ್ರಿ ಡಿನ್ನರ್ ಆದ್ಮೇಲೆ ಲೂಡೋ, ಊನೋ, ಕೇರಮ್ಮು ಆ ತರ ಎಲ್ಲ ಆಡ್ಕೊಂಡು ಟೈಮ್ ಬೇರೆನೆ ಲೋಕ. ನಮ್ಗೆ ಅಲ್ಲಿಂದ ಹತ್ರದ್ರ 1 ವರ್ಷ ಅಲ್ಲೇ ಇದ್ವಿ. ನನಗೆ ನನ್ ಮನೆ ಹೆಂಗಿದೆ ಏನೋ ನಂಗೆ ಮರ್ತೇ ಹೋಗ್ಬಿಟ್ಟಿತ್ತು. ನಂಗೆ ಅಲ್ಲಿಂದ ಬರ್ಬೇಕಾದ್ರೆ ನನ್ ಕಣ್ಣಲ್ಲಿ ನೀರು, ನಮ್ ಸ್ಟಾಫ್ ಎಲ್ಲಾ ಕಣ್ಣಲ್ಲೆಲ್ಲ ನೀರ್ ಹಾಕೋತಾ ಇದ್ರು. ಅಯ್ಯೋ ಮತ್ತೆ ಹೋಗ್ತಾ ಇದೀನ ಇಲ್ಲಿಗೆ, ಆ ತರ ಆಗ್ಬಿಟ್ಟಿತ್ತು. ಅದೊಂಥರ ಲೈಫ್. ಆಮೇಲೆ ಆ ಟೈಮಲ್ಲಿ ಹೆಂಗೆ ಅಂತಂದ್ರೆ ನಾವು ದಿನಕ್ಕೊಬ್ರು ಗೆಸ್ಟ್ ನ ಮೀಟ್ ಮಾಡ್ತಾ ಇದ್ವಿ.
ಬೇರೆ ಬೇರೆ ಯಾರೊಬ್ರು ಬಿಸ್ನೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಸಕ್ಸಸ್ ಆಗಿರೋ ಬರ್ತಾ ಇದ್ರು. ಇನ್ ಕೆಲವರು ನೀವ್ ನಂಬ್ತಿರೋ ಬಿಡ್ತಿರೋ ಲೈಫೇ ಬೇಡ ಅನ್ನೋರು ಸಹ ಬಂದಿದ್ರು ಅಲ್ಲಿ. ಅಯ್ಯೋ ಬೇಡ, ಏನೋ ಬ್ರೇಕಪ್ ಆಗಿರತ್ತೆ ಅಥವಾ ಏನೋ ಲಾಸ್ ಆಗಿರತ್ತೆ, ಏನೋ ಒಂದ್ ಸ್ವಲ್ಪ ಚೇಂಜ್ ಬೇಕು, ನನಗ್ ಬೇಡವೇ ಬೇಡ. ಯಾರೊಬ್ರು ಬಂದಿದ್ರು, ಹ್ಮ್. ಅವ್ರು ಬ್ರೇಕಪ್ ಆಗಿ ಡಿಪ್ರೆಷನ್ ಅಲ್ಲಿ ಇದ್ರು. ನನಗ್ ಟೆನ್ಷನ್, ಭಯ, ನನಗೆ ಇಲ್ಲಿ ಬಂದಿದಾರ, ಇಲ್ಲಿ ಹೋಗಿ ಹೋಗಿ ಇಲ್ಲಿ ಬಂದಿದಾರ. ಬಂದಿದಾರಲ್ಲಪ್ಪ, ಏನ್ ಮಾಡ್ತಾರೋ ಏನ್ ಕತೆನೋ ಹಾಗೆ ಹೀಗೆ ಅಂತ. ನನ್ ಸ್ಟಾಫ್ ಕೇಳೋದು, ಏನಕ್ಕೆ ನೀವು ಒಬ್ರೇ ಬಂದಿದ್ದೀರಾ, ಎಲ್ಲ ಓಕೆನಾ ಹಾಗೆ ಹೇಗೆ ಅಂತ. ಅವರು ಪಾಪ ಅವ್ರಿಗೇನ್ ಪಾಪ ಹೇಳ್ಕೊಳಕ್ಕೆ ಯಾರೂ ಇಲ್ವೋ ಏನೋ, ಇಲ್ಲ ನಾನು ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ ಹಂಗೆ ಹಿಂಗೆ. ಡಿಪ್ರೆಷನ್ ಅಲ್ಲಿ ಇದ್ದೀರಾ, ಎಲ್ಲ ಓಕೆನಾ ಹಾಗೆ ಹೀಗೆ ಹಿಂಗೆ ಅಂತ. ಕೇಳಿದ್ರ ಅಥವಾ ಹಿಂಗೆ ಕೇಳಿದೆ, ಡಿಪ್ರೆಷನ್ ಅಲ್ಲ ಏನು, ಎಲ್ಲ ಓಕೆನಾ ನಿಮ್ಗೆ, ಯಾಕೆ ಬರ್ತಾ ಇದ್ದೀರಾ ಇಲ್ಲಿ ಹಂಗೆ. ಐ ಮೇಕ್ ಶೋರ್ ಈಗ ಎಲ್ಲಾ ಕಡೆನೂ ID ಪ್ರೂಫ್ಗಳೆಲ್ಲ ತಗೊಳ್ಳೇಬೇಕು. ಸೊ ಏನಕ್ಕೆ ಬರ್ಬೇಕು, ಇಲ್ಲ ನನ್ನ ಲೈಫಲ್ಲಿ ಏನಾದ್ರು ಒಂದು ಚೇಂಜ್ ಮಾಡ್ಕೋಬೇಕು, ಈ ಡಿಪ್ರೆಷನ್ ಅಲ್ಲಿ ಇದ್ದು ನನ್ಗೆ ಇಲ್ಲಿರಕ್ ಆಗ್ತಾ ಇಲ್ಲ, ಅಟ್ಲೀಸ್ಟ್ ಅಲ್ಲಿಗೆ ಬಂದು ನೇಚರ್ ಮಧ್ಯದಲ್ಲಿ ಇದ್ದು ನನ್ ಮೈಂಡ್ ಏನೋ ಚೇಂಜ್ ಆಗಬಹುದೇನೋ ಅಂತ ಹೇಳಿದ್ರು. ಅದೇನ ಸೆಡ್ ಯಾರು ಗೊತ್ತು, ಯು ನೆವರ್ ನೋ. ಅವ್ರು ಬಂದ್ರು, ನನಗೆ ಬಂದು ನಾನು ಪ್ರತಿದಿನ ನನ್ನ ಸ್ಟಾಫ್ಗೆ ಹೇಳ್ತಿದ್ದೆ ಅಂಡ್ ಪ್ರತಿದಿನ ನಾನು ಅವ್ರ ಹತ್ರ ಮಾತಾಡ್ತಾ ಇದ್ದೆ, ಹಿಂಗೆ ಎಲ್ಲ ಆರಾಮ, ಏನು ಅನ್ಅಫಿಷಿಯಲ್ ಕೌನ್ಸಿಲರ್ ಆಗ್ಬಿಟ್ಟಿದ್ರ. ಎಲ್ಲ ಓಕೆನಾ, ನಿಮ್ಗೆ ಏನಾದ್ರು ಬೇಕಾ ಹಾಗೆ ಅಂತ. ಅಂಡ್ ನಂಬ್ತಿರೋ ಬಿಡ್ತಿರೋ ಅವ್ರ ಲೈಫ್ ಚೇಂಜ್ ಆಗಿ ಇವಾಗ ಆರಾಮಾಗಿ ನೆಮ್ಮದಿಯಾಗಿದ್ದಾರೆ. ವಾವ್. ಇನ್ನೊಂದು ವಿಚಿತ್ರ, ಆಲ್ಮೋಸ್ಟ್ ಒಂದು 10 ವರ್ಷನೋ 12 ವರ್ಷನೋ ಮಕ್ಕಳು ಆಗದೇ ಇರೋರು ಅಲ್ಲಿ ಬಂದು ಮಕ್ಕಳಾಗಿದೆ. ಅವ್ರು ನನ್ನ ಕಾಲ್ ಮಾಡಿ, ನಿಮ್ ಬೆಟ್ಟ ಗುಡ್ಡಕ್ಕೆ ಬಂದು ನಮ್ಗ್ ಮಗು ಆಗಿದೆ, ಏನ್ ಮೂಲಿಕೆ ಏನಾದ್ರು ಅರ್ದು ಕೊಟ್ಟು ನೇಚರ್ ಕಾಮ್ ಆಗಿರುತ್ತೆ, ಅವ್ರ ಕಾರ್ಯಾಚರಣೆಗೆಲ್ಲ ಆರಾಮಾಗಿರುತ್ತೆ. ಸೊ ಹಾಗಾಗಿ ಐ ಫೀಲ್ ಸೋ ಹ್ಯಾಪಿ. ನಿಮ್ ಇದ್ರಲ್ಲಿ ಏನಾದ್ರು ಆತರ ಏನಿಲ್ಲ, ಅಡ್ವರ್ಟೈಸ್ಮೆಂಟ್ ಏನಾದ್ರು ಹಾಕೋ ಪ್ಲಾನ್ ಆತರ ಇದೆಯಾ? ಏನಿಲ್ಲ. ಇನ್ ಕೆಲವರು, ನಾವ್ ಲಾಕ್ಡೌನ್ ಟೈಮ್ ಅಲ್ಲಿ ಆನೆಗಳೆಲ್ಲ ಬಂದಿತ್ತು, ಕಾಡು ಸೆಂಟ್ರಲ್, ಅದ್ರ ಪಾಡಿಗೆ ಅದ್ ಬಂದು ಹೊಳೆ ಇರೋದ್ರಿಂದ ಅದ್ರ ಪಾಡಿಗೆ ಅದ್ ಬಂದು ಎಲ್ಲ ಹೋಗ್ತಾ ಇತ್ತು. ನಾನು ಒಂದ್ ಶೋಲ್ ಹೇಳಿದ್ದೆ, ಹಿಂಗೆ ಆನೆ ಬಂದಿತ್ತು. ಇನ್ ಕೆಲವ್ರು ಬುಕ್ ಮಾಡ್ಬಿಟ್ಟು, ಆನೆ ಬರುತ್ತಾ, ಯಾವ ಟೈಮ್ಗೆ ಆನೆ ಬರುತ್ತೆ, ಏನ್ ಝೂ ಕೆಟ್ಟೋಯ್ತಾ, ಝೂ ಕೆಟ್ಟೋಯ್ತಾ, ಇಷ್ಟೊತ್ತಿಗೆ ಬರುತ್ತೆ ಹಂಗೆ ಹಿಂಗೆ ಅಂತ. ಅಲ್ಲ, ಅದು ಬೇಕು ಅಂತ ಬರುತ್ತೆ, ಇಲ್ಲ ಅಂತಂದ್ರೆ ಬರಲ್ಲ. ಸೊ ಈ ತರದೆಲ್ಲ ಇನ್ ಕೆಲವ್ರು ಬಂದು ಅಲ್ಲಿ ಕತೆ ಬರ್ದಿದ್ದಾರೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ, ದಿನಕ್ಕೊಬ್ಬೊಬ್ಬರನ್ನ ಮೀಟ್ ಮಾಡೋದಾಗಿರ್ಲಿ. ಇನ್ ಕೆಲವ್ರು ಫುಲ್ಲು ಟೈಟ್ ಆಗ್ಬಿಟ್ಟು ಲಾಂಗ್ ಡ್ರೈವ್ ಹೋಗೋಣ ಬನ್ನಿ ರಾತ್ರಿ ಅಂತಂತಾರೆ. ಹಣ ಹೋದ್ರೆ ಹೋಗೇ ಬಿಡ್ತೀವಿ, ಚಾನ್ಸೇ ಇಲ್ಲ. ತುಂಬಾನೇ ಕಲಿಸ್ಕೊಡ್ತು ಅನ್ಸುತ್ತೆ. ಎಲ್ಲೂ ಒಳ್ಳೊಳ್ಳೆ ಪರಿಚಯಗಳಾಗಿದ್ದಾರೆ. ಇನ್ ಕೆಲವರು ಬೇಡದವರು ಬಂದಿದ್ದಾರೆ. ಎಲ್ಲಾ ತರಾನು ಎಕ್ಸ್ಪೀರಿಯನ್ಸ್ ಆಗಿದೆ. ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಅಂದಾಗ ಕೆಲವೊಂದು ಬೇರೆ ತರದ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರಿ ನೀವು. ತುಂಬಾ ಆಗ್ಬಿಡ್ತಿವೆ, ಕೆಲವೊಂದು ಕ್ಯಾಮ್ರಾಗೂ ಹೇಳ್ಕೊಳಕ್ಕಾಗಲ್ಲ, ಆ ತರ ಎಲ್ಲ ಆಗಿದೆ. ಬಟ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ, ಒಬ್ರದಂತೂ ನನಗೆ ಎಕ್ಸ್ಟ್ರೀಮ್ ಲೆವೆಲ್ ಕೋಪನೂ ಬಂದ್ಬಿಟ್ಟಿತ್ತು. ನೀವು ದಯವಿಟ್ಟು ಹೊರಟು ಬಿಡಿ ಅಂತಾನು ಹೇಳಿರೋ ಇದು ಆಗಿದೆ. ಸಿ, ನಾವು ಕಾಡಿಗೆ ಬಂದಾಗ ಸೊಳ್ಳೆನ್ ಬರಬೇಡ ಅಥವಾ ನೊಣನ್ ಬರಬೇಡ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಆ ಜಾಗದಲ್ಲಿ ನಾವಿರೋದು, ಅವ್ರ ಜಾಗದಲ್ಲಿ ನಾವಿರೋದು. ನಮ್ಮ ಪ್ರಾಪರ್ಟಿ ಧರ್ಮಸ್ಥಳಕ್ಕೆ ಹತ್ರದಲ್ಲಿರೋದು. ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ನನ್ಗೆ ಆಕ್ಚುಲಿ ಫೋನಲ್ಲಿ ಮಾತಾಡ್ಬೇಕಾದ್ರೆ ಕೆಲವೊಂದ್ಸರಿ ಗೊತ್ತಾಗ್ಬಿಡತ್ತೆ, ಓ ಇವ್ರು ಯಾರೋ ಕಿರಿಕು ಹಂಗೆ ಹಿಂಗೆ ಅಂತ. ಸ್ಟಾರ್ಟಿಂಗ್ ಅಲ್ಲೇ ಫಸ್ಟ್ ಸೈಕೋ ಅನಾಲಿಸಿಸ್ ಮಾಡಿನೇ ಅದ್ ಗೊತ್ತಾಗ್ಬಿಡುತ್ತೆ ಕೆಲವೊಂದ್ಸರಿ. ಇನ್ನೊಂದ್ಸರಿ ಉಲ್ಟಾನೂ ಆಗಿದೆ. ಯಾರ್ ಕಿರಿಕಿರಿ ಅಂದಿರ್ತಾರಲ್ವಾ, ಅವ್ರು ಮಾಡೋ ಮಜಾ ಬೇರೆ ಇನ್ಯಾರು ಮಾಡಕ್ ಸಾಧ್ಯನೇ ಇಲ್ಲ. ಬಟ್ ಒಂದ್ ಕಪಲ್ ಬಂದಿದ್ರು ಮಾತ್ರ, ಆಯಪ್ಪ ಬರ್ತಾ ಇದ್ದಂದನು ಬ್ಯಾಂಗ್ಳೂರಿಂದನೂ ಕಿರಿಕಿರಿ ಮಾಡ್ಕೊಂಡ್ ಬಂದಿರಂತೆ ಡ್ರೈವರ್ಗೆ. ನಮ್ದು ಫುಲ್ಲು ಆಫ್ ರೋಡು ಆ ತರದೆಲ್ಲ ಇರೋದು. ಒಂದ್ ನೆಟ್ವರ್ಕ್ ಇಲ್ಲ, ಒಂದ್ ರೋಡ್ ಸರಿ ಇಲ್ಲ, ಒಂದ್ ಅದಿಲ್ಲ, ಜನ ಇಲ್ಲ, ಇನ್ನೊಂದಿಲ್ಲ, ನೇಚರ್ ಇಲ್ಲ, ಹಂಗೆ ಅಂದ್ಬಿಟ್ರು. ನೇಚರ್ ಇಲ್ಲ ಅಂದ್ಬಿಟ್ರು. ನನ್ಗೊಂದ್ ನಿಮಿಷ ಸ್ಟಾರ್ಟಿಂಗ್ ಕಾಮ್ ಆಗಿದ್ದೆ, ಹೌದಾ ನೇಚರ್ ಇಲ್ವಾ, ಸರಿ ಸರಿ. ಈಗ ಒಂದ್ ಜಾಗಕ್ಕೆ ಈಗ ನಾನು ಯಾವ್ದೋ ಒಂದು ಮೈಸೂರು ಆ ಜಾಗಕ್ಕೆ ಹೋಗಿರ್ತೀನಿ. ಮೈಸೂರು ನಾನು ಏನು ಅಂತ ನನಗೆ ಗೊತ್ತೇ ಇರೋದಿಲ್ಲ. ಮೈಸೂರಲ್ಲಿ ಒಂದು ರೆಸಾರ್ಟ್ ಹೋಗಿರ್ತೀನಿ. ಆ ರೆಸಾರ್ಟ್ ಅಲ್ಲಿರೋ ಓನರ್ನ ಅಥವಾ ಅಲ್ಲಿರೋ ಎಂಪ್ಲಾಯ್ಸ್ನ ನಾನು ಕೇಳ್ತೀನಿ, ಇಲ್ಲಿ ಸುತ್ತಮುತ್ತ ಏನಿದೆ ಎಕ್ಸ್ಪ್ಲೋರ್ ಮಾಡೋದಿಕ್ಕೆ ಅಂತ. ಅಥವಾ ನಾವೇ ಹೇಳ್ತೀವಿ ಹಿಂಗ್ ಹೋಗಿ ಹಂಗೆ ಹಿಂಗೆ ಅಂತ. ಅಪ್ಪ ಬಂದಾಗಿಂದನೂ ಪಾಪ ಡ್ರೈವರ್ಗೂ ಕಿರಿಕಿರಿ ಮಾಡ್ಕೊಂಡು ಬಂದಿದ್ದಾನೆ.
ಬಂದ, ಹಾ ಊಟ ಆಗಿದ್ಯಾ ಅಂತಂದ. ಹ್ಞೂ ಆಗಿದೆ ಸರ್. ಹಂಗೆ ಸರಿ ಎಲ್ಲ ಬಡಿಸಿದ್ವಿ. ಉಪ್ಪು ಹುಳಿ ಖಾರ ಐ ಮೇಕ್ ಶೋರ್ ಟೇಬಲ್ಗೆ ಬರೋಕ್ಕಿಂತ ಮುಂಚೆ ಶಫು ಇನ್ನೊಂದು ಎಂಪ್ಲಾಯಿ ಟೇಸ್ಟ್ ಮಾಡಿರ್ಲೇಬೇಕು. ಎಲ್ಲ ಚೆನ್ನಾಗಿದೆ, ಎಲ್ಲ ಆಗಿದೆ. ಬಂದು ತಿಂದ್ಬಿಟ್ಟು ಉಪ್ಪು ಇಲ್ಲ, ಖಾರ ಇಲ್ಲ, ಸರಿ ಇಲ್ಲ, ಫೈನ್, ಓಕೆ, ನಿಮ್ಗೆ ಇಷ್ಟ ಇಲ್ವಾ, ಸಂಜೆ ರಾತ್ರಿಗೆ ಎಷ್ಟೊತ್ತಿಗೆ ಊಟ ಬೇಕೋ ಅದೆಲ್ಲ ರೆಡಿ ಮಾಡಿಸ್ತೀನಿ. ಹಂಗೆ 7:30 ನನ್ಗೆ ಊಟ ಬೇಕು ಅಂತಂದ್ರು. ಒಂದು ಫುಲ್ ತಾಳ್ಮೆಯಿಂದನೂ ಇದ್ದೆ. ಇದೆಲ್ಲ ಬಂದಿದ ತಕ್ಷಣ ಫುಲ್ ತಾಳ್ಮೆಯಿಂದನೂ ಇದ್ದೆ, ಯಾಕೆ ಬೇಕು ಕಿರಿಕಿರಿ ಹಂಗೆ ಹಿಂಗೆ ಅಂತ. ಬಂದ್ರು ಊಟ ಮಾಡಿ, ಹೇ ಬಾರೋ ಅಂತ ಬಿಟ್ಟು ಶಿವ ಅಂತ ಕಾರ್ ಎತ್ಕೊಂಡು ಹೊಟ್ಟೋಗಿದ್ದಾರೆ. ನಾನು ಏನಕ್ಕೆ ಹೋಗ್ತಾರೆ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಸರ್ ಇರಿ ಅಂದ್ರೆ ಹತ್ಕೊಂಡು ಹೋಗ್ಬಿಡಿದ್ದಾರೆ. ಹೋಗಿ ಅಲ್ಲಿ ದೇವ್ರ ಮನೆ ಇರೋದು, ದೇವ್ರ ಮನೆ ಅಂತ ಒಂದು ಜಾಗ ಇದೆ, ಟ್ರಕ್ಕಿಂಗ್ ಸ್ಪಾಟ್. ಹೊರಗ್ ದಾರಿ ಗೊತ್ತಾಗಿಲ್ಲ, ಅಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ. ಹೆಂಗೆ ಧಡಾವಡ ಅಂತ ಬಂದ್ಬಿಟ್ಟು ಒಂದು ಏನು ಇಲ್ಲಿ ನೇಚರು ಚೆನ್ನಾಗಿಲ್ಲ, ದಾರಿ ಚೆನ್ನಾಗಿಲ್ಲ, ಜನರಿಲ್ಲ, ಹಂಗೆ ಹೆಂಗೆ ಅಂತ ನನ್ನ ಎಂಪ್ಲಾಯೀಸ್ ಮೇಲೆಲ್ಲ ಬೈದ್ಬಿಟ್ರು. ಐ ಫೆಲ್ಟ್ ನನಗೆ ಎಲ್ಲಿತ್ತೋ ಯಾವ ರೇಂಜ್ಗಿತ್ತೋ ಪಿತ್ತ ನೆತ್ತಿಗೆ ಏರ್ತೋ. ದಯವಿಟ್ಟು ಈ ಕೂಡಲೇ ನೀವು ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರಿ. ನೇಚರ್ ಇಲ್ವಾ? ನೇಚರು ನಿಮ್ಮ ಹತ್ರ ಅಲ್ಲ ಬರೋದು, ನೀವು ನೇಚರ್ ಹತ್ರ ಹೋಗ್ಬೇಕು. ಕಣ್ ತೆಗೆದು ನೋಡಿ 360 ಡಿಗ್ರಿ ನಿಮ್ಗೆ ಬೆಟ್ಟದ ವ್ಯೂ ಇದೆ. ಹೋಗಿ ನಮ್ಮ ಪ್ರಾಪರ್ಟಿ ಒಳಗೆ ಅಲ್ಲಿ ಒಂಚೂರು ನಡ್ಕೊಂಡು ಹೋಗಿ, ಒಂದು 200 meters ಅಲ್ಲಿ ನಿಮ್ಗೆ ಹೊಳೆ ಸಿಗುತ್ತೆ. ನೇಚರ್ ಅಂದ್ರೆ ಅದು. ಅಂಡ್ ಈಸ್ ಟೆಲ್ಲಿಂಗ್ ಯಾವ್ದೋ ಒಂದು ರೆಸಾರ್ಟ್, ಅದೇ ನನ್ನ ಹೆಸರು ತಗೊಳ್ಳೋದಿಲ್ಲ, ಇಟ್ಸ್ ಕಂಪ್ಲೀಟ್ಲಿ ಮ್ಯಾನ್ ಮೇಡ್ ಇದು. ಆ ಹೆಸರು ತಗೊಂಡು ನನಗೆ ಇದಕ್ಕೆ ಮಾಡಿದ್ರು. ಅದನ್ನ ನಾನು ಏನು ಹೇಳೋದಿಲ್ಲ ಆಯ್ತಾ, ಬಟ್ ಮ್ಯಾನ್ ಮೇಡ್ ಇದಕ್ಕೂ ನ್ಯಾಚುರಲ್ ಆಗಿ ಬಂದಿರುವಂತ ನೇಚರ್ಗೂ ಕಂಪೇರ್ ಮಾಡ್ತಿದಾರಲ್ವಾ. ಎಂತ ಜನ ಗುರು ನೀವು? ನೇಚರಲ್ ಬಂದಾಗ ನೇಚರೇ ಇಲ್ಲ ಅಂತ ಹೇಳ್ತಿದ್ಯಲ್ವಾ. ಅಂಡ್ ಮೋರ್ ಆ ವ್ಯಕ್ತಿಯ ನೇಚರ್ ಏನು ಅಂತ, ಆ ವ್ಯಕ್ತಿಯ ನೇಚರ್ ಸೈಕೋ. ಅವ್ರ ಹೆಂಡ್ತಿನೇ ನೆಮ್ಮದಿಯಾಗಿರ್ಬಿಡ್ಲಿಲ್ಲ. ಆ ಡ್ರೈವರ್ ಪಾಪ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತೆ. ಅವರು ರಿಟೈರ್ಮೆಂಟ್ ತಗೊಂಡು ನನ್ ಟೈಮ್ ಪಾಸ್ ಆಗ್ಬೇಕು, ಏನಾದ್ರೂ ಒಂದು ಕೆಲಸ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪಾಪ ಅವರು ಡ್ರೈವಿಂಗ್ ಕೆಲ್ಸಕ್ಕೆ ಬಂದಿದ್ದಾರೆ. ಹಿಂಗ್ ಹೋಗ್ಬೇಡ, ಯಾವ್ದೊಂದು ಹಳ್ಳ ಇದ್ರ, ಅಯ್ಯೋ ಈ ತರ ಹಳ್ಳದಲ್ಲಿ ಹೋಗ್ಬೇಡ ನೀನು, ರೋಡೇ ಸರಿ ಇಲ್ಲ, ಬೇಡ ವಾಪಸ್ ಹೊಟ್ಟೋಗೋಣ ಬೆಂಗಳೂರಿಗೆ. ಬಂದಾಗಿಂದ ಪಾಪ ಅಲ್ಲಿಂದನೂ ಶುರು ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಅಂತೆ. ನನಗೆ ಯಾವಾಗ ನೇಚರ್ ಚೆನ್ನಾಗಿಲ್ಲ, ಎಂಪ್ಲಾಯೀಸ್ ಮೇಲೆ ರೇಗಾಡ್ಬಿಟ್ರೋ, ನನಗ್ ಪೀಕಲ್ಲಿತ್ತು ಕೋಪ. ನನಗೆ ದಯವಿಟ್ಟು ಹೊರ್ಟ್ಬಿಡಿ, ನಾನು ರೂಢಾಗಕ್ಕಿಂತ ಮುಂಚೆ ಹೊರ್ಟ್ಬಿಡಿ ಹಂಗೆ ಹಿಂಗೆ ಅಂತ. ಯಪ್ಪ ಅದಲ್ಲೂ ಹಿಂಗಂತೂ ಇರಕ್ಕಂತೂ ಆಗ್ತಾರೆ. ಅಟ್ಲೀಸ್ಟ್ ನಾನು ನಿರಂಜನ್ ಜೊತೆ ಒಂದ್ ಸೆಲ್ಫಿ ಏನೋ ತಗೋಬೇಕಾಗಿತ್ತು ಅಂತಂದ್ಬಿಟ್ಟು, ಅಟ್ಲೀಸ್ಟ್ ಒಂದ್ ನಿರಂಜನ್ ಹತ್ರ ಒಂದ್ ಸೆಲ್ಫಿ ಏನೋ ತಗೋಬೇಕಾಗಿತ್ತು ಹಂಗೆ. ನಾನು ಯಾರಿಗೂರು ನೀನು ಎಲ್ಲಿದ್ದೆ ಇಲ್ಲಿ ತನಕ ಅನ್ನೋ ತರ ಬಂದಿತ್ತು ನನಗೆ. ಈ ತರ ಎಲ್ಲ ಇನ್ನೂ ಸಾಕಷ್ಟಾಗಿದೆ. ಕೆಲವರು ಹೊಟ್ಟೆ ಕಿಚ್ಚಿಗೆ ಸೈನ್ ಬೋರ್ಡ್ಸ್ ಎಲ್ಲ ಮುರಿದಾಕಿರೋದು ಆಗಿರ್ಲಿ, ಆತರ ತುಂಬಾ ಎಕ್ಸ್ಪೀರಿಯನ್ಸ್ ಆಗ್ಬಿಡಿದೆ ನಮ್ಗಂತೂ ಮಾತ್ರ. ದೇವ್ರಿಟ್ಟಂಗಾಗ್ಲಿ. ಬಟ್ ಚೆನ್ನಾಗಿ ನಡೀತಾ ಇದೆ ಇವಾಗ, ಚೆನ್ನಾಗಿ ನಡೀತಾ ಇದೆ. ಆಗ್ಲಿ, ಇನ್ನೊಂದು ಪ್ಲಾನ್ ಕೂಡ. ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಏನೇ ಮಾಡಕ್, ಬಿಸ್ನೆಸ್ ಅಂದ್ಮೇಲೆ, ಲೈಫ್ ಅಂದ್ಮೇಲೆ ಅದಿದ್ದೇ ಇರುತ್ತೆ, ನಡ್ಕೊಂಡು ಹೋಗ್ತಾ ಇದೆ. ಸೊ ಇಲ್ಲೇ ಸುತ್ತಮುತ್ತದಲ್ಲಿ ಪ್ಲಾನ್ ಮಾಡ್ತಾ ಇದೀವಿ, ಹುಡುಕ್ತಾ ಇದೀವಿ. ಅತಿ ಶೀಘ್ರದಲ್ಲೇ ಹತ್ರದಲ್ಲಿ ನಿಮ್ಮ ಹತ್ತಿರದ ಕಾಡೊಂದ್ರಲ್ಲಿ. ಕಾಡು ಅಂತ ಇವಾಗ ಅಲ್ಲೂ ಹಂಗ ಹೋಗಕ್ ಆಗಲ್ಲ. ನೋಡೋಣ, ಹತ್ರದಲ್ಲಿ ಜನ ಬೇಗ ಕ್ವಿಕ್ ಆಗಿ ಬಂದು ಹೋಗಿ ರೆಸ್ಟ್ ಮಾಡಿ ಮಜಾ ಮಾಡ್ಕೊಂಡು ಹೋಗೋ ತರ ನೋಡ್ತಾ ಇದೀವಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಮತ್ತೆ ಬೇರೆ ಸ್ಕ್ರೀನ್ ಮೇಲೆ ಹಾಗಿದ್ರೆ ಯು ಆರ್ ಹ್ಯಾಪಿ ಆನ್ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್? ಯಾ, ಐ ಆಮ್ ವೆರಿ ಮಚ್ ಹ್ಯಾಪಿ. ಬೇರೆ ಆಕ್ಟಿಂಗ್ ಅದೆಲ್ಲ ಬಂದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ಮಾಡ್ತೀರಾ? ಅವಕಾಶ ಅದು ಬಿಡಬಾರ್ದಂತೆ. ದಟ್ಸ್ ನೈಸ್. ಸೊ ಹಾಗಾಗಿ ಖಂಡಿತವಾಗ್ಲೂ, ಯಾರು ಗೊತ್ತು ಯಾರಿಗೆ ಎಲ್ಲಿಂದ ಇಷ್ಟ ಆಗ್ತೀನೋ, ಯಾರು ಗೊತ್ತು. ಸೊ ಖಂಡಿತವಾಗ್ಲೂ ಏನೇ ಅವಕಾಶ ಬಂದ್ರು ನನ್ನ ಪ್ರಯತ್ನ ನಾನು ಪಡ್ತೀನಿ ಅಷ್ಟೇ. ಆಗ್ಲಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಗ್ತಾ ಇರಿ, ನಗುವನ್ನ ಎಲ್ರಿಗೂ ಹರಡ್ತಾ ಇರಿ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಹಾರ್ದಿಕ್ ಹರ್ಬಲ್ಸ್ ಅವರ ವತಿಯಿಂದ ಸತ್ವಂ ಹರ್ಬಲ್ ವಾಟರ್, ಸೋಪ್ ಮತ್ತೆ ಬೇರೆ ಬೇರೆ ಹರ್ಬಲ್ ಎಕ್ಸ್ಟ್ರಾಕ್ಟ್ ನ ಪ್ರಾಡಕ್ಟ್ಸ್ ಇದೆ ಇದರಲ್ಲಿ. ನಿಮ್ಮ ಹಾಗೆ ಅವರು ಕೂಡ ಹಾಗೇನೆ ನೇಚರ್ನ ಸತ್ವವನ್ನ ಇದರಲ್ಲಿ ಕೊಡೋ ಪ್ರಯತ್ನ. ನಿಮ್ಮ ಪ್ರಯತ್ನ ವಿಭಿನ್ನ, ಅವರ ಪ್ರಯತ್ನ ವಿಭಿನ್ನ, ಆದ್ರೆ ಮೂಲ ಆಶಯ ಒಂದೇನೆ. ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ಟ್ರೈ ಮಾಡೇ ಮಾಡ್ತೀನಿ. ಹೊಸದಾಗಿ ಮನೆಗೆ ಏನೇ ಬಂದ್ರು ನಾನು ಟ್ರೈ ಮಾಡೇ ಮಾಡ್ತೇನೆ. ಹಂಗೆ ನಂಗೆ ಹೊಸದಾಗಿ ಏನ್ ಮನೆಗೆ ಬಂದ್ರು ಇಷ್ಟ ಆಗತ್ತೆ. ಇನ್ನು ಬೇರೆ ಬೇರೆ ಹೊಸದಾಗಿ ಬರ್ಲಿ ಮನೆಗೆ.
ದೇವ್ರು ಇಟ್ಟಂಗಲ್ಲ, ನೀವು ಇಬ್ರು ಹೋಗಿ ಕಾಡ್ಗೆ, ಆ, ಅದೇ ನಿಮ್ ಹೋಗ್ಬೇಕು resort. ಹೋಗ್ಬೇಕು ಎಲ್ಲ. ಅದು ಏನಾಗುತ್ತೆ ಗೊತ್ತಾ, ನಮ್ದಕ್ಕೆ ಹೋದಾಗ ನಮ್ಗೇನು ಆಗಲ್ಲ, ಅಲ್ಲಿ ಕೆಲ್ಸ ಜಾಸ್ತಿ ಇರುತ್ತೆ, ಟೆನ್ಷನ್ ಇರುತ್ತೆ. So ಹಾಗಾಗಿ ನಮ್ದಕ್ ಬಿಟ್ಟು ಬೇರೆಯವ್ರದಕ್ ಹೋಗ್ಬೇಕು. ನೋಡೋಣ, ನಿಮಗೆ ಪುರ್ಸೊತ್ತಾಗ್ಬೇಕು. ಪುರ್ಸೊತ್ತಾಗ್ಬೇಕು. ನಮ್ದಕ್ ಹೋದಾಗ ತುಂಬಾ ಕೆಲ್ಸನೇ ಇರತ್ತೆ, ಹೌದು. ಆ ಗೆಸ್ಟ್ ನ ಹ್ಯಾಂಡಲ್ ಮಾಡು, ಇಲ್ಲಿ ಮಾಡು, ಹಂಗೆ ಹಿಂಗೆ ಅಂತ. ಆಗ್ಲಿ, ಅದು ಅಂತ ಆಗ್ಲಿ. ಆಗ್ಲಿ, ಒಂದಾಗ್ಲಿ, ಎರಡಾಗ್ಲಿ, ಹಾ, ಮತ್ತೆ ನೋಡೋಣ. ಮನೆ ತುಂಬಾ ಆಗ್ಲಿ. ಅಯ್ಯಯ್ಯೋ ಬೇಡ, ಬಹಳ ಕಷ್ಟ ಆಗತ್ತೆ. ಕಿಂಡರ್ ಗಾರ್ಡನ್ ಮಾಡ್ಬೇಕಷ್ಟೇ. ನಾನೇ ಸ್ಕೂಲ್ಗೆ ಹೋಗ್ಬಿಡ್ತೀನಿ. ಅದೇ ಬೇಡ, ಎಲ್ಲಾರ ಮಕ್ಳು ನನ್ ಮಕ್ಳು ಅನ್ನೋ ಹೊಟ್ಟೋಗ್ತೀನಿ ಬೇಕಾರೆ. ಅಟ್ಲೀಸ್ಟ್ ಆದಷ್ಟು ಬೇಗ ನೀವು ನಿಮ್ಮ ಬೇಡ, ನಾನ್ ನಿಮ್ಗೆ ಹೇಳಕ್ಕಿನ್ನ ನಾನು ಕಂಪ್ಲೀಟ್ ಮಾಡೇ ಇಲ್ಲ. ನಾನು ಭರತನಾಟ್ಯ ಕ್ಲಾಸ್ ಸ್ಟಾರ್ಟ್ ಮಾಡಿ ಅಂತ ಹೇಳಕ್ ಬಂದೆ. ಹಾ ಎಲ್ಲಿ ನಿಮ್ ಬುಡಕ್ ಬರುತ್ತೆ ಅಂತ. ಇಲ್ಲ 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 ಇಲ್ಲ, ನಾನು ಅದನ್ನೇ ಹೇಳಕ್ಕೆ ಅಂತ ಬಂದೆ. ಓಕೆ, ಅದು ಆಯ್ತು, ಇದು ಬೇರೆ. ಆಯ್ತು, ಆಗ್ಲಿ ಆಗ್ಲಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಡೈವ್ ಡೀಪ್ ಬಡಕೆಲ ಪ್ರದೀಪ್. ಬ್ರ್ಯಾಂಡಿಂಗ್ ಮುಖ್ಯ. ಕರೆಕ್ಟ್, ಎಕ್ಸಾಕ್ಟ್ಲಿ. ನಾವು ಯಾರು ನಮಗೆ ಹೈಪ್ ಕೊಡೋದ್ ಬೇಡ, ನಮಗ್ ನಾವೇ ಹೈಪ್ ತಗೋಬೇಕು, ಹೌದು. ಅವಾಗಲೇ ಜನಕ್ಕೆ ನಾವು ರೀಚ್ ಆಗ್ತೀವಿ. ಸೊ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬಾ ಒಳ್ಳೇದಾಗ್ಲಿ. ನನಗೆ ನಿಮ್ಮ ವಾಯ್ಸ್ ನ ಕೇಳಿಸ್ಕೊತಾ ಇದ್ದೆ ಯೂಟ್ಯೂಬ್ ಅಲ್ಲಿ, ಸೀರಿಯಲ್ಸ್ ಅಲ್ಲಿ ಅವಾಗ ನೋಡ್ತಾ ಇದ್ದೆ. ಇವಾಗ ನಾನು ನಿಮ್ಮನ್ನ ಕಣ್ಣಾರೆ ನೋಡಿ ತುಂಬಾ ಖುಷಿ ಆಯ್ತು, ತುಂಬ್ಕೊಳ್ಳಿ. ಕಣ್ ತುಂಬ್ಕೊಂಡೆ. ನಿಮ್ ವಾಯ್ಸ್ನು ಕಣ್ಣಲ್ಲಿ, ಮನ್ಸಲ್ಲಿ, ಎಲ್ಲೆಲ್ಲ ಕಡೆನೂ ತುಂಬ್ಕೊಂಡೆ. ಥ್ಯಾಂಕ್ ಯು ಸೋ ಮಚ್. ನಿರಂಜನ ಕೇಳಿದೆ ಅಂತ ಹೇಳಿ ತುಂಬಾ ಖಂಡಿತವಾಗ್ಲೂ. ವರ್ಷ ಆಯ್ತು ಸಿಗದೆ. ಹೀಗೆ ಎಲ್ಲೋ ಇವೆಂಟ್ ಅಲ್ಲೋ ಇದ್ರಲ್ಲೋ ಸಿಗೋದು. ಮೊದ್ಲು ನಾವು ಜೊತೆಗೆ ಕೆಲಸ ಮಾಡ್ತಿದ್ದವ್ರು. ಹಾಗೆ ಸೊ ಖುಷಿ ಆಯ್ತು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ನನ್ನನ್ನ ಕರೆದು ಇಂಟರ್ವ್ಯೂ ಮಾಡಿದ್ದಕ್ಕೆ. ನನಗೆ ತುಂಬಾ ಖುಷಿ ಆಗ್ತಾ ಇದೆ ನಿಜವಾಗ್ಲೂ. ಎಕ್ಸ್ಪ್ರೆಷನ್ ಬೇರೆ. ಅದು ಆನಂದ ಬಾಷ್ಪ. ಆನಂದ ಭಾಷ್ಪ. ಸುಮ್ಮನೆ ಕಾಜಲ್ಲು ಇದೆಲ್ಲ ಹೋಗ್ಬಿಡುತ್ತೆ ಅಂತ ಹೋಗ್ಬಾರ್ದು ಕಣ್ಣಲ್ಲಿ ಅಂತ ನೀರು ಹೇಳ್ಕೊಂಡು. ಬರ್ತಿಲ್ಲ. ಹಾ. ಬಟ್ ನಿಜವಾಗ್ಲೂ ಮನ್ಸಾರ ಹೇಳ್ತಾ ಇದೀನಿ, ತುಂಬಾ ಖುಷಿ ಆಯ್ತು. ನನ್ನ ಫ್ರೆಂಡ್ ಶ್ರೇಯಾ ಬಾಬು ಇತ್ಕೊಂಡು ಈ ತರ ಬಡ್ಕೆಲ ಪ್ರದೀಪ್ ಅವ್ರ ಯೂಟ್ಯೂಬ್ ಚಾನಲ್ಗೆ ನೀನ್ ಹೋಗ್ದೆ, ನಾನೇನಕ್ ಹೋಗ್ಬೇಕು ಅವ್ರ ಯೂಟ್ಯೂಬ್ ಚಾನಲ್ಗೆ, ನಾನು ಎಂತ ಮಾಡಿದೀನಿ ಅಂತ. ಹಂಗೆ ನಾನ್ ಏನಕ್ ಹೋಗ್ಬೇಕು ಅಂತ ಕೇಳಿದ್ದನ್ನ ಇವಾಗ ಹಿಂಗ್ ಹೇಳಿದ್ದಲ್ಲ. ನಾನು ಅವ್ರ ಚಾನಲ್ಗ ನಾನಾ, ಈ ತರ ಇತ್ತು ನನ್ ರಿಯಾಕ್ಷನ್. ಬಟ್ ಐ ಫೆಲ್ಟ್ ವೆರಿ ಹ್ಯಾಪಿ. ಐ ಹೋಪ್ ಯು ಎಂಜಾಯ್ ದ ಓ ಖಂಡಿತವಾಗಿ. ಕಾನ್ವರ್ಸೇಷನ್. ನನಗಿಂತ ಜಾಸ್ತಿ ನನ್ ಬಗ್ಗೆ ಬಿಟ್ಟಾಕಿ ನಿಮ್ಗೆ ಏನ್ ಅನ್ನಿಸ್ತು? ಆಯ್ತು, ಹೌದಾ? ಚೆನ್ನಾಗಾಯ್ತು, ಖುಷಿ ಆಯ್ತು. ಬೇಜಾರಲ್ಲಿ ಹೋಗ್ಬಿಡ್ತು. ನೆಕ್ಸ್ಟ್ ನೀವಿದ್ರು ಮತ್ತೆ ನಾನು ಮಾತಾಡ್ಸೋದಿಲ್ಲ, ಅಯ್ಯೋಯ್ಯೋ ಹಿಂಗಾಗೋಯ್ತಾ ಅಂತ ತುಂಬಾ ಹೊಟ್ಟೋಗ್ತೀನಿ. ಚೆನ್ನಾಗಿತ್ತು, ತುಂಬಾ ಖುಷಿ ಆಯ್ತು ಬಂದಿದ್ದಕ್ಕೆ, ಮಾತಾಡಿದ್ದಕ್ಕೆ. ಅನ್ಸ್ತಾ ಇಲ್ಲ ಅದು ನನ್ಗೆ ಏನೋ ಆಯ್ತು ಅನ್ನೋ ತರ ಇಲ್ವಲ್ಲ? ಇಲ್ಲಪ್ಪ. ಖಂಡಿತ ಇಲ್ಲ. ಸುಮ್ನೆ ನನಗ್ ಅದೊಂದು- ಅನ್ಸಿದ್ದು ನಾನು ಮಾತಾಡಿದೀನಿ. ಅಲ್ಲ ಹೇಳಿದಲ್ಲ, ನನ್ನ ಎಕ್ಸ್ಪ್ರೆಷನ್ ಅಲ್ಲಿ ಹಾಗೆ ಅನ್ಸ್ತಾ ಇಲ್ವಲ್ಲ? ಇಲ್ಲಪ್ಪ. ನಾನು ಯೂಶಲಿ ಹೇಗಿದ್ದೀನೋ ಹಾಗಿರ್ತೀನಿ. ಕ್ಯಾಮ್ರಾ ಮುಂದೆನೂ ಅದೇ ಒಂದು ಇದನ್ನ ತರೋಣ ಅನ್ನೋ ಪ್ರಯತ್ನ. ಹೌದು, ನಮ್ ತರ ನಾವ್ ಬಿಟ್ಕೊಡ್ಬಾರ್ದು. ಕ್ಯಾಮ್ರಾ ಆದ್ರೂ ಇರ್ಲಿ, ಕ್ಯಾಮ್ರಾ ಇಲ್ಲ ಅಂತಂದ್ರು ಪರವಾಗಿಲ್ಲ. ಹೌದು, ಅದೇ ಈ ಸೋಷಿಯಲ್ ಮೀಡಿಯಾದ ವಿಶೇಷ ಅಂತಾನು ಕೂಡ ಅನ್ಸುತ್ತೆ ಅಲ್ವಾ? ಎಸ್, ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಥ್ಯಾಂಕ್ ಮಚ್. ಯು ಸೋ ಮಚ್. Yes. ಇದು ಈ ಹೊತ್ತಿನ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವ್ಯಕ್ತಿ ಹಾಗೂ ವ್ಯಕ್ತಿತ್ವದ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಈ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ.